ಹಲೋ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಕಟೀಲು ಮೊಗಲು ಇನಿ ಗೊಬ್ಬು ತೋಜವನಂಚಿನ ಪುಣ್ಯ ಕಥಾಭಾಗ ಶ್ರೀದೇವಿ ಮಹಾತ್ಮೆ ಪನ್ಪುನ ಈ ಒಂಜಿ ಪುಣ್ಯ ಕಥಾಭಾಗದ ಪೂರ್ವಭಾವಿಯಾದ ಇತ್ತೆ ತಾನೇ ಚೌಕಿ ಪೂಜೆ ನಡಪರಂಡು ಸೇವಾಕರ್ತಿರು ಅಂಚನೆ ಕುಟುಂಬಸ್ಥರು ಗುರು ಹಿರಿಯರು ಮಾತಿರ್ಲ ಈ ಚೌಕಿ ಪೂಜೆಡು ಪಾಲ್ಗೊಳ್ಳೋಡು ಬಂಡದು ವಿನಂತಿ ಮಂತೊಲ್ನುಲ್ಲ ಇತ್ತೆ ಕೆಲವೇ ಕ್ಷಣಟು ಪೂರ್ವಭಾವಿಯಾದ ಚೌಕಿ ಪೂಜೆ ನಡಪರಂಡು ಮಾತ ಭಕ್ತಾಭಿಮಾನಿಗಳು ಅಂಚನೆ ಸೇವಾಕರ್ತಿರು ಚೌಕಿಡು ಬತ್ತದು ಸೇರಿದು ಈ ಒಂಜಿ ಪೂಜೆಗೆ ಅನುವು ಮಲ್ತು ಕೊರಡು ಬಂಡದು ವಿನಂತಿ ಮಲ್ತೊಂದುಲ್ಲ.
ಗಣಭೋಗಿ ಗಣಭೋಗಿ
ಮುದದಿಂದ ನಿನ್ನ ಕೊಂಡಾಡುವೇನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ಧರಣಿಯನ್ನು ಪುತ್ತೀರ್ಧ ಮಹಾಶೇಷ ಗರಿದೋ ಹರನ ಸುಕುಮಾರ ಸಕಲಾಗಮಗೆ ಸಾಗರ ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ಮುದದಿಂದ ನಿನ್ನ ಶರಣು ತೀರುವಗ್ರ ಶಾಲಿ ವಾಹಿನಿ ಶರಣು ತೀರುವಗ್ರ ಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಫಣಿರನ್ನ ಪೂರಿಣಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನಿ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಗೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಗೆ ನಮೋ ನಮೋ ಶರಣು ಶರಣು ಹರಿಯಲ್ಲವು ನಿನ್ನದರದುಳಿರುತ್ತಿರ ಸಿರಿ ಎಂಬಳು ನಿನ್ನ ಚರಣವನರಿಯಳು ಶರಣಾಗತ ರಕ್ಷಾ ಮರಿಣರ ಹರಿ ಗಗನ
ಗಗನವೆಲ್ಲವೂ ನಿನ್ನ ನಾಭಿ ಅನುಭವ ಗುಣನಿಧಿ ಯುನ್ನದ ಗೀರುತಿ ಮುನಿಗಣ ಸಮ್ಮುದ ಖಗಪತಿ ವಾಹನ ಘನತರಗದುಗಿನ ವೀರನಾರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ವಿಘ್ನದ್ವಾಂತ ನಿವಾರಣೈಕಧರಣಿ ವಿಘ್ನಾಟವಿ ಹವ್ಯವಾಟ್ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಘಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ ಜನ್ಮತ್ರಿಜಾಗ ವಂದಿತನೆ ಆರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದ ಬಗೆ ಗಣಪಗೆ ಹರುಷದಿ ಭಕ್ತರ ಪೊರೆವಗೆ ಮುರಗಭೂಷಣ ಕುಮಾರ ಗಜವದನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಆ ಒರೆವುದೇನೆ ಮದವು ಕೂತ ಬರುತ್ತಿದೆ ಮಾರನ ಮದದನೆ ಮದವು ಕೂತ ಬರುತ್ತಿದೆ ಮಾರನ ಮದದನೆ ಒರೆವುದೇನೆ ಒರೆವುದೇನೆ ವಾರಿ ಜಗಂಧಿ ವಯ್ಯಾರೆಯ ಸಡಗರ ಒರೆವುದೇನೆ ಬಂಗಾರದ ಗಂಧಿ ಕೈಬಳಿ ಸರಪಣಿಗಳ ಬಂಗಾರದ ಗಂಧಿ ಕೈಬಳಿ ಸರಪಣಿಗಳ ಒರೆವುದೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆವುದೇನೆ ಒರೆವುದೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಂತದಿರಿನ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾತೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ತ್ರೀ ತಕತ ದಿನ್ನತೆ ಕಿಡದಗದೆ ಧೀಪ್ತ ದಿನ್ನದೆ ಕಿಡದಗದೆ ತೋಪ್ತ ದಿನ್ನತೆ ಧೀಪ್ತ ದಿನ್ನತೆ
ತಕತ ದಿನ ದೈ ದಿನ ದೈ ದಿನ ದೈ ದೈ ತಕತ ದಿನ ದೈ ಧಿಮಿತ ದಿನ ದೈ ತೋಂ ದ ದಿನ ದೈ ಧೀಂ ದ ದಿನ ದೈ ತಕತ ದಿನ ದೈ ದಿನ ದೈ ದಿನ ದೈ ಗಿಡ ಗಿಡ ತಗ ತರಿ ಗಿಡ ಗಿಡ ತಗದ ಗಿಡ ಗಿಡ ತಗ ತರಿ ಗಿಡ ಗಿಡ ತಗದ ತರಿ ಗಿಡ ಗಿಡ ತಗದ ತರಿ ಗಿಡ ಗಿಡ ತಗದ ತರಿ ಗಿಡ ಗಿಡ ತಗದ ಗಿಡ ತಗದ ಗಿಡ ತಗದ ಗಿಡ ತಗದಿ ತಗದ ದಿನ್ನದಿ ಧಿಮಿತ ದಿನ್ನದಿ ತೋಂತ ದಿನ್ನದಿ ಧೀಮ್ತ ದಿನ್ನದಿ ತಗದ ದಿನ್ನದಿ 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 ಧೀಮ್ ಗಿಡ ಗಿಡ ತಗ ತರಿ ಗಿಡ ಗಿಡ ತಗ ಧೀಮ್ ಗಿಡ ಗಿಡ ತಗ ತರಿ ಗಿಡ ಗಿಡ ತಗ ಧೀಮ್ ಗಿಡ ಗಿಡ ತಗ ತರಿ ಗಿಡ ಗಿಡ ತಗ ಧಿತ್ತೋಂ 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 ಸೈ ತಕತ ದಿನ್ನದಿ ಧಿಮಿತ ದಿನ್ನದಿ ತೋಂ ತ ದಿನ್ನದಿ ಧೀಂ ತ ದಿನ್ನದಿ ತಕತ ದಿನ್ನದಿ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ತತ್ತಂ ತಾನನಂತ ದಿರಿನ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮ ಮತ್ತು ದುರ್ಗಾ ಪರಮೇಶ್ವರಮ್ಮ ಸರ್ವಮಂಗಲ ಮಂಗಲೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತೆ ಅಂಬಿಯಂತ ಭಕ್ತರ ಮೇಲೆ ಪ್ರೀತಿ ಕೊಟ್ಟಂತ ಸಿರಿನುಡಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮಹಾಗಣಪತಿ ದೇವರು ಗಜಾನಂ ಭೂತಗಣಾಸುರಿತಂ ಕಪಿತ್ತ ಜಂಬುಬಲ ಸಾರಭಕ್ಷ ಉಮಾ ಸಂಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರಾಪಾದವಂದಿತ ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತ ಸಿರಿಮಡಿಗಂಧ ಪ್ರಸಾದ ಆಹೋ ಆರೂರು ಗೋಪಾಲಕೃಷ್ಣ ದೇವರು ಮತ್ತು ಗೋಪಾಲಕೃಷ್ಣ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತ ಸಿರಿಮಡಿಗಂಧ ಪ್ರಸಾದ ಆಹೋ ಸ್ಥಳದಲ್ಲಿ ನೆಲೆಸಿರುವ ಸಕಲ ದೈವ ದೇವರುಗಳು ಮತ್ತು ಸಕಲ ದೈವ ದೇವರುಗಳು ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತ ಸಿರಿಮಡಿಗಂಧ ಪ್ರಸಾದ ಆಹೋ ಕೊಡತೂರು ಮತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಮತ್ತು ಸನತ್ ಕುಮಾರ್ ಶೆಟ್ಟಿಯವರು ಆರ್ತಿಗಾರರು ಕುಶಾಲಗಾರರು ಮೋಜುಗಾರರು ನಮ್ಮ ಮೇಲೆ ಪ್ರೀತಿಟ್ಟುಕೊಟ್ಟಂತ ಪಟ್ಟೇಶ್ವರ್ ನೀಡು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನೋ ಮಹಾದೇವಿಯೇ ಪಾಡುತ್ತ ಬೇಡುವೆನೋ ನೀಡು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನೋ ಮಹಾದೇವಿಯೇ ಪಾಡುತ್ತ ಬೇಡುವೆನೋ ಆ
ಮಹಾದೇವಿಯೇ ಪಾಡುತ್ತ ಬೇಡುವೆನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಬೇಡಿದಿಷ್ಟಾರ್ಥಗಳ ನೀಡುವ ನೋಡಿ ನೊಡತಿಯೇ ನಿನ್ನ ಪಾದವ ಪಾಡಿ ಪೊಗಳುವೆ ಸುಪ್ರಸಾದವ ನೀಡು ಚಿನ್ಮಯ ಮಹಿಷಮರ್ದಿನೇ ಬೇಡಿದಿಷ್ಟಾರ್ಥಗಳ ನೀಡುವ ನಾಡಿನೊಳದಿಯ ನಿನ್ನ ಪಾದವ ಪಾಡಿ ಪೊಗಳುವೆ ಸುಪ್ರಸಾದವ ನೀಡು ಚಿನ್ಮಯ ಮಹಿಷಮರ್ದಿನಿ ನೀಡು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಆ ಆ ಆ ಆ ಸ್ವಭಾವಕ್ಕೆ ಹೋಲಿಯುತ್ತ ಆ ಆ ಆ ಜನರ ಸ್ವಭಾವಕ್ಕೆ ಹೋಲಿಯುತ್ತ ಓವಿದೆ ಪೊರೆಯುವೆ ಭಾವಜಹರ ಪ್ರಿಯೇ ಓವಿದೆ ಪೊರೆಯುವೆ ಭಾವಜಹರ ಪ್ರಿಯೇ ಭಾವಿಪ ಜನರ ಸ್ವಭಾವಕ್ಕೆ ಹೋಲಿಯುತ್ತ ಗೋವಿದೆ ಪೊರೆಯುವೆ ಭಾವಜಹರ ಪ್ರಿಯೇ ಹೋಗಿ ಹೇಳಮ್ಮ ಹೊತ್ತು
ಅಂಬರಹದಲನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಹುಟ್ಟಿಕೊಂಡಾಕ್ಷಣ ಗಾಢ ಕತ್ತಲೆಯನ್ನು ಕಂಡು ನಾವು ಮೂವರು ಭಯಭೀತರಾಗಿದ್ದು ಕೇಳಿಸಿದ ಪ್ರಣವದಿಂದಲೇ ಪ್ರಚೋದಿತರಾಗಿ ನಿನ್ನನ್ನೇ ಕಾಣುವ ಸುಯೋಗ ನಮ್ಮ ಮೂವರಿಗೆ ಒದಗಿ ಬಂತಮ್ಮ. ಕಂಡಾಕ್ಷಣವೇ ಅಂತರಂಗದಲ್ಲಿರುವ ಭಯವೆಲ್ಲ ದೂರವಾಯಿತು. ಸರ್ವ ಭಯ ನಿವಾರಿಣಿ ದುರಿತಾಪಹಾರಕ್ಕೆ ಆದ ನಿನ್ನ ಮುಂಭಾಗದಲ್ಲಿ ಕರಗಳೆರಡನ್ನೂ ಜೋಡಿಸಿದ್ದೇವೆ, ಚಿರಬಾಗಿದ್ದೇವೆ. ಮುಂದೆ ನಮ್ಮಿಂದೇನಾಗಬೇಕು ಸನ್ನಿಧಾನದಿಂದ ಅಪ್ಪಣೆಯಾಗಬೇಕಮ್ಮ. ಅಮ್ಮ ತುಂಬಿದಾಂಬುದಿ ಆವರಿಸಿರುವ ಕಾರ್ಗತ್ತಲು ನಮ್ಮ ಮೂವರ ಜನನ ಯಾಕಾಯಿತು, ಹೇಗಾಯಿತು, ಯಾರಿಂದಾಯಿತು ಎನ್ನುವುದು ತಿಳಿಯದೆ ಗೊಂದಲದಲ್ಲಿರುವಂತಹ ಸಮಯದಲ್ಲಿ ಕೇಳಿ ಬಂದ ಪ್ರಣವ ನಿನಾದ, ಅದನ್ನೇ ಸ್ತುತಿ ಮಾಡಿದಾಗ ನಮ್ಮ ಕ್ಷಿಗಳಿಗೆ ಗೋಚರಿಸಿದಳು ನೀನು. ಆದುದರಿಂದಲೇ ನಮ್ಮ ಹುಟ್ಟಿನ ಬಗ್ಗೆ ನೀನು ಅರಿತಿದ್ದೆನ್ನುವುದೇ ಸ್ಪಷ್ಟ. ಅವೆಲ್ಲವನ್ನು ತಿಳಿಸಿ ನಮ್ಮ ಮೂವರನ್ನು ಉದ್ಧರಿಸಬೇಕಮ್ಮ. ಓ ಆದಿಮಾಯೆ, ತುಂಬಿದಂತಹ ಜಲರಾಶಿ ಮಧ್ಯೆ ನಮ್ಮೂವರ ಸೃಷ್ಟಿ, ನಮ್ಮ ಸೃಷ್ಟಿಗೆ ಕಾರಣೀಕರ್ತರು ಯಾರೆಂಬುದಾಗಿ ನಾವು ತರ್ಕಿಸುತ್ತಾ ಇದ್ದೇವಮ್ಮ. ಆ ಸಂದರ್ಭದಲ್ಲಿ ನಮ್ಮ ಕಣ್ಣಂಗಳೇ ಕೇಳಿತು ಓಂಕಾರ, ಅದನ್ನೇ ಭಜಿಸಿದಾಕ್ಷಣ ನೀನೇ ಪ್ರತ್ಯಕ್ಷಲಾಗಿದ್ದೀಯ. ಆದ್ದರಿಂದ ಅಮ್ಮ ಎಂದು ಕರೆಯುತ್ತಾ ಇದ್ದೇವೆ. ಓ ಜನನಿ,
ನಮ್ಮ ಸೃಷ್ಟಿ ಯಾಕಾಯಿತು, ನಮ್ಮಿಂದ ಮುಂದಕ್ಕೆ ಆಗಬೇಕಾದಂತಹ ಕಾರ್ಯವಾದರೂ ಯಾವುದು ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಜಯ ಜಯ ಹರಿಹರ ಬ್ರಹ್ಮರಿಂದಿರಿಸಿ ನಾಮವೇ ಹರುಷದಿ ಮೂವರಿಗೆ ಇರುವಾಗ ನಿನ್ನ ಘನಘನ ಮುಂದಗೆ ಹೊರೆದರೆ ನಿಮಗೆ ಕಾಣುತ್ತಿರುವ ಅಂಬುದಿಯ ಮಧ್ಯದಲ್ಲಿ ದಿಕ್ಕು ಕಾಣದೆ ಬಳಲುತ್ತಿರುವ ಓ ನನ್ನ ಮಕ್ಕಳೇ, ಅಮ್ಮ ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಕರ್ತಳು. ನನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಕಾರ್ಯಪ್ರವೃತ್ತರಾಗಿರಿ. ಗೌರವರ್ಣದಿಂದ ಶೋಭಿಸುತ್ತಿರುವ ನೀನು ಬ್ರಹ್ಮ ಎಂಬ ಅಭಿಧಾನದಿಂದ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿದ್ದುಕೋ ಮಗನೇ. ಹಾಗೆ ಆಗಲಮ್ಮ. ನೀಲವರ್ಣದಿಂದ ಕಂಗೊಳಿಸುತ್ತಿರುವ ನೀನು ವಿಷ್ಣು ಎಂಬ ಅಭಿಧಾನದಿಂದ ಸಾತ್ವಿಕ ಗುಣೋಪೇತನಾಗಿ ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠ ಲೋಕದಲ್ಲಿದ್ದುಕೋ ಮಗನೇ. ನಿನ್ನ ಇಚ್ಛೆಯಂತಾಗಲಿ. ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವ ನೀನು ಈಶ ಎಂಬ ಹೆಸರಿನಿಂದ ತಾಮಸ ಗುಣ ಭರಿತನಾಗಿ ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸ ಲೋಕದಲ್ಲಿದ್ದುಕೋ ಮಗನೇ. ಸರಿಯಮ್ಮ. ಮಕ್ಕಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡುತ್ತಾ ಬನ್ನಿರಿ. ಏನಾದ್ರೂ ಸಮಸ್ಯೆ ಬಂದರೆ ಕಷ್ಟ ಬಂದ ಕಷ್ಟಕಾಲಗಳಿಂದ ನಿಷ್ಠೆಯ ಭಜಿಸಲು ಹುಟ್ಟು ಸಂದರ್ಶನವ ಇಷ್ಟದಿ ಮುರಿಯಿಂದ ಭಯವಿದ್ದಳು ಕಟ್ಟಡ ನಿರ್ಧಾನವ. ಮಕ್ಕಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡುತ್ತಾ ಬರುವ ಕಾಲಕ್ಕೆ ಕಷ್ಟ ಪರಂಪರೆಗಳು ಒದಗಿತೆಂಬ ಭಯವೇ ಯೋಚಿಸದಿರಿ, ಚಿಂತಿಸದಿರಿ. ಪ್ರತ್ಯಕ್ಷವಾಗಿಯೋ ಯಾ ಪರೋಕ್ಷವಾಗಿಯೂ ಬಂದು ನಿಮಗೊದಗಿದ ಕಷ್ಟವನ್ನು ಪರಿಹರಿಸುತ್ತೇನೆ. ನಿಮ್ಮೂವರಿಗೂ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಒಡವಿ ಬಾವಿಜಾರಾಲಿಬುದು ರಾಜದ ಗುಣ. ಅಗಸಿದರೆ ಕಾಟನು ಹರಿಹಮದ ಬಂಗಾಳಿ ಕನ್ನಯ ಮನದಲ್ಲಿ ಇದಾರಿಕಮಯ ನೋಡು. ಹರಿಹರ
ನನ್ನನ್ನೇ ನೋಡ್ತಾ ಇದ್ದೀರಲ್ಲ. ಹಿಂದೆ ಏನೋ ಆಯ್ತು, ಏನು ಅಂತ ಗೊತ್ತಾಗ್ಲಿಲ್ಲ. ಏನೂ ಆಗ್ಲಿಲ್ಲ. ಕಾರಣ ಉಂಟು. ಹುಟ್ಟಿದಂತಹ ಆ ಸಮಯದಲ್ಲಿ ನಾನೇನು ನಾನೆಷ್ಟು ಅನ್ನೋದು ತಿಳಿಯದೆ ಹೋಗಿತ್ತು. ಸರಿ, ಪ್ರತ್ಯಕ್ಷವಾದ ಮಾತೆ. ಮೂವರಿಗೆ 3 ಹೆಸರುಗಳನ್ನು, 3 ಉದ್ಯೋಗಗಳನ್ನು, ವಾಸಿಸುವುದಕ್ಕೆ 3 ಯೋಗ್ಯ ಸ್ಥಳಗಳನ್ನು, 3 ಗುಣಗಳನ್ನು ಅನುಗ್ರಹಿಸಿ ಮರೆಯಾಗಿ ಹೋಗಿದ್ದಾಳೆ. ಕಾಣಿಸಿಕೊಂಡಂತಹ ಮಾತೆ ಮೊದಲಾಗಿ ನನ್ನನ್ನು ಕರೆದು ನನಗೆ ಹೆಸರನ್ನಿರಿಸಿದ್ದು ಮಗನೇ ಬ್ರಹ್ಮ ಎಂಬ ಹಾಗೆ. ಹೌದಲ್ಲ? ಬ್ರಹ್ಮ ಅಂದರೆ ಏನು? ನೀನೇ. ನಾನು ಹೌದು. ಆದ್ರೆ ಬ್ರಹ್ಮ ಅನ್ನುವಂತಹ ಶಬ್ದಕ್ಕೆ ಅರ್ಥ ಉಂಟು. ಏನು? ದೊಡ್ಡದು, ಓ, ಬೃಹತ್ತಾದದ್ದು. ಬೃಹೀರುದ್ಧವೆನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾದ ಬ್ರಹ್ಮ ಎನ್ನುವ ಶಬ್ದಕ್ಕೆ ದೊಡ್ಡದು ಎನ್ನುವ ಮಹದರ್ಥ ಉಂಟು. ಸರಿ, ಮತ್ತೆ ರಾಜಸಗುಣ ನಿನಗೆ ಅಲ್ವಾ ಅದು? ಹೌದೌದು. ಏಕಕಾಲದಲ್ಲಿ ನವಮರು ಕಾಣಿಸಿಕೊಂಡ ದಿಸೆಯಲ್ಲಿ ನಮ್ಮಲ್ಲಿ ನಾಯಕನಾಗುವುದಕ್ಕೆ ಯಾರು ಯೋಗ್ಯ ಎಂಬ ಹಾಗೆ ಯೋಚಿಸಿದಂತಹ ಮಾತೆ, ಓ ನಾಯಕನಾಗಬೇಕಿದ್ರೆ ಇವನೇ ಸರಿ ಎಂಬ ಹಾಗೆ ತೀರ್ಮಾನಿಸಿ ರಾಜಸಗುಣವನ್ನು ನನಗೆ ಅನುಗ್ರಹಿಸಿದ್ದಾಳೆ. ಹರಿಯೇ, ಇದೆಯೇ? ಮುಂದೆ ನೀನು ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಬಂತು ಅಂತಾದ್ರೆ ನೀನು ಯೋಚಿಸುವುದಲ್ಲ, ಮತ್ತೆ ನೇರವಾಗಿ ನನ್ನ ಬಳಿಗೆ ಬಾ. ನಿನ್ನ ತೊಂದರೆ ನನ್ನಲ್ಲಿ ಹೇಳು, ನಾನು ಬಗೆಹರಿಸ್ತೇನೆ. ನಿನಗೆ ತೊಂದರೆ ಬಂದ್ರೆ ನಾನೇ ನೋಡಿಕೊಳ್ತೇನು. ಹರನೇ, ಮುಂದೆ ನೀನು ಕೈಗೊಳ್ಳುವಂತಹ ಕೈಂಕರ್ಯದಲ್ಲಿ ಯಾವುದೇ ರೀತಿ ಅಡಚಣೆ ಬಂತು ಅಂತಾದ್ರೆ ನೀನು ದುಃಖಿಸುವುದಲ್ಲ, ಮತ್ತೆ ನೇರವಾಗಿ ಈ ಬ್ರಹ್ಮನ ಬಳಿಗೆ ಬಾ. ಬಂದು ನಿನ್ನ ಅಡಚಣೆ ನನ್ನಲ್ಲಿ ಹೇಳು, ನಾನು ನಿವಾರಣೆ ಮಾಡ್ತೇನೆ. ಯಾಕಂದ್ರೆ ನಮ್ಮ ಮೂರಲ್ಲಿ ನಾನೇ ಅಧಿಕ, ನೀವೇ ಇರುವರು. ನಾನು ಹೇಳಿದ ತೆರದಿ ಕೇಳತಕ್ಕದ್ದು. ವಿಧಿಯೇ, ವಿಶಾಲವಾದ ಜಲರಾಶಿಯ ಮುಂಭಾಗದಲ್ಲಿ ದುರಿತವನ್ನು ಅನುಭವಿಸುತ್ತಿದ್ದವರು ನಾವು ಮೂವರು. ಹಿಂದೇನು ಮುಂದೇನು ನಮ್ಮ ಹುಟ್ಟಿನ ಹಿನ್ನೆಲೆ ಏನು ಯಾವುದನ್ನು ತಿಳಿಯುವ ಮಟ್ಟಕ್ಕೆ ನಾವು ಯಾರೂ ಬೆಳೆಯಲೇ ಇಲ್ಲ. ಆವರಿಸಿದ ಗಾಢ ಕತ್ತಲೆಯನ್ನು ಬಿಟ್ಟರೆ ಮತ್ತಿನ್ನೇನು ತಿಳಿಯದೇ ಇರುವ ಕಾಲದಲ್ಲಿ ನಮ್ಮ ಮುಂಭಾಗದಲ್ಲಿ ಜಗಜ್ಜನನಿಯ ಪ್ರಕಟಳಾಗಿ ಇಚ್ಛಾ ಮಾತ್ರದಿಂದ ನಮ್ಮ ಮೂವರನ್ನು ಸೃಜಿಸಿದ ಹಿನ್ನೆಲೆಯನ್ನೆಲ್ಲ ವಿವರವಾಗಿ ತಿಳುಹಿಸಿ ಮರೆಯಾದ ಬಳಿಕ ನೀನೀಗ ನಮಗಿರುವರಿಗಿಂತಲೂ ಹಿರಿಯವ ಎನ್ನುವ ಹಾಗೆ ಆಲೋಚಿಸಿ ಅದನ್ನೇ ಆಡುವುದಕ್ಕೆ ಮುಂದೆ ಬಂದೆಯಲ್ಲ. ಹಿರಿಯವನೇ ಹೌದು ಅಂತಾದ್ರೆ ಈಗ ಜಗಜ್ಜನನಿ ಹೇಳಿದ್ದನ್ನು ಬಿಟ್ಟು ಪ್ರತ್ಯೇಕ ಏನಾದರೂ ಇದ್ರೆ ನೀನು ಆಡಿ ತೋರಿಸಬೇಕಾಗಿತ್ತು. ಇದು ಬೇರೇನಲ್ಲ, ಅಮ್ಮ ಏನನ್ನು ಅನುಗ್ರಹಿಸಿದ್ದಾಳೋ ಅದನ್ನೇ ಮುಂದಿರಿಸಿಕೊಂಡು ನಾನು ಹಿರಿಯವ, ನಾನು ಹೇಳಿದ ಹಾಗೆ ಕೇಳತಕ್ಕದ್ದು. ಏನು ನೀನು ವಿಧಿಯೇ ಅಂದ್ರೆ ನಮಗೆ ನಿರ್ದೇಶನ ಮಾಡುವುದಕ್ಕಾಗಿರುವವನು ಅಲ್ಲ. ನಮಗಾರು ನಿಯಾಮಕಳು ಕೇಳಿದ್ರೆ ಜಗಜ್ಜನನಿ ನಮ್ಮ ಮುಂಭಾಗದಲ್ಲಿ ಪ್ರಕಟಳಾದುದು ಮಾತ್ರವಲ್ಲದೆ ನಮಗೆ ಮೂವರಿಗೆ ಕರೆಯುವುದಕ್ಕೊಂದೊಂದು ಹೆಸರು, ಗುರುತಿಸುವುದಕ್ಕೊಂದೊಂದು ಗುಣ, ವಾಸಿಸುವುದಕ್ಕೊಂದೊಂದು ಕ್ಷೇತ್ರ ಎಲ್ಲವನ್ನೂ ಅನುಗ್ರಹಿಸಿ ಮರೆಯಾಗಿದ್ದಾಳೆ. ಹಾಗಾದ್ರೆ ಇಲ್ಲಿ ಯಾರೂ ನಾವು ಸ್ವತಂತ್ರರಲ್ಲ, ನಾವು ಜಗಜ್ಜನನಿಗೆ ಪರತಂತ್ರರಾಗಿರುವವರು. ಹಾಗಾಗಿ ಅವಳೆಂದಂತೆ ಕರ್ತವ್ಯ ಪರಾಯಣತೆಯನ್ನು ಮೆರೆಯಬೇಕಾದವರು ನಾವು ಮೂವರು. ಹಾಗಾಗಿ ಯಾಕೆ ಸುಮ್ಮನೆ ಮದದಿಂದ ಮುಂದೆ ಬರುತ್ತಾ ಇದ್ದಿ? ಇಲ್ಲಿ ಬೇಕಾಗಿರುವುದು ಮದ ಅಲ್ಲ, ಮತ್ತೆ ಮುದ. ರಾಜಸ ಗುಣವನ್ನು ಸ್ವಲ್ಪ ಬದಿಗಿರಿಸಿ ಮುದದಿಂದ ಸೃಷ್ಟಿಗೆ ತೊಡಗಯ್ಯ. ಈಗ ನೀನು ಮುದದಿಂದ ಅಂತ ಹೇಳಿದ್ರೆ ನಾನು ಪ್ರಾರಂಭಿಸಬೇಕಲ್ಲ, ಹಾಗೆಲ್ಲ ಆಗುವುದಿಲ್ಲ. ಇವನ ವಿಚಾರ ಗೊತ್ತಾಗ್ಬೇಕಲ್ಲ. ಬ್ರಹ್ಮ ಮಹಾಮತಿ ಅದೃಶ್ಯಲಾದ ಮೇಲೆ ತಾನು ದೊಡ್ಡವನೆಂಬುದಾಗಿ ವಾದವನ್ನು ಮಾಡೋದಕ್ಕೆ ಮುಂದಾಗಿದ್ದೆ. ದೊಡ್ಡವನಾನೆ, ಆದ್ರೆ ಆಲೋಚನೆಯನ್ನು ಮಾಡು. ಏನು? ಈಶ ಎನ್ನುವಂತ ಶಬ್ದಾರ್ಥ ಯಜಮಾನ. ಯಜಮಾನ? ನೀನು ಯಾರಿಗೆ ಯಜಮಾನ ಇಲ್ಲಿ? ಇಲ್ಲಿ ನಿನಗೆ ನಾನು ಯಜಮಾನ. ಯಜಮಾನ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಯಜಮಾನನಾಗುವುದಕ್ಕೆ ಯೋಗ್ಯತೆ ಬೇಕು, ಅರ್ಹತೆ ಬೇಕು. ಏನುಂಟು ಅರ್ಹತೆ ನಿನ್ನಲ್ಲಿ? ಧಾರಾಳವಾಗಿ ನಿಮ್ಮಿಬ್ಬರಿಗಿಂತಲೂ ಒಂದು ಹೆಚ್ಚಿಗೆ ನನ್ನಲ್ಲಿ ಉಂಟು. ಹೌದಾ? ತೆಗೆದಿರಿಸಿದ್ದಲ್ಲ, ಮತ್ತೆ ನನ್ನ ಹಣೆಯನ್ನೊಮ್ಮೆ ನೋಡಂತೆ. ಅದೇನು ಹುಣ್ಣಾದದ್ದು? ಹುಣ್ಣು ಮತ್ತೆ ಎಂತದ್ದು? ಹುಣ್ಣಲ್ಲ, ಮತ್ತೆ ಕಣ್ಣು. ಕಣ್ಣಾದ್ರೆ ಮುಚ್ಚಿಕೊಂಡದ್ದು ಯಾಕೆ? ಈ ಸಂದರ್ಭದಲ್ಲಿ ಮುಚ್ಚಿಕೊಂಡು ಉಂಟು. ಹೇಳೋದಕ್ಕಿಲ್ವಾ? ಉಂಟಪ್ಪ. ಯಾವಾಗ? ನಾನು ಸಿಟ್ಟುಕೊಂಡಾಗ ಆ ಕಣ್ಣನ್ನು ಕರೆದರೆ ಸಕಲವನ್ನು ಸುಡುವಂತ ಸಾಮರ್ಥ್ಯ ಆ ಕಣ್ಣಿಗಿದೆ. ಆದ್ರಿಂದ ಬ್ರಹ್ಮ ನಿನಗಿಂತ ನಾನೇ ದೊಡ್ಡವ. ಸಕಲವನ್ನು ಸುಡುವ ಸಾಮರ್ಥ್ಯ ಉಂಟು ಅಂತ ಹೇಳ್ತಾ ಇದ್ದೀಯಲ್ವಾ? ನೀನು ಸುಡುವುದಾದರೂ ಏನನ್ನು? ನೀನು ಸೃಷ್ಟಿ ಮಾಡಿದ್ದನ್ನು. ಹಾಗಾದ್ರೆ ಮೊದಲು ನಾನು ಸೃಷ್ಟಿ ಮಾಡ್ಬೇಕನ್ನೋದು ನಿನ್ನ ಗಮನಕ್ಕೆ ಬಂತಲ್ವ? ಹಾಗಾಗಿ ಹೇಳಿದ್ದು ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ, ನಾನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಪಾಲಿಸುವಂತಹ ಪೊರೆಯುವಂತಹ ಅಧಿಕಾರ ಇರುವುದು ಈ ಪದುಮಾಕ್ಷನಿಗೆ. ಆ ಬಳಿಕ ಲೋಕದ ಸಮತೋಲನ ತಪ್ಪಿದಾಗ, ಧರ್ಮ ಹದಗೆಟ್ಟಾಗ ಕೊನೆಗೆ ಮುಗಿಸುವನು ನೀನು. ಸೃಷ್ಟಿಯಿಂದಲೇ ಸಂಚಲನ, ಸೃಷ್ಟಿಯಿಂದಲೇ ಜಗತ್ ವ್ಯಾಪಾರ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿ. ಒಂದರಂತೆ ಇನ್ನೊಂದಿಲ್ಲ, ಇನ್ನೊಂದರಂತೆ ಮತ್ತೊಂದಿಲ್ಲ, ಮತ್ತೊಂದರಂತೆ ಮಗದೊಂದಿಲ್ಲ. ಯಾವುದು ಭಿನ್ನವಲ್ಲ, ಎಲ್ಲವೂ ವಿಭಿನ್ನ, ನವನವೀನ. ಹೊಸ ಯೋಚನೆಗಳ ಸೃಷ್ಟಿ, ಹೊಸ ಚಿಂತನೆಗಳ ಸೃಷ್ಟಿ, ಹೊಸ ಜೀವಕೋಶಗಳ ಸೃಷ್ಟಿ. ಜೀವಗಳ ಪ್ರತಿಯೊಂದು ನಡೆಯಲ್ಲೂ
ಪ್ರಥಮ ಹಂತದಲ್ಲಿ ಕಾಣುವುದು ಸೃಷ್ಟಿ, ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ವೈವಿಧ್ಯತೆ, ಇದು ಸೃಷ್ಟಿಯ ರಹಸ್ಯ. ಹಾಗಾಗಿ ನಿನ್ನ ಪಾಲನೆಗಿಂತಲೂ ನಿನ್ನ ಲಯಕ್ಕಿಂತಲೂ ಸೃಷ್ಟಿಯ ಕಾರ್ಯವೇ ಘನವಾದದ್ದು. ಸೃಷ್ಟಿ ಕಾರ್ಯವೋ ಅಷ್ಟೊಂದು ಘನವಲ್ಲ. ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದಿ, ಕೆಟ್ಟು ಹೋಗದ ತೆರದಿ, ಕಾರ್ಯವು ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದಿ, ಕೊಟ್ಟು ಕೊಟ್ಟು ಬೇಕಾದುದ ಪರಿಯುವ ಮದನವೇ. ಶ್ರೇಷ್ಠ ಶ್ರೇಷ್ಠ ಶ್ರೇಷ್ಠವೆಂದೊರೆದ ಹರೇ. ಸೃಷ್ಟಿ ಪ್ರಕಾರವು ಅಷ್ಟೊಂದು ಕೆಟ್ಟು ಹೋಗದ ತೆರದಿ, ಕೆಟ್ಟು ಹೋಗದ ತೆರದಿ. ವಿಧಾತ ಮೂರು ಮೂರ್ತಿಗಳಲ್ಲಿ ಮೊದಲಾಗಿ ತೊಡಗಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ಯಾರದ್ದು ಕೇಳಿದ್ರೆ ಅದು ನಿನ್ನದ್ದು. ಸೃಷ್ಟಿಸುವ ಘನತರವಾದಂತಹ ಉದ್ಯೋಗ. ಯಾರಿಗೂ ಘನತರ ಅಲ್ಲದೇ ಇರುವ ಉದ್ಯೋಗವನ್ನು ಜಗಜ್ಜನನಿ ಯಾವ ಕಾಲಕ್ಕೂ ಅನುಗ್ರಹಿಸುವುದಕ್ಕಿಲ್ಲ. ಮೂವರಿಗೂ ಕೊಟ್ಟ ಉದ್ಯೋಗವೇ ಅಂತಹ ಶ್ರೇಷ್ಠತರಮವಾದುದು. ಏನನ್ನು ಸೃಜಿಸಬೇಕು? ಮನಸ್ಸೋ ಇಚ್ಛೆ ಸೃಷ್ಟಿಸುವುದಕ್ಕಾಗುವುದಿಲ್ಲ. ಕಳೆದ ಕಲ್ಪದಿ ಲಯವಾದ ಪ್ರಪಂಚವನ್ನು ಈ ಕಲ್ಪಕ್ಕನುಗುಣವಾಗಿ ನೀನು ಸೃಷ್ಟಿಸಲೇಬೇಕು. ಆಗುವುದಿಲ್ಲ ಅಂತ ಹೇಳುವ ಹಾಗಿಲ್ಲ, ಹೀಗೆ ಮಾಡುತ್ತೇನೆ ಹಠ ಹಿಡಿಯುವ ಹಾಗಿಲ್ಲ. ಹಾಗಾದ್ರೆ ಈ ಕಲ್ಪದ ನಿನ್ನ ಉದ್ಯೋಗಕ್ಕೆ ಮೂಲ ಯಾವುದು? ಯಾವುದು? ಕಳೆದ ಕಲ್ಪದಲ್ಲಿ ಲಯವಾದುದೇ ಮೂಲ. ಲಯ ಆಗದೇ ಇರುತ್ತಿದ್ರೆ ಈ ಕಲ್ಪದಲ್ಲಿ ನೀನು ಸೃಷ್ಟಿಸುವುದಕ್ಕೆ ಇಲ್ಲ. ಲಯ ಯಾಕಾಯಿತು? ಪಾಲಿಸುವಷ್ಟು ಕಾಲ ಪಾಲಿಸಿದ ತದನಂತರ ಅದು ಲಯವಾಯಿತು. ಇದರಿಂದಲೇ ನಾವು ತಿಳಿಯುವುದಕ್ಕಾಗುತ್ತದೆ. ಏನನ್ನು? ಸೃಷ್ಟಿ ಸ್ಥಿತಿ ಲಯ ಎನ್ನುವ ಮೂರು ಉದ್ಯೋಗ ಕೇವಲ ಈ ಒಂದು ಕಲ್ಪಕ್ಕಾಗಿ ಅಲ್ಲ. ಇದು ಕಲ್ಪ ಕಲ್ಪಕ್ಕೂ ಯುಗ ಯುಗಗಳಿಗೂ ಮನ್ವಂತರಗಳಿಗೂ ಹೀಗೆಯೇ ಸಾಗಬೇಕು. ಇದು ಜಗಜ್ಜನನಿಯ ಸಂಕಲ್ಪ. ಅಮ್ಮನ ಸಂಕಲ್ಪವನ್ನು ಸಾಫಲ್ಯಗೊಳಿಸುವಲ್ಲಿ ನಾವು ಮೂವರೂ ಕರ್ತವ್ಯದಲ್ಲಿ ತೊಡಗಿಕೊಳ್ಳಬೇಕಾಗಿದೆ. ಆ ಹೊಣೆಗಾರಿಕೆ ನಮ್ಮ ಮೂವರಿಗುಂಟು. ಜಗಜ್ಜನನಿ ತೋರದೇ ಇರುವಂತಹ ತರತಮ ಭಾವನು ನೀನೊಬ್ಬ ಯಾಕೆ ಪ್ರಕಟಪಡಿಸುತ್ತಿರುವೆ? ನಮ್ಮ ಜೊತೆಯಲ್ಲಿ ಕೈ ಜೋಡಿಸು, ನಾವು ಮೂವರು ಕಾರ್ಯಪ್ರವೃತ್ತರಾಗೋಣ. ನೋಡು ಸರಿ ಯಾವುದು ಅಂತ ಅವನೇ ಹೇಳಿ. ಹರನೆಂದನ ಜನ ಸರಿ ನಿನ್ನ ವಚನವು ಹರಿಹರ ಹರಿಹರ ಅಂದ್ರೆ ಅವನಿಗೆ ಸೃಷ್ಟಿ ಮಾಡುವುದಕ್ಕೆ ಕೇವಲ ಸ್ವಲ್ಪ ಹೊತ್ತು ಸಾಕು, ನನಗೆ ಲಯಗೊಳಿಸುವುದಕ್ಕೆ ಅಲ್ಪ ಹೊತ್ತು ಸಾಕು. ಈ ಅಲ್ಪ ನಡುವೆ ಜೀವನ ಅಂದ್ರೆ ಪಾಲನಾ ಕಾರ್ಯ. ಯಾವನೊಬ್ಬ ವ್ಯಕ್ತಿಯಾಗಲಿ ಹೇಗೆ ಹುಟ್ಟಿದ ಹೇಗೆ ಸತ್ತ ಅಂತ ಮುಖ್ಯ ಅಲ್ಲ.
ಆತನ ಜೀವನದಲ್ಲಿ ಯಾವುದನ್ನು ಸಾಧನೆ ಮಾಡಿದ್ದಾನೆ ಅದು ಮುಖ್ಯ. ಆ ಸಾಧನೆಯನ್ನು ಮಾಡಬೇಕಿದ್ರೆ ನಿನ್ನ ಪಾಲನಾ ಕಾರ್ಯ ಅಗತ್ಯವಾಗಿ ಬೇಕೇ ಬೇಕು. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯ ಇದರಲ್ಲಿ ಮಹತ್ತರವಾದ ಪಾಲನಾ ಕಾರ್ಯ. ಈಗ ಮಹತ್ತರವಾದದ್ದು ಪಾಲನೆ ಅಂತ ಹೇಳುದ? ಪಾಲನೆ ಮಹತ್ತರವಾದ್ದು. ಕಾರ್ಯ ಪ್ರಾರಂಭ ಮಾಡುದು ಯಾರು? ಪ್ರಾರಂಭ ನಿನ್ನಿಂದಲೇ. ನಾನು ಕಾರ್ಯ ಪ್ರಾರಂಭ ಮಾಡುವವ, ಆ, ಕಾರ್ಯಾಧ್ಯಕ್ಷ. ಕಾರ್ಯಾಧ್ಯಕ್ಷ. ನಾನೇನು ಬಲಿತಿದ್ದೇನೆ ಅನ್ನುವುದನ್ನು ನೋಡಿ ಅವ ಕರ್ಮ ಮಾಡುವುದು. ಆ, ಅವ ಕರ್ಮಾಧ್ಯಕ್ಷ. ಕರ್ಮಾಧ್ಯಕ್ಷ. ಅವ ಕರ್ಮಾಧ್ಯಕ್ಷ. ಕರ್ಮಾಧ್ಯಕ್ಷ. ನಾನು ಕಾರ್ಯಾಧ್ಯಕ್ಷ. ಕಾರ್ಯಾಧ್ಯಕ್ಷ. ಈಗ ನೀನು ನನ್ನನ್ನು ದೊಡ್ಡವಂತ ನಿಮ್ಗೆ ಉಪಾಧ್ಯಕ್ಷ ಕೊಡುವ. ಉಪಾಧ್ಯಕ್ಷ ನನಗೆ. ಓ ಬ್ರಹ್ಮ, ಏನಿದು ಏನಿದೇನಿದು ಇದು ಉಂಟೆ ಇಲ್ವಾ? ನೀನು ಉಪಾಧ್ಯಕ್ಷ ನನಗೆ ಇದೆಲ್ಲ ಬೇಕಾ ಬ್ರಹ್ಮ? ಒಂದು ತೆಗೆದು ಓ, ಬೇಡಪ್ಪ, ನನಗೆ ಅಮ್ಮ ಕೊಟ್ಟದ್ದು ಉಂಟಲ್ವಾ? ಲಯಾಧ್ಯಕ್ಷ, ಲಯದ ಅಧಿಕಾರ ಅದೇ ಸಾಕು. ಹರಿ ನಾನು ನಿನ್ನನ್ನು ಹುಡುಕೋದು ಎಲ್ಲಿಯಾದ್ರೂ ಆ ಕಡೆ ಹೋಗುವುದಾದ್ರೆ ಛೆ, ಛೆ, ಛೆ. ನಾವು ಒಮ್ಮೆ ಮನಸ್ಸು ಕೊಟ್ರೆ ಮತ್ತೊಮ್ಮೆ ಹಿಂದಕ್ಕೆ ಜಾರುವುದಿಲ್ಲ. ಒಂದೇ ದಾರಿನ ಮನಸ್ಸು ನಮ್ಮದು. ಆದ್ರಿಂದ ನಮ್ಮಿಬ್ಬರಲ್ಲಿ ಭೇದಿಲ್ಲ ಎನ್ನುವುದಕ್ಕೆ ಲೋಕ ಮುಖಕ್ಕೆ ತೋರಿಸುವುದಕ್ಕಾಗಿ ನಾನು ನಿನ್ನಲ್ಲಿ ಎರಕ. ತತ್ವ ಅರಿತು ಸೇರಿಕೊಂಡ. ಈಗ ನೀವು ಒಂದಾಗಿದ್ದೀರಿ. ಹೌದು. ನೀನು ದೊಡ್ಡವನ್ನು ಹಾಗೆ ನೀನು ತೀರ್ಮಾನಿಸಿದ್ದಿರಬಹುದು. ನೀವಿಬ್ಬರು ಒಂದಾದರೂ ಸಹ ಈ ಬ್ರಹ್ಮಣೇ ದೊಡ್ಡವ ಎನ್ನುವುದನ್ನು ನಿರೂಪಿಸ್ತೇನೆ. ಹೇಗೆ ಹೇಗೆ ಒಂದು 4 ಬೆಟ್ಟದಿಂದ ಬೆನ್ನಿ ಕೊಡುವುದು, ನಿನ್ನನ್ನು ಕಾಲಿಗೆ ಬೀಳುವುದು, ಬ್ರಹ್ಮ ನೀನು ದೊಡ್ಡವ ಅಂತ ಹೇಳುವುದು. ನಿನ್ನ ಕಲ್ಪನೆ ಬಹಳ ಚೆನ್ನಾಗಿ. ವಾಸ್ತವವನ್ನು ಹೇಳಿದ್ದು. ತಿರುಗಿಸಿ ನಾವು 4 ಕೊಟ್ಟರೆ ಯಾರಿಗೆ? ಕೊಟ್ಟವನಿಗೆ. ಮತ್ತೆ ನನ್ನ ನೀನು ಗೆಲ್ಲಲಾರೆ. ತೀರ್ಮಾನ ಮತ್ತೆಲ್ಲೂ ಆಗುವುದು. ಯಾಕೆ ನಾವು ಹೊಡೆದಾಟ ಮಾಡುವುದು? ಅನಿವಾರ್ಯ ಅಂತ ಆದ್ರೆ ಹೊಡೆದಾಟ ಮಾಡಬೇಕು. ಅನಿವಾರ್ಯವೇ ಹೌದು ಅಂತಾದ್ರೆ ಹೊಡೆದಾಟವೇ ಯಾಕೆ? ಮತ್ತೆ ಜಗಜ್ಜನನಿ ಏನು ಹೇಳಿದ್ದಾಳೆ ಎನ್ನುವುದನ್ನೇ ನೀನು ಮರೆತ ಹಾಗೂ ಕಳೆದ ಕಲ್ಪದಿ ಲಯವಾದ ಪ್ರಪಂಚವನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಿ ಮಕ್ಕಳೇ, ಹೀಗೆ ಜಗಜ್ಜನನಿ ಆಡಿದ್ದು. ಈಗ ನಾವು ಜಲಮಯವಾದ ಪ್ರಪಂಚವನ್ನು ಬಿಟ್ಟರೆ ಮತ್ತೇನು ಕಾಣುತ್ತಾ ಇಲ್ಲ. ಹಾಗಾದ್ರೆ ಕಳೆದ ಕಲ್ಪದಲ್ಲಿದ್ದಂಥ ಪ್ರಪಂಚ ಲಯ ಹೊಂದಿ ಎಲ್ಲಿ ಅಡಕವಾಗಿದೆ? ನಮ್ಮ ಉದರದೊಳಗೆ ಐಕ್ಯವಾಗಿರಬಹುದು. ನಾವಿರೋರು ಪರಸ್ಪರ ಉದರ ಶೋಧನೆ ಮಾಡುವ. ಉದರ ಶೋಧನೆ ಮಾಡಿದ್ರೆ ನಿಜ ಏನು ಅಂತ ತಿಳಿಯುವ. ಹೌದಾ? ಹೌದು. ಹೋಗು. ನೀನಲ್ವಾ ಹೋಗಬೇಕು? ನಾನು ಯಾಕೆ ಹೋಗ್ಬೇಕು? ನೀನೇ ಆಡಿದ ಹಾಗೆ ದೊಡ್ಡವ ನೀನು. ಅಮ್ಮ ಮೊದಲಾಗಿ ಹೆಸರಿರಿಸಿದ್ದು ನಿನಗೆ, ರಾಜಸ ಗುಣ ನಿನಗೆ, ಸತ್ಯಲೋಕ ಕರುಣಿಸಿದ್ದು ನಿನಗೆ. ಮೊದಲು ನಾ ತೊಡಗಲು ಪ್ರಥಮವೇ ಒಳಗೆ ಹೋಗುತ್ತೀಯ? ಒಳಗೆ ಹೋಗುದಲ್ವೋ? ಮತ್ತೆ ನಿನ್ಗೆ ಅವಕಾಶ ಮಾಡಿ ಕೊಡುವುದು. ಒಳಗೆ ನೀನೇ ಹೋಗ್ಬೇಕು. ದಾರಿ ತೋರಿಸ್ತೇನೆ. ಸರಿ, ತಿಳಿಸಿದ್ದೇನೆ. ಬಾಯಿ ಹೋಗಿದ್ದಾನೆ ಹನ್ನನ್ನ ಉದರದೊಳಗೆ. ಒಳಗೆ ಹೋದಂತಹ ಈತನಿಗೆ ಬ್ರಹ್ಮೆ ಅಷ್ಟು ಅನ್ನೋದನ್ನು ತೋರಿಸುವುದಕ್ಕಾಗಿ ನನ್ನ ದೇಹದಲ್ಲಿರುವ ನವದ್ವಾರಗಳನ್ನು ಹೊಂದಿಸ್ತೇನೆ. ಸ್ವಲ್ಪ ಕಷ್ಟ ಆಗಬಹುದಾ ಅಂತ. ಉಸಿರಾಟವೇ ನಿಂತು ಹೋದ್ರೆ ಬದುಕುವುದಕ್ಕೆ ಅವಕಾಶ ಎಲ್ಲಿಂಟು? ಹಾಗಾಗಬಾರ್ದು. ಅಧೋದ್ವಾರವೊಂದನ್ನು ತೆರೆದಿದ್ದೇನೆ. ಹೇಗೆ ಬರ್ತಾನಂತ ನಿರೀಕ್ಷೆಯಲ್ಲಿರೋಣ. ಹರಿಯುವ ಮೊದಲೇ ವಿಧಿಯ ಜಠರವ ಹೊರಗೆ ಜಮುವಳಿ ಗಂಡನು ಅಲ್ಲಿ ಗಂಡನು ಸರಿದಾಗಲ್ಪದಿ ಪ್ರಳಯ ಹೊಂದಿದ ಧರೆಗಳೆಲ್ಲ ಸರಿದಾಗಲ್ಪದಿ ಪ್ರಳಯ ಹೊಂದಿದ ಧರೆಗಳೆಲ್ಲ
ಅರಮನೆಗಾಗಿ ಒಳ ಪ್ರವೇಶ ಮಾಡಿ ಕಂಡುದನ್ನು ವಿಧಾತನಿಗೆ ತಿಳಿಸುವುದಕ್ಕಾಗಿ ಬಂದ ದಾರಿಗಾಗಿ ಮೇಲೆ ಏರಿದೆ. ದಾರಿ ಗೋಚರಿಸಲಿಲ್ಲ. ಕೆಳಗಿಳಿದ್ರೆ ಇಲ್ಲಿಯೂ ದಾರಿ ಇಲ್ಲ. ಎಲ್ಲಾ ದಾರಿಯನ್ನು ಬಂಧಿಸಿ ಬದುಕುಳಿಯುವ ಸಾಮರ್ಥ್ಯ ಬ್ರಹ್ಮದೇವನಿಗೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ದಾರಿ ಇಲ್ವಾ ಅಂತ ನೋಡಿದ್ರೆ ಹಿಂದಿನ ದಾರಿಯೊಂದನ್ನು ಬಿಟ್ಟಿದ್ದಾರೆ. ನಮಗೆ ಅದೇ ಆದೀತು. ಹೊರಗಡೆ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡಿನು ಭರದಲ್ಲಿ ಮೆರೆವಾ ಹೋದ ಕಲ್ಪದಿಲಯವಾದ ಸರ್ವಮೇದಿಗಳು ಮಲ್ಲಿ ಬೆರೆ ಮಗಿನೋದ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡಿನು ಭರದಲ್ಲಿ ಮೆರೆವಾ ಏನುಂಟು ಏನಿಲ್ಲ ಇರುವುದೇ ಹೆಚ್ಚು. ಇದು ಹೊಟ್ಟೆ, ಮತ್ತೆ ಎಂತದ್ದು? ಬ್ರಹ್ಮಾಂಡ ಸರಿದ ಕಲ್ಪದಿ ಲಯ ಹೊಂದಿದ ಸರ್ವ ಪ್ರಪಂಚವೂ ನಿನ್ನ ಉದರವನ್ನು ಬಂದು ಸೇರಿಕೊಂಡಿವೆ. ಹೌದಾ? ಆದ್ರೆ ಏನು ಮಾಡು, ಏನು ಎಲ್ಲಿ ನೋಡಿದ್ರು ಚೇತನ ಇಲ್ಲ. ಹೌದಾ? ಎಲ್ಲ ಜಡ. ಹೋದವನೇ ಜಡದಿಂದ ಕುಡಿದ ಮತ್ತೆ ಅಲ್ಲಿ ಹೇಗೆ ಚೇತನ ಮುಟ್ತದೆ? ನಿನ್ನ ಉದರದಲ್ಲಿ ಇದ್ದದನ್ನು ಆಡಿದ ನಾನು. ಇನ್ನೇನಾದ್ರೂ ವಿಶೇಷತೆ ಇದೆಯಾ? ನೋಡಿದ್ರೆ ಬಹಳಷ್ಟು ತುಂಬಿಸಿಕೊಂಡು. ಏನು ತುಂಬಿಸಿಕೊಂಡದ್ದು? ಬಂಗಾರ. ಬಂಗಾರ? ಹೌದು. ನನ್ನ ಉದರದಲ್ಲಿ? ನಿನ್ನಲ್ಲಿ ಏನಯ್ಯ? ದೊಡ್ಡವರದೆಲ್ಲ ಹಾಗೆ. ಹೇಗೆ? ಬಂಗಾರ ಒಳಗೆ ಇರುವುದು. ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಗೊತ್ತಾಗುವುದು ಯಾವಾಗ? ಯಾವಾಗ? ಲೋಕಾಯುಕ್ತ ಒಮ್ಮೆ ಒಳಗೆ ಹೋದಾಗ. ಈಗ ನೀನು ಲೋಕದ ಆಯುಕ್ತ, ಲೋಕಾಧ್ಯಕ್ಷ. ನನ್ನೊಳಗೆ ಹೋಗಿದ್ದಿ, ಬಂಗಾರ ನೋಡಿದ್ದಿ. ನೀನೊಬ್ಬನೇ ನೋಡಿದ್ದಲ್ವ? ಯಾಕೆ? ಶಿವ ನೋಡಿಲ್ಲಲ್ಲ. ಅವ ಮೊದಲೇ ಐಕ್ಯನಾಗಿದ್ದಾನೆ. ಅವ ನೋಡಿದ್ರೆ ಕಷ್ಟ ಆಗಬಹುದು. ಯಾವ ಸಮಸ್ಯೆಯೂ ಇಲ್ಲ. ಬಂಗಾರ ಅಲ್ಲ, ಬಂಗಾರದ ಬಣ್ಣ. ಬಂಗಾರ ಇಲ್ವಾ? ಬಣ್ಣ ಆದ್ರೂ ಉಂಟಲ್ಲ. ಹೌದೌದು. ಹಾಗಾಗಿ ಹೊರ ಬರುವಾಗ ಒಂದು ಸಂಕಲ್ಪ ಮಾಡಿ. ಏನು ಸಂಕಲ್ಪ ನಿನ್ನದು? ನಿನಗೊಂದು ನಾಮಕರಣ ಮಾಡಿದ್ರೆ ಹೇಗೆ? ನಾಮಕರಣ? ಹೌದು. ನಾಮಕರಣ ಯಾರು ಯಾರಿಗೆ ಮಾಡುದು? ಮಗನಿಗೆ ಅಪ್ಪ ಮಾಡುದು. ಮತ್ತೆ ಇಲ್ಲಿ ನಾನಪ್ಪ. ಅದೆಲ್ಲ ಬೇಡ, ನಾಮಕರಣ ಅಲ್ಲ. ಬ್ರಹ್ಮನಿಗೆ ಒಂದು ಬಿರುದನ್ನು ಕೊಡ್ತಾ ಇದ್ದೇನೆ ಅಂತ ಹೇಳು. ಸರಿದ ಕಲ್ಪದಿ ಪ್ರಳಯ ಹೊಂದಿದ ಸರ್ವ ಪ್ರಪಂಚವೂ ನಿನ್ನ ಉದರವನ್ನು ಬಂದು ಸೇರಿಕೊಂಡಿವೆ. ಸರಿಯಾಗಿ ಗಮನಿಸಿದಾಗ ಬಂಗಾರದೋಪಾದಿಯಲ್ಲಿ ಕಂಡಿತು. ಹಾಗಾಗಿ ಇನ್ನು ಮುಂದೆ ಲೋಕದಲ್ಲಿ ನೀನು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಆಗಬಹುದು. ಆಗಬಹುದು. ನಾವು ದೊಡ್ಡವರಲ್ವಾ? ನಾವು ದೊಡ್ಡವರೇ. ನಿನ್ನ ಹೇಳಿದ್ದು ಮತ್ತೆ ನಾವು ನನ್ನ ಬಗ್ಗೆ ಮಾತ್ರ ಹೇಳಿದ್ದು. ದೊಡ್ಡವರು ಕೊಟ್ಟದನ್ನು ಇಟ್ಟುಕೊಳ್ಳುವುದಿಲ್ಲ. ತಿರುಗಿಸಿ ಕೊಡುವುದ? ತಿರುಗಿಸಲ್ವೋ? ಮತ್ತೆ ನೀನು ಬಂದದ್ದೆಲ್ಲಿ? ನೀನು ಬಿಟ್ಟದ್ದೆಲ್ಲಿ? ಅಧೋದ್ವಾರ. ಅಲ್ಲಿಂದಲೇ ಬಂದೆ. ಆದ್ದರಿಂದ ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ಸಂತೋಷ. ಈಗ ನಿನ್ನ ಅನುಮಾನ ಪರಿಹಾರಾಯ್ತಲ್ಲ. ನಾನು ದೊಡ್ಡವ ಅಂತ ಗೊತ್ತಾಯ್ತಲ್ಲ. ಎಷ್ಟು ಸಣ್ಣವ ಅಂತ ಗೊತ್ತಾಗ್ಲಿಲ್ಲ. ಅಲ್ಲ, ನಾನು ದೊಡ್ಡವನಾದ್ರೆ ನೀನು ಸಣ್ಣವನಲ್ಲ. ಮತ್ತೆ ಅಂತ ತೀರ್ಮಾನ ಹೇಗೆ ಆದದ್ದು? ಒಳಗೆ ಹೋಗಿ. ಹೌದು, ನೀನು ಹೋದೆಯಾ? ಈಗ ಹೋಗದಿದ್ರೆ ಏನಾಗ್ತದೆ? ಮಾತಿಗೆ ತಪ್ಪಿದವ ಅಂತ ಮಾತು ಬರಬಾರ್ದು. ದಾರಿ ಬೇಕಲ್ಲ. ಅವಕಾಶ ಮಾಡಿ. ಸೃಷ್ಟಿ ಮಾಡಬೇಕಾದ ವಿಧಾತ ಹೊಸ ವಿಷಯಗಳನ್ನೇ ಸೃಷ್ಟಿಸಿ ಬಿಟ್ಟ. ರಾಜಸ ಗುಣ ಇರಬೇಕಾದದ್ದು ಅವನಲ್ಲಿ. ಆದ್ರೆ ರಾಜಸ ಗುಣವನ್ನು ಇವ ಆಳಬೇಕು. ಇವನನ್ನು ರಾಜಸ ಗುಣ ಆಳಕೂಡದು. ಏರಿದ ಮದ ಇಳಿಸಬೇಕು ಅಂತಾದ್ರೆ ದಾರಿ ಒಂದೇ. ಅವನದ್ದು 8, ನಮ್ಮದು 9. ಗಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿಯಲ್ಲವನು ಸುರದ ವೈದ್ಯರು ಕೇಳಿ ನೇರವಾಗಿ ಹರಿಯ ಉದರದೊಳಗೆ ಬಂದಿದ್ದೇನೆ. ಇವನ ಉದರದೊಳಗೆ ಏನಿರಬಹುದು? ಏನೂ ಇರುವುದಕ್ಕಿಲ್ಲ ಎನ್ನುವಂತಹ ನಿರ್ಣಯವನ್ನು ತಳೆದು ಒಳಗೆ ಬಂದೆ ಅಂತಾದ್ರೆ ನೋಡಬಾರದೆ. ಕಳೆದ ಕಲ್ಪದಿ ಲಯವಾದಂತಹ ಪ್ರಪಂಚದಲ್ಲಿ ಅಡಕವಾಗಿರುವಂತಹ ಜೀವರಾಶಿಗಳೆಲ್ಲ ಸಾಧ್ಯಂತವಾಗಿ ಮೆರೆಯುತ್ತಾ ಉಂಟು. ನನ್ನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಜಡತ್ವದಿಂದ ಕೂಡಿದ್ದಾರೆ. ಈತನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಚೇತನಾತ್ಮಕವಾಗಿದೆಯಲ್ಲ. ಆದುದರಿಂದಲೇ ಇಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸುವುದಕ್ಕಾಗಿ ಬಂದ ಫತವನ್ನು ಹಿಡಿಯೋದನ್ನು ಹಾಗೆ ಮೇಲಕ್ಕೆ ಹೋದೆ ಅಂತಾದ್ರೆ ಬಂದ ಫತ ಮುಚ್ಚಲ್ಪಟ್ಟಿದೆಯಲ್ಲ. ಹಾಗಾಗಿ ಬೇರೆ ಯಾವುದಾದರೂ ದಾರಿ ತಿಳಿದಿರಬಹುದು ಅನ್ನುವಂತಹ ಕುತೂಹಲದಿಂದ ಕೆಳಕ್ಕಿಳಿದು ಬಂದರೆ ದೇಹದಲ್ಲಿರುವ ನವದ್ವಾರಗಳನ್ನು ಬಂಧಿಸಿದ್ದಾರೆ. ನವದ್ವಾರಗಳನ್ನು ಬಂಧಿಸುವಂತಹ ಚೈತನ್ಯ ಈತನಿಗುಂಟು ಅಂತಾದ್ರೆ ಈತ ಸಾಮಾನ್ಯನಲ್ಲ, ಅಸಾಮಾನ್ಯನೇ ಸರಿ, ದೇವರ ದೇವನೇ ಹೌದು.
ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡೋದರ ಬರಿತ ಈತ ಅನ್ನೋದು ನಿಶ್ಚಯವಾಗಿ ತೋರಿಸಿಕೊಟ್ಟಿದ್ದಾನೆ. ಈತ ನಿಧಿನಲ್ಲಿ ನಾನು ಏನೂ ಅಲ್ಲ ಅನ್ನುವುದು ನನಗೀಗ ಅರ್ಥವಾಗಿ ಹೋಯಿತು. ಇಲ್ಲಿಂದ ಹೊರ ಹೋಗುವ ಬಗೆ ಹೇಗೆ ಒಂದೂ ಗೊತ್ತಾಗುವುದಿಲ್ಲ. ಅಮ್ಮ ನೀನೇ ರಕ್ಷಿಸಮ್ಮ. ಸ್ಮರಿಸಿ ಭಕ್ತಿಯೋಳಾಗಿ ಮಾಯ ಮಾತೇ ಹರಿಯನಾದಿ ಕಮಲನಾಳದಿ ಮೇರೆ ಬಪತ ಗೋಚರಿಸಿ ಪೊರಟ ಕ್ಷಣವೇ ಧೈರ್ಯಗಳಿ ಬರುತ್ತಿರಲು ಹರಿಯೋಗ ಮಾಯವೆರದಿ ವಟಭದ್ರದಲ್ಲಿ ಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಉದರ ಶೋಧನೆಗಾಗಿ ವಿಧಾತ ಒಳಪ್ರವೇಶ ಮಾಡಿ ಹೊರಬರುವುದಕ್ಕೆ ದಾರಿ ಕಾಣದೆ ಆದಿಮಾಯೆಯನ್ನೇ ಪ್ರಾರ್ಥಿಸುತ್ತಾ ಇದ್ದಾನೆ. ಹಾಗಾಗಿ ಯಾವುದೋ ಒಂದು ಮಾಯೆ ಆವರಿಸಿದ ಅನುಭವವಾಯಿತು. ತಟ್ಟನೆ ಜಲದಡೆಗೆ ದೃಷ್ಟಿ ಹರಿಸಿದ್ರೆ ಆಲದೆಲೆಯನ್ನು ತೇಲಿ ಬಂದಿದೆ. ಇದೇ ಆಲದೆಲೆಯ ಮೇಲೆ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ನಿದ್ರಾ ಪರವಶ ಬರುದಲ ಕಮಲದು ಸರಸಿಗದ ಮೇಲೆದ ಹಿರದೆ ಪದ್ಮಾಸನವ ಭರದಿಂದ ಬಲಿದುಕೊಳ್ಳಿರುತ್ತ ನಾಲ್ದೆ ನೋಡೆ ಮೆರೆದ ನಾಲ್ಮುಗದಿಂದ ಇರದಿ ಮೇಲಗಿ ನೋಡಲು ವರಪಂಚವದನದಿಯೋ ಪರಿಶೋಭಿಸುತ್ತಲವನ ಪಂಚವದನದಿಯೋ ಪರಿಶೋಭಿಸುತ್ತಲವ ಹರಿಯ ಪದಯುಗಳವು ಸ್ಮರಿಸುತ್ತ ಭಕ್ತಿಯೊಳು ಆ ಆ ಆ ಆ ಧ್ಯಾನಿಸಿದ್ದೇ ತಡ ಬೆಳಕೊಂದು ಗೋಚರವಾಯ್ತಲ್ಲ. ಕಂಡಂತಹ ಬೆಳಕನ್ನೇ ಆಧಾರವಾಗಿಟ್ಟುಕೊಂಡು ನೇರವಾಗಿ ಹೊರಗೆ ಬಂದವನು ನಾನು. ಹರಿಯ ನಾಭೀಕಮಲದಿ ಪದ್ಮಾಸನವನ್ನು ಬಳಿದು ಕುಳಿತುಕೊಂಡಿದ್ದೇನೆ. ಸುತ್ತಲೂ ನೋಡಬೇಕನ್ನಿಸಿ ನೋಡಿದರೆ ಮೂಡಿ ಬಂದವಲ್ಲ 3 ಮುಖಗಳು. ಚತುರ್ಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಮೇಲೆ ನೋಡಿದ್ರೆ ಮತ್ತೊಂದು ಮುಖ ಪಂಚಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಹರಿಯ ಉದರದಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸೋಣವೆಂದರೆ ಹರಿಗಾಢನಿದ್ದಲ್ಲಿದ್ದಾನೆ. ಅವನನ್ನು ಎಬ್ಬಿಸುವುದು ತರವಲ್ಲ. ಅವ 7ವರೆಗೆ ಆತನ ಪದದ್ವಯಗಳನ್ನೇ ಸ್ಮರಿಸುತ್ತಾ ಇರ್ತೇನೆ. ಜಯ 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 ಇರುವೆರಳಿನಲ್ಲಿ ಹೊರಗಡೆ ದಾನವರಿ ರೂಪಿಸುತ್ತಲಿ
ನಾನೋರ್ವ ಇದ್ದೇನೆ. ಹಾ ಎಲ್ಲಿಂದ ಬಂದದ್ದು ಹಾ ಗೊತ್ತಿಲ್ಲ. ಹಾ ತಿಳಿಯಬೇಕು. ಅದಕ್ಕಾಗಿ ಶೋಧನೆ. ನೀರ ಮೇಲೆ ಹೆಜ್ಜೆ ನೀಡುತ್ತಾ ನಡೆಯುತ್ತಾನೆ. ಆಶ್ಚರ್ಯವೇ ಗೋಚರಿಸುತ್ತಾ ಇದೆಯಲ್ಲ. ಸುತ್ತಮುತ್ತ ಎತ್ತ ನೋಡಿದರೂ ಕೂಡ ಕತ್ತಲೇ ಒರೆಸಿಕೊಂಡಿದೆ. ಕಾಲು ಹಾಕುತ್ತಾ ಮುಂದೆ ಹೋಗುವಂತ ಹೇಳಿದ್ರೆ ಜಲರಾಶಿ. ಇವುಗಳ ಮಧ್ಯೆ ನಾನೊಬ್ಬ ಹೇಗೆ ಬಂದೆ? ಯಾರಿಂದ ಹೇಳು ಅಂತ ಹೇಳಿದ್ರೆ ಯಾರು ಕಾಣಿಸುವುದಿಲ್ಲ. ಹಾಗಾಗಿ ನಿಂತಲ್ಲಿ ನಿಂತರೆ ಆಗ್ಲಿಕ್ಕಿಲ್ಲ. ನೋಡುವ, ಒಂದು ಸುತ್ತು ಹೋಗುವ. ಯಾರಾದ್ರೂ ಸಿಕ್ಕಿಯಾರು ನಡೀತಾನೆ. ಎಲ್ಲಿಂದ ಬಂದೆ? ನೀನೆಲ್ಲಿಂದ ಬಂದೆ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಇಬ್ಬರ ಸ್ಥಿತಿ ಒಂದೇ ಆಯ್ತು. ಹೌದು, ಗೊತ್ತಿಲ್ಲದೆ ಇರುವವರು ಒಟ್ಟಾಗಿರೋಣವೇ? ಎಂತದಕ್ಕೆ ಜತೆಯಾಗಿ? ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಮತ್ತೆ ಎಂತದಕ್ಕೆ ಒಟ್ಟಿಗೆ ಆಗುದು? ಏನಾದ್ರೂ ಗೊತ್ತಾಗ್ತದೆ ನೋಡೋಣ. ಮತ್ತ ಹೌದಾ? ಹಾಗಿದ್ರೆ ಆಗ್ಬೋದು ಅಲ್ವಾ? ಒಂದು ಪ್ರಯತ್ನ. ಜತೆಯಾಗಿ ಇರ್ಬೇಕಿದ್ರೆ ಇದ್ರೆ ಒಂದು ಸಂಬಂಧ ಬೇಕು. ಎಂತದಕ್ಕೆ? ಜತೆ ಆಗುವುದಕ್ಕೆ. ಅದಿಲ್ಲದ್ರೆ ಆಗುದಿಲ್ಲ. ಆಯ್ತು, ಒಂದು ಬಂದ ಹಾಕಾಗ ಸರಿ. ಸಂಬಂಧ ಆಗಬೇಕಿದ್ರೆ ಒಂದು ಪರೀಕ್ಷೆ ಬೇಕು. ನೀನೊಂದು ಯಾಕೆ ಸಿಕ್ಕಿದಿ ಮಾರೆ? ಏನಾಯ್ತು ಈಗ? ಅದು ಎಂತದ್ದು ಮುಗಿಲಿಕ್ಕೆ ಇಲ್ಲ ನಿನ್ನ. ಅದು ಕ್ರಮ. ಅದು ಬೇಗ ಹೋಗು ಅಂತ ಹೇಳಿದ್ರೆ ಆಗುದಿಲ್ಲ. ಆಗುದಿಲ್ವಾ? ಕ್ರಮವೇ. ಹೌದಾ? ಆಗಲಿ, ಪರೀಕ್ಷೆ ನಡೆದು ಹೋಗ್ಲಿ. ಪರೀಕ್ಷೆ ನಾನೇ ಮಾಡುವುದು. ಬೇಗ ಆಗಬೇಕು. ಬೇಗ ಆಗ್ತದೆ. ಅಲ್ಲೇನಿಲ್ಲೋ ನೋಡಿದ ಹಾಗಲ್ಲ, ಗಟ್ಟಿ. ಅದಕ್ಕೆ ಪರೀಕ್ಷೆ ಮಾಡುವ ಮೊದಲೇ ಯೋಚಿಸಬೇಕು. ಹೌದು, ಪರೀಕ್ಷೆ ಆದ ಮೇಲೆ ಗೊತ್ತಾದದ್ದು. ಹೌದಾ? ಇದು ಗಟ್ಟಿ. ಗಟ್ಟಿ ಗಟ್ಟಿ. ನನಗೆ ಗಟ್ಟಿ ಬೇಕು. ಆಗುದಿಲ್ಲ. ಬೇಕು. ಕೊಡುದಿಲ್ಲ. ಬೇಕು. ಕೊಡ್ಲಿಕ್ಕೆ ಆಗುದಿಲ್ಲ. ಕೊಡುವುದಲ್ವಾ? ಮತ್ತೆ ನೀನು ಬೇಕು. ನಾನು ಬೇಕು. ಗಟ್ಟಿಯಾದ ನಾನು ಬೇಕು. ನೀನು ಬೇಕು. ಆ ಕಾರಣದಿಂದಲೇ ಪ್ರೀತಿ, ವಾತ್ಸಲ್ಯ, ಹಾ. ಪ್ರೇಮ ಎಲ್ಲಿ ಉಂಟು ನೀರಲ್ಲಿ? ಎಂತದು? ನೀ ಹೇಳಿದ್ದು ಅದು ಹೊರಗಿಂದ ಅಲ್ಲ, ಮತ್ತೆ ಒಳಗಿಂದ ಹುಟ್ಟಿಕೊಂಡದ್ದು. ಓ, ಅಲ್ಲಿರುದಾ? ನಿನ್ನನ್ನು ಕರೆದು ಹೇಗೆ ಬಲ್ಲೆಯ? ಹೇಗೆ? ತಮ್ಮ ತಮ್ಮ ಗಟ್ಟಿ. ತಮ್ಮ ಗಟ್ಟಿ. ಗಟ್ಟಿ ತಮ್ಮ. ನೀನೇನಾಗಬೇಕು ಗೊತ್ತಿಲ್ಲ. ಇಲ್ಲೋ, ನಿನಗೆ ಒಂದು ಪರೀಕ್ಷೆ. ಏನಾಯ್ತು? ಕೈ ತೆಗೆಯುವುದಕ್ಕೆ ಮನಸ್ಸು ಬರುವುದಿಲ್ಲ. ಹೌದಾ? ಹೌದೌದು. ಹಾಗೆ ಹಿಡ್ಕೊಂಡೇ ಇರುವಂತ ಯೋಚನೆ ಮಾಡ್ತಾರೆ. ಯಾಕೆ? ಅಷ್ಟು ಮೃದು, ಮೆದು 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 ಮೆದು. ಹೌದಾ? ಸಂತೋಷಗೊಂಡಿದ್ದೇನೆ. ನಿನ್ನ ಕುರಿತು ಗೌರವ ಮೂಡುತ್ತಾ ಇದೆ. ನಿರ್ಧರಿಸಿದ್ದೇನೆ. ಏನು? ಅಣ್ಣ! ಸಂಬಂಧ ಆದ ಕ್ಷಣವೇ ಬದಲಾವಣೆ ಪ್ರಾರಂಭ ಆಯ್ತಲ್ಲ. ಎಂತದ್ದು ಬದಲಾವಣೆ? ಕಂಠದಿಂದ ಕೆಳಗೆ, ಸೊಂಟದಿಂದ ಮೇಲೆ. ಮಧ್ಯಪ್ರದೇಶ. ಮಧ್ಯಪ್ರದೇಶ ಸ್ವಲ್ಪ ಸರಿ ಇಲ್ಲ. ಸರಿ ಇಲ್ಲ. ಯಾಕೆಂತ ನನಗೆ ಗೊತ್ತಾಯ್ತು. ಗೊತ್ತಾಯ್ತು. ಹೌದಾ? ಹೌದೌದು. ಹೀಗಾಗುವುದಕ್ಕೊಂದು ಕಾರಣ ಉಂಟು. ಏನು ಕಾರಣ? ಹಸಿವೆ. ತುಂಬಿರುವಂತಹ ಜಲರಾಶಿಯ ಮಧ್ಯೆ ಏನಾದ್ರೂ ಜೀವಿಗಳು ತುಂಬಿರಬಹುದು. ಏನು ಇರುವ ಲಕ್ಷಣ ಉಂಟು. ಹೌದಾ? ಹೌದೌದೌದು. ನೀರನ್ನು ಬಡಿದರೆ ಆ ಎಲ್ಲ ಜೀವಿಗಳ ಮೇಲೆ ಬರ್ತದೆ. ಬಂದರೆ ಅಲ್ಲಿಗೆ ಕೈ ಹಾಕೋದು, ಹಾಕಿದರೆ ತಿನ್ನೋದು, ತಿಂದರೆ ಆರಂಭ.
ಗೊತ್ತಾಗ್ಲಿಲ್ಲ. ನೀ ಎಲ್ಲಿರುವೆ? ಕತ್ತಲೆ ಅಲ್ವಾ? ಹೌದೌದು, ಗೊತ್ತು ಸಾಗುದಿಲ್ಲ. ಹಾಗೆ ತಾಗಿದ್ದು ಬೇಸರ ಮಾಡಬೇಡ. ಇಲ್ಲಪ್ಪ, ನೀನೆಲ್ಲೋ ತಾಗಿದ್ದು? ಅಷ್ಟೇ ಹುಡುಕುತ್ತಾ ಬಂದಿದ್ದೇವೆ. ಏನಾದ್ರೂ ಸಿಕ್ಕಿತಾ? ಸಿಕ್ಕಿತು. ಎಂತದ? ನೀರು. ನೀರು ನೀರು ಮೊದಲೇ ಇತ್ತು. ಇದ್ದದ್ದು ಹೌದು, ಸಿಕ್ಕಿರ್ಲಿಲ್ಲಲ್ಲ. ಈಗ ಸಿಕ್ಕಿತು. ಹೇಗದು? ಕೈ ಹಾಕಿ ಮೇಲೆ ಎತ್ತುವಾಗ ಕೈ ತುಂಬ ನೀರು ಬಂತು. ಹೌದಾ? ಹೌದೌದೌದು. ನನ್ನ ಕಣ್ಣಿಗೆ ಬಿದ್ದಿದೆ. ಹೊಡೆದ್ಯಾಕೆ? ಕಣ್ಣಲ್ಲಿ ಬಿದ್ದದ್ದು ಅಲ್ಲಿಯೇ ಸತ್ತೋಗ್ಬೇಕು. ಪುಣ್ಯಾತ್ಮ, ಏನದು? ಪ್ರಾಣಿ ಸಾಯುದಲ್ಲ, ಅದೇ. ನಿನ್ನ ಹೊಡೆತಕ್ಕೆ ಕಣ್ಣು ಹಾಕ್ತದ. ಹೋಗ್ಲಿ, ನನಗೆ ಬೇಕು. ಪ್ರಾಣಿ ಸಾಯುವುದು ಮುಖ್ಯವಾ? ಕಣ್ಣಿನೊಳಗೆ ಬಿದ್ದದ್ದಲ್ವಾ? ಮತ್ತೆ ನೋಡೋದಕ್ಕೆ ಸಿಕ್ಕಿದ್ದು ಏನು ಸಿಕ್ಕಿತು? ದೂರದಲ್ಲಿ ನೀರ ಮೇಲೆ ಅರಳಿದ ಕಮಲ. ಹೌದು, ಕಮಲ. ಈಗ ನೀರಿನಲ್ಲಿ ಕಮಲ ಅರಳಿ ಆಯ್ತಾ? ಆಗಿದೆ. ಇನ್ನೊಂದು ಎಷ್ಟು ಸಮಯ ಇರ್ಬೋದು ಗೊತ್ತಿಲ್ಲ, ಇರ್ತದೆ. ಇರ್ಲಿ 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 ಇರ್ಲಿ. ಕಮಲ ಮಾತ್ರವಲ್ಲ, ಮತ್ತೆ ಅದರ ಮೇಲೆ ತೆಳ್ಳಗೆ ಬೆಳ್ಳಗೆ ಇರುವಂತ ಕೀಟ. ಹೌದಾ? ಕಮಲದ ಜೊತೆ ಕೀಟ? ಕೀಟ ನನಗೊಮ್ಮೆ ನೋಡ್ಬೇಕಲ್ಲ. ತಿರುಗೋ ತಿರುಗೋ ತಿರುಗೋ. ಇದು ನೀನೇ ಕೀಟ? ನಾನಲ್ಲ. ಮತ್ತೆ ಕಮಲ ಎಲ್ಲಿಂಟು? ನಾನಲ್ಲವಾ? ಕಮಲ ಬೇರೆ, ಕೀಟ ಬೇರೆ. ನೀನಲ್ವಾ? ತಿರುಗುವಾಗ ನೀನೇ ಸಿಕ್ಕಿದೆ. ಸುತ್ತು ಜಾಸ್ತಿ ಆಗಿದೆ. ಹೌದಾ? ಸ್ವಲ್ಪ ಕಡಿಮೆ ಆಗಬೇಕು. ಹೌದಾ? ಅರ್ಧ ತಿರುಗೋ, ಅರ್ಧ ತಿರುಗೋ.
ಆಯ್ತು. ಈಜಲಿಕ್ಕೆ ಕಲಿಯುದು. ಹೌದಾ? ಇದೆ. ಕಲಿ ಕಲಿ. ಎಂತದ್ದು ಕಲಿ? ಕಲಿ. ಯಾವ ಕಲಿ? ಯಾರಿಗೊತ್ತು? ಏನಾಯ್ತು ಈಗ? ನನಗೆ ಅವ ಸಿಕ್ಲಿ ಅವ ಹಾಳಾಗಿ ಹೋಗ್ಲಿಕ್ಕೆ. ಯಾರು? ನೀರಲ್ಲಿ ಮುಳುಗಿ ಸಾಯ್ಲಿಕ್ಕೆ ಅವ. ನನಗೆ ಬೆನ್ನಿಗೆ ಯಾರು 4 ಬಿಟ್ಟು ಬರ್ದಿದ್ದಾರೆ. ಅವ ನನಗೆ ಸಿಕ್ಲಿ ಅವ. ಹಾಗೆ ಕೈಯಲ್ಲಿ ಎತ್ತಿ ನೀರಲ್ಲಿ ಮುಳುಗಿಸಿ ಹೀಗೆ ಬಿಸಾಡಿಕುಂಟು. ತಮ್ಮ ಎಂತದು? ತಮ್ಮ ಬೇಕು ಅಂತಲ್ಲ, ಬೇಡ ಅಂತ ಹೇಳಿಯಾ? ಹಾಗಲ್ಲ, ಮತ್ತೆ ಬೇಕು ಅಂತ ಹೀಗಾದದ್ದಲ್ಲ. ಉದ್ದೇಶ ಪೂರ್ವಕ ಅಂದ್ರೆ ಓಡಿಸಿಕೊಂಡು ಬರುವಾಗ ಅದೇನು ಕೈಗೆ ಸಿಗ್ತದೆ ಸಿಗ್ತದೆ ಎಂದಾಯ್ತು. ಹಾ. ಕಣ್ಣು ಮುಚ್ಚಿದೆ, ಹಾ. ಗಟ್ಟಿಯಾಗಿ ಹೇಳಿದೆ, ಹಾ. 4 ಕೊಟ್ಟೆ. ಕೊಟ್ಟೆ? 4. ನೀ ಕೊಟ್ಟೆ? ಅದು ತಪ್ಪಿ ಬಿದ್ದಿರಲು ಬಹುದು. ಬೇಸರ ಮಾಡಬೇಡ. ಬಿದ್ದಿರಬಹುದಲ್ಲ, ಬಿದ್ದಿದೆ. ಹೌದಾ? ಈಗ ಅದೆಲ್ಲಿ ಉಂಟು? ನೀರಿನಲ್ಲಿ, ನೀರಿನಲ್ಲಿ. ಮರೆಗಳು ವಿಧಾತ ಮನದಲ್ಲಿ ಹರಿಸಿದನು ವೈದ್ಯರು ದಿನ ಬರುವರನ್ನ ನನ್ನನ್ನೇ ತಿನ್ನುತ್ತೇನೆ ಅನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದು ಹೇಗೆ ಒಂದು ಅರ್ಥವಾಗುವುದಿಲ್ಲ. ಹರಿಯಲ್ಲಿ ಹೇಳೋಣವೆಂದರೆ ಹರಿ ಗಾಢ ನಿದ್ದೆಯಲ್ಲಿದ್ದಾನೆ, ಹರನಲ್ಲಿ ತಿಳಿಸೋಣವೆಂದರೆ ಹರಿಯಲ್ಲೇ ಸೇರಿಕೊಂಡಿದ್ದಾನೆ. ಇನ್ನು ನನ್ನನ್ನು ರಕ್ಷಿಸೋರು ಯಾರು? ಅಮ್ಮನನ್ನು ಧ್ಯಾನಿಸ್ತೇನೆ. ಅಮ್ಮ ಮರುಗಲೇಗೆ ವಿಧಾತ ಮನದಲ್ಲಿ ತರಿಸಿರುವ ಜಾಗನ್ನ ನೀ ಬಲಿ ಕಾಯವು ಕಂಪಿಸುತ್ತಾ ಇದೆ, ಕಣ್ಣೀರನ್ನೇ ಸುರಿಸುತ್ತಾ ಇದ್ದೀಯ. ಕಷ್ಟ ಬಂತೆ, ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಬಿತ್ತರಿಸು ಮಗನೇ. ನಡೆದಿರುವಂತಹ ವಿಚಾರವನ್ನು ಏನೆಂದು ಹೇಳಲಿ ಅಪ್ಪ? ಏನಾಯಿತು ಮಗನೇ? ಇದ್ದಕ್ಕಿದ್ದ ಹಾಗೆ ಜಲದಲ್ಲಿ ಧೂಳ್ತಾರಿರುವರು ಹುಟ್ಟಿಕೊಂಡಿದ್ದಾರೆ. ಹುಟ್ಟಿಕೊಂಡದ್ದು ಮಾತ್ರ ಅಲ್ಲಮ್ಮ, ಮತ್ತೆ ನನ್ನನ್ನು ಕಂಡು ತಿನ್ನುತ್ತೇನೆ ಅನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾರೆ. ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕಾಗದೆ ನಿನ್ನ ಮೊರೆ ಹೋಗಿದ್ದೇನಮ್ಮ. ನೀನೇ ಗತಿ, ನೀನೇ ಮತಿ, ರಕ್ಷಣಮ್ಮ. ಮಗನೇ ವಿಧಾತ, ಮರುಗದಿರು. ಆದಿಮಾಯಾದಂತಹ ನಾನು ಯೋಗ ಮಾಯಾಗಿ ಶ್ರೀಹರಿಯನ್ನು ಸೇರಿಕೊಂಡ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಆತನನ್ನು ಅಗಲಿ ಹೋಗುವಳಿದ್ದೇನೆ. ಎಚ್ಚರಗೊಂಡ ಆತನಿಗೆ ಈ ಆಯುಧವನ್ನು ನೀಡು. ಇದು ಅಂತಿಂತಹ ಆಯುಧವಲ್ಲ, ವರ ಸುದರ್ಶನ. ಇದನ್ನು ಪಡೆದಂತಹ ಶ್ರೀಹರಿಯು ಅನುಜರಿರುವರನ್ನು ವಂದಿಸಿಕೊಡುತ್ತಾನೆ, ನಿನಗೆ ಕ್ಷೇಮವನ್ನು ಒದಗಿಸುತ್ತಾನೆ ಮಗನೇ. ಮಗನೇ, ಶ್ರೀಹರಿಯ ನಾಭಿ ಕಮಲದಲ್ಲಿ ಮರೆಯಾಗಿರು, ನಿನಗೆ ಶುಭವಾಗಲಿ. ಹೊಲಗಿ ನಿಲಲ ಯೋಗ ಮಾಯಿಯು ನಳಿನರಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುದ ಕಿರುನಗೆಯ ಬೀರುದ ತನ್ನ ವದನದಲ್ಲಿ ಯೋಗ ನಿದ್ದೆಯಿಂದ ಎಚ್ಚೆತ್ತಾಗ ಕೆಲವೊಂದು ವ್ಯತ್ಯಾಸಗಳಾಗಿವೆ. ಸುದರ್ಶನ ಚಕ್ರವೊಂದು ಕೈ ಸೇರಿದೆ, ನೋಡುವ ಏನಾಗುತ್ತೆ.
ತಗೊಂಡು ಅದೇ ಕೆಲಸವ ಇಷ್ಟರವರೆಗೆ ಇರ್ಲಿಲ್ಲ ಅಲ್ಲ. ಈಗ ಸದ್ದು ಜೋರಾಯ್ತಾ? ಹೌದೌದು. ಹೆದರಬೇಡ, ಹೀಗೆ 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 ಸರಿ, ಹಾಗಾದ್ರೆ ಸಮಸ್ಯೆ ಇಲ್ಲ. ಹೌದು, ಬದಲಾಯಿಸುವುದಕ್ಕೆ ಆಗುವುದಿಲ್ಲ. ಇಲ್ಲ, ಬೇಡ, ಇದು ಹೀಗೆ. ಕರಿಯ ಇಲ್ಲಿವಾ ಎಂತದ್ದು ಗೊತ್ತಿಲ್ಲ. ನಿನಗೆ ಕೆಲಸ ಕೊಟ್ಟದಲ್ಲ, ಮತ್ತೆ ನಿನ್ನನ್ನೇ ಅವ ಕರ್ದದ್ದು. ಹೌದು, ನಿನ್ನ ಬಣ್ಣಕ್ಕೆ ಹೇಳುವುದ ಕಪ್ಪು ಕಪ್ಪು ಕರಿಯ ಹಾಗೆ ಕಪ್ಪು ಕಪ್ಪು ಕಪ್ಪು. ನೀರ ಮೇಲೆ ಕುಳಿತುಕೊಂಡೆ, ಹೌದು. ಮುಳುಗಲಿಲ್ಲ. ಇಲ್ಲ. ಯಾಕೆ? ಎಲ್ಲೇ ಉಂಟಲ್ಲ. ಹೌದಾ? ಯಾವ ಎಲ? ನೆಗ್ರೋಧ ಪತ್ರ. ಎಂತದ್ದು ನೆಗ್ರೋಧ ನ- 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 ಅದಲ್ಲ ಅದಲ್ಲ, ವಟಪತ್ರ. ಪಟ್ಟಪತ್ರ ಆ, ಅದು ಸುಲಭ ಉಂಟು. ಅದು ಅಲ್ಲ, ಮತ್ತೆ? ಆಲದ ಎಲೆ. ಅದು ಏ ಅಣ್ಣ, ಓ. ಇದು ಆಲದ ಎಲೆ. ಆ. ಆಲದ ಎಲೆಯ ಮೇಲೆ ಕರಿಯನು ಕೂಂತಿರ್ಪನು. ಈಗ ಗೊತ್ತಾಯ್ತು. ಗೊತ್ತಾಯ್ತಾ? ಎಲೆ ಮೂರುಂಟಲ್ವಾ? ಇಲ್ಲ ಇಲ್ಲ, ಒಂದೇ ಒಂದೇ. ಒಂದೇ? ಮೂರು ಯಾಕೆ? ನೀನೇ ಹೇಳಿದ್ದಲ್ಲ ಮೊದಲು, ಹಾ, ಬೇರೆ ಬೇರೆ ಎಲೆ. ಹಾಗಲ್ಲ, ಇದು ನನಗೊಬ್ಬನಿಗಾಗಿರುವ ಎಲೆ. ಆ ಹೆಸರು ಬೇರೆ ಬೇರೆ. ಹೌದೌದು, ಎಲೆ ಒಂದೇ. ಎಲೆ ಒಂದೇ ಒಂದೇ. ಹೌದಾ? ಚಟ ಜೋರ ಉಂಟು, ಯಾವುದು? ನಗಾಡುದು. ಇದು ಸಂತೋಷದ ನಗೆ. ಹೌದಾ? ಅದೇನು ಸಂತೋಷ ಆದದ್ದು? ನಿಮ್ಮನ್ನು ನೋಡಿ. ಆ, ಹೌದೌದು. ಯಾರು ನೀನು? ಯಾರು ನೀನು? ಯಾರು? ಯಾರು? ಏಯ್! ಪ್ರಶ್ನೆ ಪ್ರಶ್ನೆ? ಯಾರು? ನಿನ್ನಲ್ಲಿ ಕೇಳುದು. ನನ್ನಲ್ಲಿ. ಏಯ್! ಹ? ಒಂದು ಸಣ್ಣ ಪ್ರಾಣಿ ನೋಡಿದ್ಯಾ? ಇಲ್ಲ, ಸಾಧಾರಣ ದೊಡ್ಡದುಂಟು. ಏಯ್! ನಾನು ಅಲ್ಲವಾ? ನಮ್ಮನ್ನು ಬಿಟ್ಟು ಬೇರೆ? ನಮ್ಮಿಬ್ಬರನ್ನು ಬಿಟ್ಟ. ಬಿಟ್ಟು ಯಾಕೆ? ಯಾಕೆ? ನಮಗೆ ಹಸಿವೆ ತಲೆದೋರಿದಂತಹ ಕಾಲಕ್ಕೆ ಹಾ, ಆಹಾರವನ್ನು ಅರಸುತ್ತಾ ಹೊರಟೆವು. ಹಾ. ಇದೇ ನೀರಲ್ಲಿ. ಹೌದಾ? ಹಾ. ಹಾ. ಇನ್ನೇನು ಕೈಗೆ ಸಿಕ್ಕಿತು ಅಂತ ಹೇಳುವಾಗ ಅದು ಓಡಿತು. ಹೌದಾ? ಹೌದಪ್ಪ, ನಾವು ಓಡಿಸಿದೆವು. ಹಾ. ಓಡಿ 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 ಇಲ್ಲಿಗೆ ಬಂದೆವು. ಅದು ಇಲ್ಲಿಗೆ ಬಂದಿದೆ. ಹಾ. ಈಗ ಇಲ್ಲಿಗೆ ಬಂದ ಮೇಲೆ ಹಾ. ಅದಿಲ್ಲ, ನೀನು ಕಂಡೆ. ಅದಕ್ಕೆ ಹೇಳಿದ್ದು ಅದು ನಿನ್ನಲ್ಲಿ ಇರ್ಬೋದು, ಅದನ್ನ ಬಿಟ್ಟುಕೊಡು. ಕೊಟ್ಟು ಕೊಡು. ಈ ಕಡೆ ಒಂದು ಪ್ರಶ್ನೆ, ಇಲ್ಲಿ ಮತ್ತೊಂದು. ಎರಡು ಪ್ರಶ್ನೆ. ಎರಡು ಪ್ರಶ್ನೆ. ಕೊಡು ಕೊಡು ಕೊಡು. ಎರಡು ಪ್ರಶ್ನೆಗೂ ಕೊಡಬಹುದು. ಕೊಡು. ನೀವು ಯಾರು? ಹೇಳಿದ್ರೆ ಕೊಡ್ತೀಯಾ? ನೋಡುವ ಮತ್ತೆ. ಆಯ್ತು. ನಾವು ವೀರರಿದ್ದೇವೆ, ಹಾ. ಧೀರರಿದ್ದೇವೆ, ಹಾ. ಘನಗಂಭೀರರಿದ್ದೇವೆ. ಓ, ನೀವೆಯಾ? ಧೀರಜೂರ ಹೌದು ನೀವು, ಧೀರಜೂರ ಹೌದು ನೀವು. ಆ ಆ ಶೂರ
ಆಗಲಿ. ಇಲ್ಲಿವರೆಗೆ ಬರಬೇಕಾಗಿ ಬಂತಲ್ಲ ನಿಮಗೆ. ಮತ್ತೆ ಒಬ್ಬನನ್ನು ಅರಸುತ್ತ ಅರಸುತ್ತ ಹೌದೌದೌದು ಭೂರಿ ಎಲ್ಲಿಂಟು ತೋಷ ಬೇರೆ ಬೇರೆ ಒಂದೇ. ಬಹಳ ಸಂತೋಷವಾಯಿತು ನಿಮ್ಮೀರನ್ನು ನೋಡಿದಾಗ. ಅವ ಕೈ ತಪ್ಪಿ ಹೋದನಲ್ಲ. ಹೋಗಿದ್ದಾನೆ. ಹೋಗ್ಲಿಲ್ಲ, ಇನ್ನು ಸಿಗ್ತಾನೆ ಅವ. ಸಿಗುತ್ತೇನೆ. ಚಿಕ್ಕದಲ್ಲಿ ಹೋದಾನವ. ನಿರೀಕ್ಷೆ ಉಂಟು ನಿಮ್ಮನ್ನು. ಸಿಗಲಿ ಸಿಗಲಿ. ಆದ್ರೆ ಏನು ಮಾಡು. ಏನಾಯ್ತು? ನೀವಿಬ್ಬರು ಯಾರನ್ನು ನೋಡಿದ್ದೀರೋ, ಎಲ್ಲಿ ನೋಡಿದ್ದೀರೋ ನನಗೊಂದೂ ಗೊತ್ತಿಲ್ಲ. ಇಲ್ಲಿಯೇ ಇದೇ ನೀರಿನಲ್ಲಿ ಇಲ್ಲಿವರೆಗೆ ಬಂದಿದ್ದಾನೆ ಓಡಿಕೊಂಡು. ಇಲ್ಲ ಇಲ್ಲ, ನನ್ನಲ್ಲಿಗೆ ಈ ಸಣ್ಣ ಇದ್ದವ, ಸ್ವಲ್ಪ ಬಿಳಿ ಬಿಳಿ ಇದ್ದ. ಯಾರನ್ನು ನೋಡಿದ್ರು, ಯಾರನ್ನಂದ್ರೆ ಓದಲು ನಮ್ಮನ್ನು ಭಯದಿಂದ ನಡುಗುತ್ತಾ ಇದ್ದವ. ಹೌದೌದು, ಇಲ್ಲಿಗೆ ಬಂದಿದ್ದಾನೆ. ಅವ ಬಂದಿದ್ದ. ಹೌದೌದು. ಯಾಕೆ? ಅವ ನನ್ನ ಮುಂಭಾಗಕ್ಕೆ ಬಂದು ರಕ್ಷಿಸಬೇಕು ಅಂತ ಯಾಚಿಸಿದ. ಆಗ ಪ್ರಾಣ ರಕ್ಷಣೆ ಕೊಟ್ಟಿದ್ದೇನೆ. ಹೌದು. ರಕ್ಷಣೆ ಕೊಡೋದಕ್ಕೆ ಯಾವಣ ನೀನು? ಈ ಅಪಾರವಾದ ಜಲಧಿಗೆ ಒಡೆಯ. ಎಲ್ಲಿಗೆ? ಇಲ್ಲಿಗೆ. ಇಲ್ಲಿಗೆ ಇದು ಒಂದು ಶಬ್ದ ಮಾತಾಡಿದ್ರೆ ಜಾಗ್ರತೆ. ನಮ್ಮಂತಹ ದೈತ್ಯರ ಎದುರುಗಡೆ ಈ ರೀತಿಯಾಗಿ ಧೈರ್ಯದಿಂದ ಮಾತನಾಡ್ತೀಯಲ್ಲ, ನಿನಗೆ ಗೊತ್ತಿಲ್ಲ ನಮ್ಮ ವಿಷಯ, ನಮ್ಮ ಪರಾಕ್ರಮದ ಅತಿಶಯ ಎಷ್ಟು ಅಂತ ಕೇಳಿದ್ರೆ ಅದು ತಿನ್ನಾಗಲೇ ಗೊತ್ತಾಗುತ್ತೆ. ಆದ್ದರಿಂದ ಅದನ್ನು ಅನುಭವಿಸೋಕೆ ಮೊದಲೇ ಇಷ್ಟರವರೆಗೆ ಏನು ತಿನ್ನಲಿಲ್ಲ ನೀವು. ಹೌದೌದು. ಈಗ ಕೊಡ್ತೀಯ ಅಲ್ಲ ತಿಂತೀಯ? ಅಲ್ಲ, ಕೊಟ್ರೆ ಅಲ್ವಾ ತಿನ್ನುವುದು, ಕೊಡದಿದ್ರೆ ತಿನ್ನುವುದು. ಅಲ್ಲ, ನಾವು ನೀರು ಕೊಟ್ಟರೆ ನಾವು ತಿಂತೇವೆ, ಆದ್ರೆ ಕೊಡೋದೇ ಇದ್ರೆ ನಾವು ಕೊಟ್ಟದನ್ನು ನೀ ತಿನ್ಬೇಕಾಗ್ತದೆ. ಹೌದೌದು. ಹಾಗಾದ್ರೆ ಕೊಡುವುದು ನೀವೇ? ಹೌದಾ? ಏನ ಕೊಡುವುದೇ? ಕೊಡು. ಹಾಗೆ ಮಾಡಿ ಹಾಕೋಣ. ಅಧಿಕ ಪ್ರಸಂಗಿ ನೀರಲ್ಲಿ ಮುಳುಗಿ ಸಾಯ್ಲಿಕ್ಕೆ ಅವ ಅಹಂಕಾರ. ಯಾರಿಗ ಬೈಯೋದು? ಯಾರಿಗೆ? ನಿನಗಲ್ಲ, ಮತ್ತೆ ಅವ ಚೋಟು. ಓ, ಕಪ್ಪಿನವರಿಗ? ಕರಿಯ ಕರ್ಬುಡ. ಇನ್ನು ಬೈಯುವ ಅಗತ್ಯ ಭಾರಿ ಮಾತಾಡ್ತಾನೆ ಅವ. ಇನ್ನು ಮಾತಾಡ್ಲಿಕ್ಕೆಲ್ಲವ ಎಂತಾಯ್ತು? ಸತ್ತಿದ್ದಾನೆ. ಹೌದಾ? ಹೌದು. ಸತ್ತ ಮೇಲೆ ತಡೆ ಯಾಕೆ? ಅದಷ್ಟೇ. ತಿಂದು ಬರ್ತೇನೆ, ಆಯ್ತಾ? ಏನಾಯ್ತು? ಎಂತದ್ದು? ತಿಂದು ಬರ್ತೇನೆ. ತಿಂದು ಬರ್ತೆ ವೇಲ್ವಾ? ಮತ್ತೆ ನನಗಿಲ್ಲೇನಾ? ನಿನಗೂ ಬೇಕಾ? ಬೇಡ. ಬರೇ ಸಣ್ಣ ಪ್ರಾಣಿ, ನಿನಗೆ ಕೊಟ್ಟರೆ ನನಗೆ ಯಾರುಂಟು? ಅದಷ್ಟೇ, ದೊಡ್ಡವರಿಗೆ ಸಣ್ಣದೆಲ್ಲ ಆಗುದಿಲ್ಲ, ಸಣ್ಣವರಿಗೆ ಆಯ್ತದೆ. ನೀನೊಬ್ಬನೇ ತಿನ್ನುವುದಾ? ನನಗೂ ಹಸಿವಾಗ್ತದೆ. ಹೌದಾ? ಬೇರೆ ದಾರಿ ಇಲ್ಲ. ಏನ್ ಮಾಡುದು ಈಗ? ಹಾಲು ಮಾಡು. ಹಂಚೋದು. ಹಂಚು. ಆ ಪ್ರಾಣಿಯ ಸೊಂಟದಿಂದ ಮೇಲೆ ಏನೆಲ್ಲ ಉಂಟು ಅದೆಲ್ಲ ನನಗೆ, ಸೊಂಟದಿಂದ ಕೆಳಗೆ ಎಷ್ಟೆಲ್ಲ ಉಂಟು ಅದು ನಿನಗೆ. ಏನಾಯ್ತು? ಎಂತದ್ದು? ಮೇಲೆದ್ದದ್ದು ನನಗೆ, ಕೆಳಗಿದ್ದದ್ದು ನಿನಗೆ. ಇಷ್ಟುದ್ದದ ಎರಡು ಎರುಬ. ಜಗಿ ಜಗಿ
ನೀನು ಜಗ್ಗಿ ಹೋಗು, ನಾನು ಮೇಲೆಗೆ ಭಯ. ಅಮ್ಮ ಎಂತದ್ದು ಯಾಕೆ ಬೇಸರ? ಬೇಸರ ಅಲ್ಲ ಮತ್ತೆಂತದ್ದು ನಿನ್ನದು ತಾರತಮ್ಯ? ನೀನೇ ಹಂಚು ನನಗೆ ಆಗ್ತದೆ. ಹಾಗಿದೆ ಕೇಳು. ಒಂದು ಕೈ ಒಂದು ಕಾಲು ನಾನು, ಇನ್ನೊಂದನ್ನು ನೀನು ಹಿಡಿದು ಸರಿ ಎಳೆಯುವುದು, ಹೇಳಿದ್ರ ಸಿಕ್ಕಿದಷ್ಟನ್ನು ತಿನ್ನುದು. ಲಾಭ ಇಲ್ಲ ಅದೆಲ್ಲ ಆಮೇಲೆ. ಈಗ ಈಗ ನಮಿಗೂ ಹಸಿವೆ ಆಯಾಸ ಆಗಿದೆ. ಹಸಿವೆ ಹೇಗುಂಟಲ್ಲ ಅದು ಗಟ್ಟಿ ಉಂಟು, ನೀರಲ್ಲಿ ಬಿದ್ದಿದೆ, ಕೊಳಿಲಿ ಮೆದುವಾಗಲಿ, ಆಮೇಲೆ ನೋಡು. ಸೆಣಸಿ ಪಂಚಸಹಸ್ರ ಕಾಲದಿ ಧನುಜನಲ್ಲಿ ಜಯ ಸೇರದಿರುದಿರೆ ನಳಿನಾಭನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು ಮನದೊಳರಿದನೋ ಧುರದೋಳ ಸದಳ ಹನನಗೊಳಿಸುವೆ ಕಪಟದೊಳಗಿಲ್ದಿರುದ ಧನುಜರ ಬೊಗಳು ತಲಿಲ್ದಿರುದ ಸೆಣಸಿ ಪಂಚಸಹಸ್ರ ಕಾಲದಿ ಧನುಜರೀವರ ಜೊತೆಯಲ್ಲಿ ಕಾಡಾಕಾಡಿಯದ ಭವನವಾದರೂ ಜಯಾಪಜಯದ ತೀರ್ಮಾನವೇ ಆಗದೆ ಹೋಯಿತಲ್ಲ. ಜಗಜ್ಜನನ್ನು ಪ್ರಾರ್ಥಿಸಿದಾಗ ಅವಳೇ ಒಂದು ದಾರಿ ಸೂಚಿಸಿದ್ದಾಳೆ. ನೋಡೋಣ ನೋಡೋಣ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಗಸಕ್ಕೆ ಆಶ್ಚರ್ಯವಾದ ಉಚ್ಚರಿಸುವುದಿದು ಅಚ್ಚಾಳಿಯದ ಬದರಹುದು ಸಂಗರದಲ್ಲಿ ಮೆಚ್ಚಿದೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ 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 ಯಾವುದಕ್ಕೆ? ನಿಮ್ಮೀರುವರ ತೋಳ ಸಾಹಸ. ಹೌದಾ? ಏನು ಪರಾಕ್ರಮಿಗಳಯ್ಯ ನೀವು. ಮಾದ ಸಮಯ ಎಷ್ಟಾಯ್ತು? ಗೊತ್ತಿಲ್ಲ. ದಿವ್ಯ ಪಂಚ ಸಹಸ್ರ ಕಾಲಗಳೇ ಕಳೆದು ಹೋಯಿತು. ಹೋಗ್ಲಿಲ್ಲ ಅಷ್ಟು. ಅದೇ ಹೋದ್ರೂ ಆಗುವುದೇ ಅಲ್ವಾ? ಯಾವಾಗಲೂ ನಾನು ಸೋಲುವುದು, ನೀವೇ ಗೆಲ್ಲುವುದು. ಹೌದು. ಹಾಗಾಗಿ ಗೆದ್ದ ನಿಮಗೆ ಏನಾದ್ರೂ ಕೊಡಬೇಕೆನ್ನುವುದಕ್ಕಾಗಿ ಎದ್ದು ಬಂದಿದ್ದೇನೆ. ಏನು ಬೇಕು ಕೇಳಿಕೊಡು. ಮುಖ ಕಲ್ದು ಕೊಟ್ಟರೆ ಉಂಟಲ್ವಾ? ಒಂದು ಬೆನ್ನಿಗೆ ಇಟ್ಟರೆ ಉಂಟಲ್ಲ, ಮುಖ ಹೀಗಾಗಬೇಕು. ಗೆದ್ದದ್ದು ನಾವು, ಸೋತದ್ದು ನೀನು. ಹೌದು. ನೀನಂತದ್ದು ಕೊಡುವುದಾ? ನಾವು ಕೊಡ್ತೇವೆ, ನೀನು ಕೇಳು. ಹೌದಾ? ನನಗೆ ನಂಬಿಕೆ ಇಲ್ಲ. ಅದಕ್ಕೆ ನೀವಿಬ್ಬರು ಕೈ ತಟ್ಟಿ ಮಾತು ಕೊಟ್ಟರೆ ನಂಬಿಕೆ ಬಂದಿತ್ತು. ಸರಿ, ಕೊಡುವುದಲ್ವಾ? ಕೊಡುವುದೇ. ಏಯ್, ನೀನು ಏನು ಕೇಳ್ತೀಯೋ ಅದನ್ನು ನಾವಿರುವರು ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ, ಸಿಕ್ಕಿದಿರಿ ಕೈಯೊಳಗೆ, ಬಲು ಸೊಕ್ಕಿದವು ಕರಿದಿಮಗೆ ತಕ್ಕುತಾದ ಮಾತಿಕ್ಕುವೆನಿದರು ತಕ್ಕದು ಪುರುಷವು ತಕ್ಕನೆಂಬುದು. ಸಿಕ್ಕಿದಿರ ನಯ ಕೈಗೆ ಬಲು ಸೊಕ್ಕಿದವು ಕರಿದಿಮಗೆ ಸಿಕ್ಕಿದಿರಿ ಎಲ್ಲೇ ಎನ್ನ ಕೈಯೊಳಗೆ, ನೋಡುವ, ಎದ್ದದಿಲ್ಲ. ಇಷ್ಟು ಸಣ್ಣ ಕೈಯಲ್ಲಿ ಸೊಕ್ಕಿದ ಮೂರ್ಖ. ಮೂರ್ಖ ಎಂತದ್ದು ಹಾಗಂದ್ರೆ? ಒಳ್ಳೆಯವ. ಹ? ಹ, ಹೌದಾ? ನನಗೆ ನೀನು ಅಣ್ಣ ಅಣ್ಣನ, ನೀನು ಶತಮೂರ್ಖ ಅಂದ್ರೆ 100 ಪಾಲು ಹೆಚ್ಚು ಒಳ್ಳೆ. ಅದು ನೀನು ಎಂತದ್ದ ನಾನು ಜಾಣ, ಅಂದ್ರೇನು? ಏನು ಗೊತ್ತಿಲ್ಲ. ಏಯ್, ಏನು ಗೊತ್ತಿಲ್ಲದ ಜಾಣ. ನಿನಗೆ ಏನು ಬೇಕೋ ಅದನ್ನು ಈ ಮೂರ್ಖ ಶತಮೂರ್ಖರಲ್ಲಿ ಕೇಳು, ಕೊಡ್ತೇವೆ. ಕೊಡ್ತೇವೆ. ನನಗೆ ನಿಮ್ಮಿಬ್ಬರ ಪ್ರಾಣ ಬೇಕು. ಏನ ಮಾಡುವುದೆಂಬ ಪ್ರಾಣವ ಕೀಳಿದ ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಜಾಡದಲ್ಲಿ ವಂಚಿಸುದ. ಅಯ್ಯೋ,
ಇಲ್ಲ, ದಾರಿ ಇಲ್ಲ. ಉಂಟು. ಹೌದಾ? ನನಗೆ ಹೇಳು, ಏನು ಅದು? ಕೊಡಿ 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 ಕೊಡ್ತೇವೆ. ದೇಹಕ್ಕೆ ಮಿಂಚು ನೀರು ಸೋಂಕದ ತೆರನಾಗಿ ಪ್ರಾಣವನ್ನು ಪಡೆ. ನಾನಾರೆಂಬುದನ್ನು ಜ್ಞಾನ ದೃಷ್ಟಿಯಿಂದ ಕ್ಷೀರಾನವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ಕ್ಷೀರಾನವ ಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ಹಿರೋ ತಾರಿ ರಮಾರಮಣ ನಾರಾಯಣ ಕ್ಷೀರಾನವ ಶಯನ ನಾರಾಯಣ ಹರಿ ಜಯ 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 ವಿಶ್ವವಿರಾಟ್ ಸ್ವರೂಪಿಯ ನಿನ್ನ ದಿವ್ಯ ಸ್ವರೂಪವನ್ನು ಕಂಡಾಗ ಆತ್ಮಾನಂದವಾಯಿತು. ನೀನಿತ್ತ ದಿವ್ಯ ಜ್ಞಾನದ ಮುಖ್ಯವಾಗಿ ನೀನೇನು ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಈಗ ಸಾಧ್ಯವಾಗುತ್ತಾ ಉಂಟು. ಆರಂಭದಲ್ಲಿ ಅಜ್ಞಾನವೇ ಇತ್ತು, ಆಪ್ತರಿಂದ ಹೊಡೆಯುವುದಕ್ಕೆ ಬಡಿಯುವುದಕ್ಕೆ ಬಂದದ್ದು. ಈ ಬೆಳಗದಲ್ಲಿ ಅಪರಾಧ ಎನ್ನುವುದು ಅರ್ಥವಾಗುವುದರ ಜೊತೆಯಲ್ಲಿ ಬದುಕು ಅರ್ಹತೆಯನ್ನು ಕಳಕೊಂಡಿದ್ದೇವೆ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಆದ್ದರಿಂದ ಮುಂದಕ್ಕೆ ಬದುಕಬೇಕೆಂಬ ಬಯಕೆ ಇಲ್ಲದಿದ್ದರೂ ಮೋಕ್ಷವನ್ನು ಹೊಂದಬೇಕು ಎಂಬಂತ ಆಸೆ ಇದೆ. ಮೋಕ್ಷವನ್ನು ಖಂಡಿಸುವ ಯಾವ ಸ್ವಾಮಿ? ಓ ತಂದೆಯೇ, ನಾಮರೂಪಾತ್ಮಕವಾದಂತಹ ಪ್ರಪಂಚವಿದು. ಆದರೆ ಈ ತನಕ ನಾವು ಕೇವಲ ಅಣ್ಣ ತಮ್ಮಂದಿರಾಗಿಯೇ ಬದುಕಿದ್ದೇವೆ ವಿನಃ ಹೆಸರೇ ಇರಲಿಲ್ಲ. ತಂದೆಯಾದಂತಹ ನೀನು ಈ ಕ್ಷಣಕ್ಕೆ ನಮ್ಮೆದುರು ಗೋಚರಿಸಿದಂತಹ ಕಾಲಕ್ಕೆ ನೀನೇ ಹೆಸರನ್ನು ನಮಗೆ ಕೊಡು. ಆ ಎರಡು ಹೆಸರುಗಳನ್ನು ನಿನ್ನ ಹೆಸರಿನೊಂದಿಗೆ ಸೇರಿಸಿಕೊಂಡೆ ಅಂತಾದರೆ ಅದು ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಭವಿಷ್ಯದ ಪೀಳಿಗೆಗೆ ನಮ್ಮ ಜೀವನವೆನ್ನುವುದು ಪಾಠವಾಗುತ್ತದೆ. ಅನುಗ್ರಹಿಸು. ಕರುಣಿಸುತನ ಭಯವನು ಕರುಣಿಸುತನ ಭಯವನು ಚಂಗೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇದಂದನ ಜಲಧಿಯಲ್ಲಿ ನೀರಿಸುತ್ತ ಧರೆಗೆ ಸೃಜಿಸುತ್ತ ಮೇಧಿನಿಯನು ದಿರಿಸಿ ಬೆಸರನು ನಾಭಿ ಕಮಲದಿ ಮಿರಿವ ಕಮಲ ಜನನ್ನು ನೀವಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನು ಆ ಇದೋ ನಿಮ್ಮೀವರೆಗೆ ಆ ಭಯವನ್ನೇ ಕರುಣಿಸುತ್ತಾ ಇದ್ದೇನೆ. ನೀವು ಎಂದಿನ ಕೇಳಿಕೊಂಡ ಹಾಗೆ ನಿಮಗೆ ಈವರೆಗೆ ಹೆಸರನ್ನಿತ್ತು. ಆ ಹೆಸರನ್ನು ನಾನು ಈ ಪ್ರಪಂಚದಲ್ಲಿ ಇರುವಲ್ಲಿವರೆಗೆ ಶಾಶ್ವತವಾಗಿ ಉಳಿಸುತ್ತೇನೆ. ಅಂತಿಂತ ಹೆಸರೂ ಆಗಕೂಡದು. ನಿಮ್ಮ ದೇಹ ಸ್ಥಿತಿಗೆ ಅನುಗುಣವಾದ ಹೆಸರೇ ಅದಾಗಬೇಕು. ಹೀಗೆ ಬಾ. ಮೃದುವಾದ ಶರೀರವನ್ನು ಹೊಂದಿ ಮದಿರೆಯ ಕಾಂತಿಯಿಂದ ಕಂಗೊಳಿಸಿದ ಕಾರಣ ನೀನೇ ಮಧು. ಕಠಿಣತರವಾದ ತನವನ್ನು ಹೊಂದಿದ ನೀನೇ ಕೈಟಭ. ಅನುಗ್ರಹೀತನಾಗಿ ನೀವೀರುವರು ಮಧು ಕೈಟಭರು. ಆದರೂ ಕೇಳಿಕೊಂಡದ್ದು ಒಂದು ಬಿಂದು ನೀರು ಸೋಂಕದ ಹಾಗೆ ಪ್ರಾಣ ಪಡೆಯಬೇಕು. ಅದಕ್ಕಾಗಿ ಜಂಘೆಯನ್ನು ವಿಶಾಲವಾಗಿರಿಸಿದ್ದೇನೆ. ಹೀಗೆ ಬನ್ನಿ ಮೋಕ್ಷ. ಮಧುವನ್ನು ಕೊಂದು ಮಧುಸೂದನನಾದೆ, ಕೈಟವನನ್ನು ಕೊಂದು ಕೈಟಭಾಂತಕನಾದೆ. ಮಧು ಕೈಟವರೀರ್ವರ ಮೇಧಸ್ಸನ್ನು ತೆಗೆದು ಇದೇ ಜಲಧಿಯಲ್ಲಿ ಬಿಸುಟೆ ಮೇಧಿನಿ ನಿರ್ಮಾಣ ಮಾಡಿದ್ದೇನೆ. ನಾಭೀ ಕಮಲದಿಂದ ಹೊರಬಂದ ವಿಧಾತ ಇದೇ ಕ್ಷೇತ್ರದಲ್ಲಿ ಇನ್ನು ಮುಂದೆ ಸೃಷ್ಟಿ ಕಾರ್ಯದಲ್ಲಿ ತೊಡಗಿಕೊಳ್ಳಲಿ. ಹರನಾದರೂ ಕೈಲಾಸವನ್ನು ಸೇರಿದ್ದಾನೆ. ಪಾಲನಾ ಕಾರ್ಯಕ್ಕಾಗಿ ಪರಮ ಪಾವನವಾದ ವೈಕುಂಠ ಲೋಕವನ್ನು ಸೇರಿಕೊಳ್ಳಬೇಕಾಗಿದೆ. ಇನ್ನು ಮುಂದಕ್ಕೆ ಈ ಮೇದಿನಿಯಲ್ಲಿ ಏನಿದ್ರೂ ಸೃಷ್ಟಿಕರ್ತನ ವ್ಯವಹಾರ. ಜನನಿಯ ಜಯಲಿ ಮಾಲಿನಿಯೋ
ವನಗಾಗಿ ನಡೆದೊಂದು ವನಗಾಗಿ ನಡೆದೊಂದು 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 ಮನದಿಯೋ ಚಿತಿದಳು ಕನಕ ಗರ್ಭನದ ಮಾವರು ಕೈಲಿಗಿರುತ್ತಲೆ ವನಗಾಗಿ ನಡೆದೊಂದು ಮನದಿ ಯೋಚಿಸಿದಳು ಜನನೀಯ ಜಯಲಿ ಮಾಲಿನಿಯು ವರದರುಜ ಭಿಕ್ಷೆಯಲಿ ಕಾಮಿನಿಯು ಆ ನಮೋ ಪರಮೇಶ್ವರ, ಕಾಪಾಡು ತಂದೆ ಕಾಪಾಡು. ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮ ಹಾಗೂ ದಿತಿದೇವಿಯ ವಂಶವಲ್ಲರಿಯಲ್ಲಿ ಕುಸುಮವಾಗಿ ಬೆಳೆದವಳೇ ಈ ಮಾಲಿನಿ. ಗಿಡದಲ್ಲಿ ಹುಟ್ಟಿರುವಂತಹ ಹೂವೊಂದು ಗುಡಿಯಲ್ಲಿತ್ತು ಎಂದಾದರೆ ದೇವರ ಪಾದವನ್ನು ಸೇರುವುದಕ್ಕೆ ಸಾಧ್ಯ ಉಂಟಂತೆ. ಹಾಗೆಯೇ ಮನೆಯಲ್ಲಿತ್ತು ಎಂದಾದರೆ ಹೆಣ್ಣಿನ ಮುಡಿಯನ್ನು ಸೇರುವುದಕ್ಕೆ ಸಾಧ್ಯವಿದೆಯಂತೆ. ಆದ್ದರಿಂದಲೇ ಅಲ್ಲವೇ ಪ್ರಾಜ್ಞರಾದವರು ಹೆಣ್ಣನ್ನು ಕುಸುಮಕ್ಕೆ ಹೋಲಿಸಿದವರಿದ್ದಾರೆ. ಹೆಣ್ಣು ಉಭಯ ಕುಲ ದೀಪಕಲಂತೆ. ಹುಟ್ಟಿದ ಮನೆಯನ್ನು ಮೆಟ್ಟಿದ ಮನೆಯನ್ನು ಬೆಳಗುವಂತಹ ಸಾಮರ್ಥ್ಯವನ್ನು ಹೊಂದಿಕೊಂಡಿದ್ದಾಳೆ. ಆದ್ದರಿಂದಲೇ ನಾ ಹುಟ್ಟಿಕೊಂಡಿರುವಂತಹ ಶೋಣಿತಾಪುರದಲ್ಲಿ ಕಷ್ಟವೊಂದು ಆವರಿಸಿಕೊಂಡಿದೆ. ನಿವಾರಿಸಿಕೊಡಬೇಕಾದ್ದು ಮಾಲಿನಿಯ ಹೊಣೆಗಾರಿಕೆ ಎಂಬ ಹಾಗೆ ಅರಿತೆ. ಹೆತ್ತ ತಾಯಿ ದುಃಖದಲ್ಲಿರುವುದನ್ನು ಕಂಡಾಗ ಸಮಾಧಾನವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಹೆತ್ತ ತಾಯಿಯ ಮನದಿಂಗಿತವನ್ನು ಅರಿತೆ. ದುರಧೀರ ಸಮರ್ಥನಾದಂತಹ ಪುತ್ರನೋರ್ವ ಮಾಲಿನಿಯ ಉದರದಲ್ಲಿ ಸಂಜನಿಸಿ ಶೋಣಿತವನ್ನು ಆಳ್ವಿಕೆ ನಡೆಸಿಕೊಂಡು ಬರುವ ಹಾಗೆ ಆಗಬೇಕು. ಆದರೆ ನನ್ನುದರದಲ್ಲಿ ಸಂಜನಿಸುವಂತಹ ಮಗ ಪರಾಕ್ರಮಿಯಾಗಿರುತ್ತಾನೆ ಎಂಬ ಹಾಗೆ ನಂಬುವುದಕ್ಕೆ ಸಾಧ್ಯ ಉಂಟೆ. ನಂಬಿಕೆ ಇಲ್ಲದಂತಹ ವಿಚಾರವನ್ನು ನಾವು ಸಾಧಿಸಿಕೊಳ್ಳಬೇಕು. ಹಾಗಾಗಿ ತಂದೆಯಿಂದಲೇ ಕಲಿತಂತಹ ವಿದ್ಯೆ ನೆನಪಾಯಿತು. ತಪಸ್ಸೇ ಲಭ್ಯತೆ ಸರ್ವಾಹ. ತಪಸ್ಸಿನಿಂದ ಏನನ್ನು ಬೇಕಾದರೂ ಪಡೆಯುವಂತಹ ಸಾಮರ್ಥ್ಯ ಉಂಟಂತೆ. ಹಾಗಿರುವಾಗ ತಾಯಿಯ ಮನದಾಸೆಯನ್ನು ಈಡೇರಿಸಿಕೊಡುವುದಕ್ಕೆ ಸಾಧ್ಯವಿಲ್ಲವೇ? ಆ ಬಗೆಯಾಗಿ ತಾಯಿಯಲ್ಲೇ ಆಡಿದ್ದೇನೆ. ಅರಣ್ಯ ಗರ್ಭವನ್ನು ಸೇರಿಕೊಳ್ಳುತ್ತೇನೆ. ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸುತ್ತೇನೆ. ನಿಜ ಗರ್ಭದಲ್ಲೇ ಈ ಭೂಗರ್ಭವನ್ನು ಆಳ್ವಿಕೆ ನಡೆಸಿಕೊಂಡು ಬರುವಂತಹ ಮಗನನ್ನು ಪಡೆಯುತ್ತೇನೆ. ಅಂತಹ ವರವನ್ನು ಬೇಡುವುದಕ್ಕಾಗಿ ಮುಂದುವರಿದಾಗ ಜನನಿ ಆಜ್ಞೆಯ ಮೂಲಕ ನನಗೆ ಆಶೀರ್ವಾದವನ್ನೇ ಕೊಟ್ಟಿದ್ದಾರೆ. ಪಡೆದುಕೊಂಡು ನೇರವಾಗಿ ಬಂದು ನಿಂತಿರುವುದು ಕಾಂತಾರದಲ್ಲಿ. ಕಾರ್ಗತ್ತಲೆಯೇ ಆವರಿಸಿಕೊಂಡಿರುವಂತಹ ಈ ಕಾನನದಲ್ಲಿ ಕಾಮಿನಿಯಾದಂತಹ ನಾನು ನನ್ನ ಕಾಮನೆಗಳನ್ನು ತೀರಿಸಿಕೊಳ್ಳಬೇಕೆಂಬಂತಹ ಉದ್ದೇಶದಿಂದ ಕರುಣಾಸಾಗರನಾಗಿರುವಂತಹ ಕನಕಗರ್ಭನನ್ನು ಮೆಚ್ಚಿಸಿಕೊಳ್ಳುವುದಕ್ಕೆ ಯೋಗ್ಯವಾದ ಕ್ಷೇತ್ರವೊಂದನ್ನು ಆರಿಸಿಕೊಂಡೆ. ಆದಷ್ಟು ಬೇಗ ತಪಸ್ಸನ್ನಾಚರಿಸಬೇಕು ಎಂಬ ಹಾಗೆ ಯೋಚನೆಯನ್ನೇನು ಮಾಡಿದೆ. ಆದರೆ ನನ್ನ ಮನಸ್ಸೇ ಅದಕ್ಕೆ ಒಪ್ಪುವುದಿಲ್ವಲ್ಲ. ಕಾರಣ ತಿಳಿಯುವುದಕ್ಕಾಗಿ ಮುಂದಾದಾಗ ಅರಿತುಕೊಂಡೆ, ಬೇರೇನೂ ಅಲ್ಲ, ನನ್ನದಾದಂತಹ ರೂಪವನ್ನು ನೋಡಿದ ಮೇಲೆ ನಾ ಮುಂದುವರಿಯಬೇಕು ಎಂಬ ಹಾಗೆ ಅರ್ಥವಾಯಿತು. ಕಾರಣ ಏನು? ಚೆಲುವಿಕೆ. ನಾನು ಯೌವನವತಿಯಾಗಿದ್ದೇನೆ. ಈ ಸಂದರ್ಭ ಈ ಹೊತ್ತಿಗೆ ತಪಸ್ಸಿನಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲಿ ಕಾಮುಕರ ಕಣ್ಣಿಗೆ ನಾ ಕಾಣಿಸಿಕೊಂಡಿದ್ದೆ. ಆದರೆ ನನ್ನ ತಪಸ್ಸಿಗೆ ಭಂಗವಾಗುವುದಿಲ್ವೇ? ಈ ಮಾನವರ ವಿಚಾರ ಬಿಟ್ಟು ನಾ ಮುಂದುವರಿದು ಯೋಚಿಸಿದೆ ಎಂದಾದರೆ ಅಡಿಗಡಿಗೆ ನಮ್ಮ ನಾಶವನ್ನು ಬಯಸುವಂತಹ ಒಂದು ವರ್ಗವಿದೆಯಲ್ಲ, ಸುರರು, ಆ ಕುಮನಸರು, ಅವರ ಕಣ್ಣಿಗೆ ಕಾಣಿಸದ ರೀತಿಯಲ್ಲಿ ನಾನು ತಪಸ್ಸನ್ನಾಚರಿಸಬೇಕು. ಅತ್ತ ದೇವತೆಗಳಿಗೂ ಗೊತ್ತಾಗದ ಹಾಗೆ, ಇತ್ತ ಮಾನವರಿಗೂ ತಿಳಿಯದ ಹಾಗೆ ತಪಸ್ಸನ್ನಾಚರಿಸಬೇಕು ಎಂದಿದ್ದರೆ ಈ ನಿಜ ರೂಪವನ್ನು ಮರೆಮಾಚಬೇಕು. ಯಾವ ರೂಪ ಎಂಬ ಹಾಗೆ ಒಮ್ಮೆ ಕಾನನವನ್ನು ಸುತ್ತಾಡಿದಂತಹ ಹೊತ್ತಿನಲ್ಲಿ ಕಾಣುತ್ತಿರುವುದು ಮಹಿಷಿಗಳ ಹಿಂಡು. ಆ ಮಹಿಷಿಗಳ ಹಿಂಡಿನಲ್ಲಿ ನಾನೊಂದು ಮಹಿಷಿಯಾಗಿ ಸೇರಿಕೊಂಡು ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಇನ್ನೇಕೆ ತಡ? ನಿಜ ರೂಪವನ್ನು ಮರೆಮಾಚಿದೆ ಮಹಿಷಿ ರೂಪ.
ತಪಸ್ಸನ್ನು ಆಚರಿಸ್ತಾ ಇದ್ದವನು ಸುಪಾರ್ಶ್ವಕ ಮುನಿ ಒಮ್ಮಿಂದೊಮ್ಮೆ ನನ್ನ ತಪಸ್ಸಿಗೆ ವಿಘ್ನ ಕಣ್ತೆರೆದು ನೋಡಿದೆ ಅಂತಾದ್ರೆ ಪ್ರಪಂಚವೇ ಅಲ್ಲೋಲ ಕಲ್ಲುವಂತಹ ಸ್ಥಿತಿಯನ್ನು ಕಾಣ್ತಾ ಇದ್ದೇನೆ. ಇದಕ್ಕೆ ಕಾರಣ ಏನು ಎನ್ನುವ ಹಾಗೆ ಜ್ಞಾನದೃಷ್ಟಿಯಿಂದ ನೋಡಿದೆ ಅಂತಾದರೆ ದಿತಿದೇವಿಯ ಮಗಳಂತ ಮಾಲಿನಿ ತನ್ನ ಸ್ವಾರ್ಥ ಸಾಧನೆಯನ್ನು ಸಾಧಿಸುವುದಕ್ಕಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಇದು ಯಾರಿಗೆ ಅಪಮಾನ? ತಪಸ್ಸನ್ನಾಚರಿಸ್ತಾ ಇದ್ದಾಳೆ, ನಿಜ ರೂಪವನ್ನು ಮರೆಗೊಳಿಸಿದ್ದಾಳೆ, ಮಹಿಷಿ ರೂಪವನ್ನು ಧರಿಸಿದ್ದಾಳೆ. ಹಾಗಾಗಿ ಈಕೆಯ ಉದರದಲ್ಲಿ ಮಹಿಷಿಯೇ ಹುಟ್ಟಲಿ. ನಾನು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿಗೂ ಸಾಧ್ಯವಾಗದೆ ಹೋಗಲಿ. ಈ ಸ್ಥಳ ಪವಿತ್ರವಾಗಿದೆ. ಯೋಗ್ಯವಾದಂತಹ ಸ್ಥಳವನ್ನು ಹೊರಸುತ್ತಾ ಮುಂದುವರಿಯುತ್ತೇನಂತೆ. ಏನಿದು ಏನಿದು ಘನತರದ ಮಗು ಮನಿದಿ ಮಣಿಯದಿ ಬಳಲಿ ಹೆದಿಗಮೋ ಸನುರಗದ ಬೀಳು ಮನದಿರವಲ್ಲ ನಾನಿಗರೈ ಬಂದ ಗಮಲಗನು. ಮಗಳೇ ಮಾಲಿನಿ, ನೀನು ಯಾರ ಕುರಿತು ತಪಸ್ಸನ್ನು ಆಚರಿಸ್ತಾ ಇದ್ದೀಯೋ ಆ ಬ್ರಹ್ಮದೇವನೇ ಸತ್ಯಲೋಕದಿಂದ ಇಳಿದು ಬಂದಿದ್ದೇನೆ. ನಿನ್ನ ಮನದ ಅಪೇಕ್ಷೆ ಏನುಂಟು ಕೇಳಿಕೋ. ಬಂದೆಯ ತಂದೆ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಕರುಣ ಸಾಗರ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಹರುಷದಿರಲಿ ಮನದಿರವ ದುರತೀರನಾಗಿಗ ತರಳನ ಬಯಸಿ ನಾನು ದುರತೀರನಾಗಿಗ ತರಳನ ಬಯಸಿದ ವಿರಜಿಸಿದೆನು ಘೋರ ತಪವ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಕರುಣೆಯ ಕಣ್ಣಿನಿಂದ ಕಾಣುವಂತಹ ಕರುಣಾಸಾಗರ ದೇವ ಮಗಳೇ ಮಾಲಿನಿ, ಪಾದದ್ವಯಗಳಿಗೆ ವಂದಿಸಿಕೊಂಡೆ ತಂದೆ. ಶುಭವಾಗಲಮ್ಮ. ಬದುಕಿನ ಭರ್ಬರತೆಯ ಭೀಕರತೆಗೆ ಬೆದರಿ ಭಯಗೊಂಡು ಬೆಂಡಾದ ಕಾಲಕ್ಕೆ ಭವಿತವ್ಯವು ಭವ್ಯವಾಗಬೇಕೆಂಬಂತಹ ಉದ್ದೇಶದಿಂದ ಬಂಗಾರೋದರನಾದಂತಹ ನಿನ್ನನ್ನು ಭಕ್ತಿಯಿಂದಲೇ ನಾ ಭಜಿಸಿದೆ ಭಗವಂತ. ತವ ಸನ್ನಿಧಿಯಲ್ಲಿ ಪ್ರಾರ್ಥನೆ ಇಷ್ಟೇ, ಏನಮ್ಮ? ಬಿಡುಗಣ್ಣ ಭರ್ದಿಲರಿಗೆ ಭೀತಿಯನ್ನು ಹುಟ್ಟಿಸಬಲ್ಲಂತಹ ಬವರ ಭೀಕರನಾದ ಅಸುರ ಕುಲದ ಭಾಗ್ಯ ಬೃಂದಾವನವಾಗುವ ಪುತ್ರನವರು ನನ್ನ ಪಡೆಯಬೇಕು ಎಂಬಂತಹ ಆಕಾಂಕ್ಷೆ, ಅಂತಹ ಪುತ್ರರತ್ನನನ್ನು ಪಡೆಯುವಂತಹ ವರವನ್ನನ್ನು ನನ್ನ ಪಾಲಿಗೆ ಅನುಗ್ರಹಿಸುವೆಯಾ ಭಗವಂತ? ತಥಾಸ್ತು. ಸಂತೋಷಗೊಂಡೆ ತಂದೆ. ಆದರೆ ನಿನ್ನ ಉದರದಲ್ಲಿ ಕೋಣನೇ ಜನಿಸ್ತಾನೆ. ಅಯ್ಯೋ, ಎಂತಹ ಕಠೋರವಾದಂತಹ ನುಡಿಗಳನ್ನಾಡಿ ಬಿಟ್ಟಿರಿ ತಂದೆ. ಕಾಮಧೇನುವಿನ ಕೆಚ್ಚಲಿನಿಂದ ವಿಷದ ಸೋನೆಯೊಂದು ಹೊರಬರುವುದಿಲ್ಲವಂತೆ. ಹಾಗೆ ವಿಧಾತನ ಬಾಯಿಯಿಂದ ಶಾಪದ ವಾಕ್ಯವೇ. ಎಂತಹ ಸ್ಥಿತಿ ಬಂತು ತಂದೆ ನನಗೆ. ಇದಕ್ಕಿಂತ ನನಗೆ ಸಾವೇ ಸಂಭವಿಸಲಿ. ಮರುಗಬೇಡಮ್ಮ. ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ. ಮುನಿವರ ನುರಿದವ ಜನವು ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ಏನು ತಂದೆ? ದುರಪರಾಕ್ರಮಿಸಿ ತ್ರಿಜಗದಿ ಬೆರೆಯುವನು ಘನಕೀರ್ತಿಯಿಂದಲಿಗೆ ಸತ್ಯವೇ. ಮರೆಯ ಮಾದಲ್ಲೆನುತ ಸಂದೈಸಿದನು ಮಾನಿನಿಯ. ಮರುಗದಿರು ಮಾಲಿನಿಯೇ,
ನೀನು ಹಾ. ಕಣ್ಣೀರ ಧಾರೆಯನ್ನು ಹರಿಸ್ತಾ ಇದ್ದೀಯ. ಆ ಸ್ಥಿತಿ ಆಯ್ತಲ್ವೇ ನನ್ನದು? ನಿನ್ನ ಪಾಲಿಗೆ ಈ ರೀತಿಯಾಗಿ ವರ ಲಭಿಸಬೇಕಿದ್ರೆ ಕಾರಣ ಖಂಡಿತ ನಾನಲ್ಲ, ಮತ್ಯಾರು ತಂದೆ? ನೀನೇ ಕಾರಣ. ನಾನು ಕಾರಣ? ಯಾವ ರೀತಿ? ನೀನು ತಪಸ್ಸನ್ನಾಚರಿಸುವ ವಿಚಾರವನ್ನು ಅರಿತ, ಹತ್ತಿರದಲ್ಲೇ ತಪವನ್ನೆಸಗುತ್ತಿರುವ ಹಾ. ಮುನಿ ಭಾರ್ಗವರ ಶಿಷ್ಯ ಸುಪಾರ್ಶುಕರು ಅರಿತು ಇಲ್ಲಿಗೈತಂದು ಯಾವ ಮಹಿಷರು ಧರಿಸಿ ತಪಸ್ಸನ್ನಾಚರಿಸ್ತಾ ಇದೆಯೋ ಅಂತಹ ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲು ನನಗೆ ಶಾಪವನ್ನು ಇಟ್ಟಿದ್ದಾರಮ್ಮ. ಮುನಿ ಶಾಪವೇ? ರಸಿಯಲ್ಲಿ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನಾನರಿತಿದ್ದೇನೆ ತಂದೆ. ಆದರೆ ಒಂದು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡಿರುವುದು ಬ್ರಹ್ಮದೇವರನ್ನು, ವಿಧಾತನಿಂದ ಪರಿಮಾರ್ಜನೆ ಸಿಗುವುದಕ್ಕಿಲ್ವೇ? ಖಂಡಿತ ಸಾಧ್ಯವಿಲ್ಲ ಅಮ್ಮ. ಯಾಕಿಲ್ಲ ತಂದೆ? ನಾನು ಕೊಟ್ಟ ಶಾಪ ಮೂರು ಮೂರ್ತಿಗಳಿಂದಲೂ ಪರಿಹಾರ ಕಾಣದೇ ಹೋಗಲಿ ಎನ್ನುವ ಹಾಗೆ ಮುನಿಗಳೇ ವಚನವನ್ನಿಟ್ಟಿದ್ದಾರೆ. ಹಾಗಿದ್ದರೆ ತಪಸ್ಸೇ ವ್ಯರ್ಥ ಆಯ್ತಲ್ವೇ? ಖಂಡಿತ ವ್ಯರ್ಥವಾಗ್ಲಿಲ್ಲ ಅಮ್ಮ. ಏನು ಪ್ರಯೋಜನ? ಒಣನಾದರೂ ಜಾಣನಾಗಿರ್ತಾನೆ, ಹಾ. ಮೂರು ಲೋಕದಲ್ಲಿ ತನ್ನ ಅಧಿಕಾರ ಸ್ಥಾಪನೆಯನ್ನು ಮಾಡುವುದರ ಮುಖೇನ ವಿಭು ಅನ್ನಿಸಿಕೊಳ್ತಾನೆ. ಶೂರನಿದ್ದಾನೆ, ಧೀರನಿದ್ದಾನೆ, ಮಹಾಬಲನಿದ್ದಾನೆ, ಧೈರ್ಯವಾಗಿದೆ. ಹರ್ಷವಾಯಿತು ತಂದೆ, ಆದಷ್ಟು ಬೇಗ ಶೋಣಿತಾಪುರಕ್ಕೆ ನಡೆಯುತ್ತೇನೆ. ಕನಕಗರ್ಭನದೇವನು ಮಾಲಿನಿ ಕನಕರುಷವನೇ ತಾಳಿ ಕ್ಷಣದೊಳ್ಳು ನಿಜ ರೂಪವನ್ನು ತಡೆಯುತ್ತವೆ ಮನೆಗೈದಿ ಜನನಿಯಾಲಿ ಕೆಲ ಕಾಲಗಳೇನ ಸದಿಗರ್ಭವು ತಿಳಿದು ಚೆಲುವ ಸುಕುಮಾರ ನಂಬಡೆದಿರಲು ಹರುಷದಲ್ಲಿ ಗೆಲಿದು ಸುರಪುರವಾಳ ಬಗೆಯರಿಯದ ದಿದಿಯೋ ಮರುಗುತ್ತಿರೆ ತನ್ಮನದಲ್ಲಿ ಕಶ್ಯಪ ಬ್ರಹ್ಮನ ಹಿರಿಯ ಮಡದಿ ದಿತಿ ನಾನು. ದಿತಿಯಿಂದ ದಿತ್ತಿರುವ ದಿತಿಯಿಂದ ದೇವತೆಗಳು, ಕದುನಿಂದ ಮೃಗಾದಿಗಳು, ವಿನತಿಯಿಂದ ಗರುಡಾದಿಗಳು, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮಕ್ಕಳು ಹುಟ್ಟುವ ಹಾಗೆ ಪತಿದೇವರು ಅನುಗ್ರಹವನ್ನು ಮಾಡಿದರು. ಅನೇಕ ಮಂದಿ ಮಕ್ಕಳನ್ನು ಹೊತ್ತು ಹೆತ್ತು ಸಾಕಿ ಸಲಹಿದೆ. ಹಲವು ಮಂದಿ ಮಕ್ಕಳ ತಾಯಿ ಮಂತ ನೆಗಳತೆಯನ್ನು ಪಡೆದೆ ನಾನು. ಆದರೆ ನತದೃಷ್ಟರು ದಿತಿ ಮುಂದೆ ಹೇಳಬೇಕಷ್ಟೇ. ಬಲಿಷ್ಠರಂತ ಮಕ್ಕಳೆಲ್ಲರೂ ಸುರಲೋಕರು ಪಡೆದು ಕಾಯಿ ಹೋದ್ರೆ ಆ ಸುರಪುರ ಮೋಸದಿಂದಾಗಿ ಎಲ್ಲರೂ ಅಳಿದು ಹೋಗಿದ್ದಾರೆ. ಪುತ್ರ ಶೋಕೆ ಮುದ ದಿನದಿಂದ ದಿನಕ್ಕೆ ಅಧಿಕವಾಗ್ತಾ ಉಂಟು. ಆ ಸುರಪುರಿಗೆ ಸರಿಯಂತ ಪ್ರತಿಕಾರ ಉದ್ದೇಶಕ್ಕೆ ನನ್ನಿಂದ ಆಗದೆ ಹೋಯ್ತಲ್ಲ. ನನಗೆಲ್ಲಿ ಯಾರಿದ್ದಾರೆ? ಶುಭವಾಗ್ಲಿ ಕಂದ. ಯಾರಿದು ಆಶ್ಚರ್ಯ? ತಾರಾಕಾರವಾಗಿ ಕಣ್ಣಿರನ್ನೇ ಸುರಿಸುತ್ತಾ ಇದ್ದೀರಿ. ಮಗಳಾದಂತ ಮಾಲಿನನ್ನು ಮದುವೆ ಮಾಡಿಕೊಟ್ಟಂತ ಸಂದರ್ಭ ಅದೆಷ್ಟೋ ವರ್ಷಗಳು ಕಳೆದು ಹೋಯಿತು. ಮಗನೊಬ್ಬ ಹುಟ್ಟಿಕೊಂಡಿದ್ದಾನೆ. ಸಂತೋಷಗೊಳ್ಳುವಂತ ವೇಳೆ ಇದು. ಯಾಕಮ್ಮ ಈ ಕಣ್ಣೀರು? ಸುರ ಸಮರ್ಥನಾಗಿರುವಂತಹ ವಿದ್ಯುನ್ ಮಾಲಿನಾರಿದ್ದಾರೆ ಹೇಳಮ್ಮ. ನನ್ನ ವ್ಯಥೆಯನ್ನು ಏನಂತ ಹೇಳಿಕೊಳ್ಳುವುದು ಮಗನೇ? ಏನಾಯ್ತು? ಈ ಹಿಂದೆ ಅದೆಷ್ಟು ಮಂದಿ ಮಕ್ಕಳು ನನಗಿದ್ದರು. ಸುರಲೋಕನು ಪಡಿಬೇಕಂತ ಅಭಿಲಾಷೆಯಿಂದ ಅಭಿಯೋಗನು ಮಾಡಿದವರಿದ್ದಾರೆ. ಅಲ್ಲಿ ಗೆಲುವು ನಮ್ಮ ಪಾಲಿಗೆ ಆದರೂ ಕೂಡ ಆ ಸುರಪವಾಸದಿಂದ ನನ್ನ ಮಕ್ಕಳನ್ನು ಕೊಲ್ಲಿಸಿದ್ದಾನೆ. ಪ್ರತಿಕರಣ ತೀರಿಸಲಿಕ್ಕೆ ಆಗಲಿಲ್ಲ ಅಂತ
ಶಾಬಾಸ್ ಕಂದ. ನೀನು ವೀರತನ ಮಾತನ್ನು ಕೇಳಿದಾಗ ಮನಸ್ಸಿಗೆ ಅತ್ಯಂತ ಸಂತೋಷವಾಯಿತು. ಸಿಡಿಲ ಮರಿ ನೀನು, ಗಜಕೇಸ ನೀನು, ಹೋಗು ದೇವಲೋಕಕ್ಕೆ. ಇಂದ್ರಾದೇಶ ಮನಸ್ಸನ್ನು ಬಡಿದೋಡಿಸಿ ಹೊರಗೊಂಡು ಸ್ವಾಧೀನಪಡಿಸಿಕೊಂಡು ಬಾ. ನಿನಗೆ ಶುಭವಾಗಲಿ. ಪರಿತಾಗಿದ ಸಿಂಹವಂಶನ ಏಳು ಸರಿ ಸಿಂಹವಿಷದವನ್ನು ಏರಿಕೊಂಡೆ. ತಕ್ಷಣವೇ ಹಕ್ಕಿ ಎತ್ತೆ ಬಂದೆ. ನಾನೇ ಲೆಕ್ಕದಿಂದ ಬಡಿದೆಬ್ಬಿಸಿದೆ. ಎಲ್ಲವೋ ಏನೆಲ್ಲವೂ ಇದುವರೆಗೆ ಇದನ್ನು ಕಂಡವರನಲ್ಲ. ಸುರ ಪಕ್ಷಪಾತಿಯಾಗಿ ಬಂದೆಯೋ? ಎಬ್ಬಿಸುವಂತ ಪಾರುಪತ್ಯವನ್ನು ಕೊಟ್ಟು ನನಗೆ ಯಾರು? ಯಾಕೆ ಹೀಗೆ ಮಾಡಿದೆ? ಯಾರು ನೀನು? ಮಾತ್ರಕ್ಕೆ ತಾನು ತಾನಾಗಿ ಮೆರೆದೆಯ ಮರಣ ಇಲ್ಲ ಎನ್ನುವಂತ ಅಹಂಕಾರದಿಂದ ನೇರವಾಗಿ ಸುರಲೋಕವನ್ನಾಡರಿ ಇಂದ್ರಾದಿ ಸುಮನ ಶರಣೆಲ್ಲ ಪಡೆದು ನೀನು ಮಾಡಿದ ತಪ್ಪನ್ನು ತಟ್ಟಿ ಹೇಳುವುದಕ್ಕೆ ಬೇಕಾಗಿ ಸುರನ ಮೊರೆಯನ್ನು ಆಲಿಸಿ ಬಂದ ಯಕ್ಷರಾಜ
ಮಾಲಿನಿಗೆ ಎರಗಿ ಎರಗಿ ಬೀಳಿದನು ಅಮ್ಮ 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 ಇಲ್ಲಿ ಯಾವ ಹೋಮ? ಆ ಓ ಅಮ್ಮ, ಓ ಅಮ್ಮ ಅಂತ ಒಬ್ಬಿಡಿತಾ ಬರುತ್ತಿದ್ದೀಯ. ನಿನ್ನಷ್ಟು ಏನಾಯ್ತು ನಿನಗೆ? ಓ ಅಮ್ಮ ಮಾಲಿನಿ. ಅದೇ ನಿನ್ನಜ್ಜಿ. ಹೇ ಅಮ್ಮ ಮಾಲಿನಿ, ಯಾರ ನೀನು? ಯಾರು ನೀನಾ? ಪರಿಚಯ ಇಲ್ಲ ನನಗೆ. ಸ್ವಲ್ಪ ಅಂದಾಜು ಮಾಡಿ, ಏ ಸ್ವಲ್ಪ ಅಂದಾಜು ಮಾಡಿ. ಇಲ್ಲ ನೋಡಿದ ನೆನಪಿಲ್ಲ. ಇಲ್ಲ ಇಲ್ಲ. ಯಾರು ನೀನು? ನಿಮ್ಮ ಗಂಡ. ಹಾ, ನೀನ್ ನನ್ನ ಗಂಡನ ಪರಿಚಯ ಇಲ್ಲ ಅಂತ ಕೇಳಿದ್ದ? ಉಂಟಲ್ವಾ ನನ್ನ ಗಂಡನ ನನಗೆ ನನ್ನ ಗಂಡನ ಪರಿಚಯ ಇರುವುದಿಲ್ವಾ? ನೀನ್ ಯಾರು ಅಂತ ಕೇಳಿದ್ದಲ್ವ ನನ್ನ ಪ್ರಶ್ನೆ. ಅಲ್ಲಮ್ಮ, ಯಾವುದು? ನಿಮ್ಮ ಗಂಡ ಹೇಳಿದ್ದಲ್ಲ. ನನ್ನ ಗಂಡ ಎಲ್ಲರ ಹತ್ರ ಏನೆಲ್ಲ ಹೇಳ್ತಾರೆ ಅಂತ ನಾನು ನೋಡಿಕೊಂಡು ಬರ್ತೇನೆ. ಏನು ಹೇಳಿದ್ರು, ಏನು ಕಥೆ, ಯಾರಲ್ಲಿ ಹೇಳಿದ್ರು? ಮೊನ್ನೆ ಒಮ್ಮೆ ಸಭೆಯಲ್ಲಿ ಹೇಳಿದ್ದು. ಸಭಾ ಕಾರ್ಯಕ್ರಮದಲ್ಲಿ ನಾನು ಇರುವುದಿಲ್ವಲ್ಲ? ನಮ್ಮ ಹತ್ರ ಹೇಳಿದ್ದಾರೆ. ನೀನಿದ್ಯಲ್ಲಿ? ಹೌದು. ಏನು? ನಾವಿಲ್ಲೇ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಹೋಗುವ. ಏನು ಮಾಡುವ? ಹೋಗುವ. ಅದೇನಾಗಿದ್ರೆ ಹೋಗುವ. ಯಾವ ಕಡೆಗೆ? ಮೇಲೆ. ಅಲ್ಲಿ ನೇರ ಹೋದ್ರೆ ಆಯ್ತಲ್ಲ, ಮೇಲೆಲ್ಲಿ ಯಾಕೆ ಹೋಗುದು? ಅಲ್ಲ, ಮತ್ತೆ ಗುರುಪುರಕ್ಕೆ. ಯಾಕೆ ಎಲ್ಲಿಗೆ? ಜೀಗುಜ್ಜೆ ಮಾಡಿ. ನೀ ಮಾರ್ತಿದ್ದವನ? ನೀ ಮಾರುವವ? ಅಲ್ಲಿ ಯಾರು ಹೇಳಿ? ಮತ್ತೆ ನೀನು ಹೇಳಿ. ಅಲ್ಲ, ಮತ್ತೆಂತ? ಅದಲ್ಲಮ್ಮ, ಮತ್ತೆ ಹೋರಾಟ. ಅದೇನ ಹಾಗೆ? ಹೋರಾಟ ಬಿಲ್ಲಿ ಹಿಡಿದು ಮಾಡ್ತಾರೆ. ಹೋರಾಟ? ಹೋರಾಟ. ಅಯ್ಯೋ, ಅದು ದಿಗ್ವಿಜಯ. ನನ್ನವರು ದಿಗ್ವಿಜಯ ಅರ್ಜಿಯಾಗಿ ಹೋದದ್ದು ಸುರಪುರಕ್ಕೆ. ಸುರಪುರ. ಆ ಕಡೆಯಿಂದ ನೀ ಬಂದದ್ದು? ಎಲ್ಲಿದ್ದಾರೆ ನನ್ನವರು? ಆ ಕಡೆಯಿಂದ ಬರ್ತಾರ? ಯಾವ ಕಡೆಯಿಂದ? ಬರುವುದಲ್ಲ, ಮತ್ತೆ ಅವರ ವಿಚಾರವನ್ನು ಹೇಳುವುದಕ್ಕೆ ನಾನೇ ಬಂದದ್ದು. ಏನದು? ಲಾಲಿಸಬೇಕು ತಾಯೇ, ಲಾಲಿಸಬೇಕು ತಾಯೇ, ನಿನ್ನ ಹೃದಯ ಮಾಲಿನಿ ಗುಣವಾಣಿ.
ಆಗಿಲ್ವಾ? ಇಲ್ಲಿಗೆ ಹಾಕಿ ಬರೋದು ಮಲಗುದಲ್ಲ. ಮತ್ತೇನಾಯ್ತು? ಆಯಾಸ ಆಯ್ತಾ ನಿನಗೆ? ಆಯಸ್ಸಾಗೋದಲ್ಲ. ಮತ್ತೆ ಆಯಾಸ ಆಯ್ತಾ ಹೇಳು. ನಾವು ಅಲ್ಲಿ ಮೇಲೆ ಹೋದದಲ್ಲ. ಮೇಲೆ ಹೋದ್ರೆ ಅದಕ್ಕೇನಾಯ್ತು? ಅಯ್ಯದೆಲ್ಲ ಕಲ್ತು ಬಂದದ್ದು. ಎಲ್ಲಿ ಅದು? ಬಡಗಿನದು. ಸುರಪುರದಲ್ಲಿ ನೋಡಿದ ನಾಟ್ಯ. ಹೌದು. ಆಯ್ತಪ್ಪ, ಇರ್ಲಿ. ಭರತನಾಟ್ಯ. ಯಾವುದು? ಭರತನಾಟ್ಯ. ಅಮ್ಮ ನಾವು ಅಲ್ಲಿ ಹೋದ. ಅಲ್ಲ, ಅದು ಭರತನಾಟ್ಯ. ನೀನು ತೋರಿಸಿದ್ದು ಭಾರತ ನಾಟ್ಯ. ಆಯ್ತು, ಮುಂದುವರಿಸು. ಅಮ್ಮ ನಾವು ಅಲ್ಲಿ ಹೋದದ್ದೇ ತಡ. ನಮ್ಮ ವಿರೋಧಿ ತಡವಾಗಿ ಹೋದದ್ದ? ಅಲ್ಲ. ನೀನ್ ಯಾಕೆ ತಡವಾದೆ? ಅಲ್ಲ, ಮತ್ತೆ ಹೋಗಿದ್ದೇವೆ ಬೇಗ. ಅಲ್ಲಿಗೆ ನಮ್ಮ ವಿರೋಧಿಗಳೆಲ್ಲ ಸ್ವೀಕ. ಅದೇನು ವಿರೋಧಿಗಳೆಲ್ಲ ಸ್ವೀಕ. ಯಾರು? ನಮ್ಮ ವಿರೋಧಿಗಳು. ಅಲ್ಲಿ ಯಾರಂತ? ಅಗ್ನಿ, ವಾಯು, ಕುಂಬಾರ, ನಿರುಪತಿ. ಅಗ್ನಿ, ವಾಯು, ಕುಬೇರ, ನಿರುತಿ. ಅವರೆಲ್ಲ ಬಂದು ಸಪುರದವ ಒಂಟಿ. ಸಪುರದ ಯಾರದು? ಸಪುರದವ ಯಾರು? ನಿರುಪತಿ. ನಿರುತಿ. ಅವರೆಲ್ಲ ಬಂದ್ರು. ನಮ್ಮ ರಾಯರಿಗೆ ಒಮ್ಮೆಲೆ ಸ್ವೀಟ್ ಬಂತು. ಉಂಟ ನೋಡ್ಬೇಕಷ್ಟೆ. ಏನು? ಸಿಟ್ಟು. ಕೋಪ ಬಂದು. ಸಿಟ್ಟಿನ ಪರಿಣಾಮ ರಾಯರು ಒಂದೊಂದೇ ತೆಗೆದು ಬಿಟ್ರು. ಏನು? ಸರಪಡಿ. ಅದ್ಯಾರು? ಒಂದೊಂದೇ ಸರಪಡಿ. ಶರಪ್ ಹಿಡಿದು ಬಿಟ್ಟದ್ದು. ಬಿಟ್ಟದ್ದು ತಡ. ಅವರೆಲ್ಲ ಒಂದೇ ಬಾರಿಗೆ ಹೋದದ್ದು. ಅದ್ಯಾಕೆ? ಅವರು ಕಾಯ್ತಾ ಇದ್ರು. ನಮ್ಮ ರಾಯರು ಯಾವಾಗ ಬಿಡ್ತಾರೆ ಕೊಡ್ತಾರೆ ಅಂತ. ಅವರು ಕೊಟ್ಟದ್ದೇ ತಡ. ಎಲ್ಲರೂ ಒಂದೇ ಬಾರಿಗೆ. ಯಾಕೆ? ಸೋತು ಓಡಿ ಹೋದದ್ದು. ಒಂದೇ ಬಾರಿಗೆ ಎಲ್ಲ ಓಡಿ ಹೋದದ್ದೇ. ಆಮೇಲೆ ನೋಡ್ತೇನೆ ಅಮ್ಮ, 56ರಲ್ಲಿ ಗುಜ್ರಿ ಹಿಡ್ಕೊಂಡು ಒಬ್ಬ ಬಂದು. ಯಾವ್ದ್ರಲ್ಲಿ? 56ರಲ್ಲಿ ಗುಜ್ರಿ ಹಿಡ್ಕೊಂಡು. ಅದ್ಯಾರು ಹಾಗೆ? ಯಾರು? ಸುರಪುರ. ಸುರಪುರದಲ್ಲಿ ಐರಾವತವ. ಅಯ್ಯೋ, ಅದು ಸಾಮಾನ್ಯವಂತಹ ಐರಾವತವ. ಸಾಮಾನ್ಯದ್ದಲ್ಲದು. ಅಲ್ಲಮ್ಮ, ಅದರಲ್ಲಿ ಬರ್ಲಿಕ್ಕೆ 1,000 ಬೇಕು. ಏನು? ಅದರಲ್ಲಿ ಬರ್ಲಿಕ್ಕೆ 1,000. ಏನು? 1,000. 1,000 ಸೊಂಡಿಲಿದೆ ಅದಕ್ಕೆ. ಸೊಂಡಿಲು. ಅದು ಸಾಮಾನ್ಯದವರು ಬರುವುದಕ್ಕಲ್ಲ. ಅಲ್ಲ, ಅದು ದೇವೇಂದ್ರನೇ ಬರುವುದು. ಅವನು ಯಾರು ಅಂತ ಪರಿಚಯ ಗೊತ್ತಾಯ್ತಲ್ಲ ನಿನಗೆ? ಕೈಯಲ್ಲಿರುವುದು ವಜ್ರಾಯುಧ. ಅವನೇ ಸುರಪ. ವಜ್ರಾಯುಧ? ಮತ್ತೆ ನಾನು ಗುಜರಿ ವಜ್ರಾಯುಧ. ಅವ ಬಂದ. ಅವ ಬಂದದ್ದೇ ತಡ. ನಮ್ಮ ರಾಯರು ನೋಡಿದ್ರು. ಏನು? ಬಂದೆಯ ಕಪಟಿ ಮಗನೇ. ಬಂದೆಯ ಕಪಟಿ ಮಗನೇ. ಬಾ, ಬಂದದ್ದು ಒಳ್ಳೇದಾಯ್ತು. ನಿನ್ನಲ್ಲಿ ಎಲ್ಲಿದೆ ಬಲ್ಬುಂಟ? ನಿನ್ನ ಕೈಯಲ್ಲಿ ಬಲು ಉಂಟ? ಇದ್ದಾರೆ. ಅಲ್ಲಿ ಕುಳಿತುಕೊಂಡು ಏನು ನೋಡ್ತಿರುವೆಪ್ಪ? ಉದ್ದಲಂಗದೊಳಗೆ ಈಗ. ಹಾಗಲ್ವ? ಅಲ್ಲಿ ನಿಂತು ಏನು ನೋಡುತ್ತಿರುವೆ? ಯುದ್ಧರಂಗದೊಳಗೆ ಬಾ ಅಂತ. ಅಂದ್ರೆ ಯುದ್ಧರಂಗಕ್ಕೆ ಬಾ ಅಂತ ಕರೆದದ್ದು ನನ್ನವರು. ಅದು ಯುದ್ಧರಂಗವ? ಮತ್ತೇನು? ನಾನು ಉದ್ದಲಂಗ ಅಂತ ಹೇಳಿ. ನೀನೇ ಯೋಚಿಸಿದ್ದಲ್ವಾ? ಬಿಡು, ಇರ್ಲಿ. ಹಾಗೆ ಹೇಳಿದ್ದೆ ತಡ. ಚುರಪ್ಪ ಒಮ್ಮೆಲೆ ಪುಳುತ್ತ. ಏನು? ಯುದ್ಧ. ಯುದ್ಧರಂಗಕ್ಕೆ ಯುದ್ಧಕ್ಕಾಗಿ ಬಂದದ್ದು. ಸರಿ ಸರಿ. ಅಮ್ಮ ಕಾಮುಕಿ. ಏನು? ಕಾಮು. ನಿನ್ನನ್ನು ಸರಿಪಡಿಸುವುದರಲ್ಲೇ ನನ್ನ ಜೀವನ ಹೋಗ. ಅಮ್ಮ ಅವರು ಮುಖಾಮುಖಿ. ಒಂದು ಅಕ್ಷರವನ್ನು ಬಿಡಬೇಡ. ಅಮ್ಮ ಅವರು ಮುಖಾಮುಖಿ. ಬಿಟ್ಟರೆ ಯಾವುದು? ಬಿಟ್ಟರೆ ಹೇಸಿಗೆ ಅಪಾರ್ಥ ಆಗ್ತದೆ. ಬಿಡ್ಲಿಕ್ಕಿಲ್ಲ ಅಮ್ಮ, ಇನ್ನು ಬಿಡ್ಲಿಕ್ಕಿಲ್ಲ. ಅಮ್ಮ ಮುಂದುವರಿಸಿ. ಅವರು ಮುಖಾಮುಖಿ ಆದದ್ದೇ ತಡೆ. ನಡೆದಂತ ಭೀಕರ ಭಯಂಕರ ಅಯ್ಯೋ, ಅದು ಕೋಲಾಹಲವಿಲ್ಲ. ಕೋಲಾಹಲ. ಕೋಲಾಹಲ. ಕೋಲಾಹಲದಲ್ಲಿ ಆಯ್ತು. ಯುದ್ಧದಲ್ಲಿ ಪರಿಣಾಮ ಓಡಿ ಹೋದ. ಅಯ್ಯೋ, ಎಲ್ಲಿಗೆ ಓಡಿದ್ದು? ಏನಾಯ್ತು ನಿನಗೆ? ಅಯ್ಯೋ, ಏನಾಯ್ತು ನಿನಗೆ ಅಂತ ಹೇಳಿ. ಶೂರಪ್ಪ ಓಡಿ ಹೋದ. ಅದಕ್ಕೆ ನಿನಗೇನೀಗ? ಅಲ್ಲ, ಶೂರಪ್ಪ ಹೋದಲ್ಲ. ಅದಕ್ಕೆ ನಿನಗೇನಂತ? ನಿನ್ನ ಅಪ್ಪ ಅಲ್ವಲ್ಲ ಅವನು? ಅಲ್ಲ. ಮತ್ತೆ ನಿನ್ನ ಸಂಬಂಧಿಕನೂ ಅಲ್ಲ. ಅಲ್ಲ. ನೀನು ನಮ್ಮವ. ಅದಕ್ಕೆ ನಿನಗೇನಾಯ್ತು ಈಗ? ಹೋಗ್ಲಿಕ್ಕಿಲ್ಲ. ಹೋದವರು ಹೋಗ್ಲಿ, ನಿನಗೇನಾಯ್ತು? ಈಗ ಹೋಗ್ಲಿಕ್ಕಿಲ್ಲ. ಯಾಕೆ ಅಂತ? ಸಂತಾಪ ಸೂಚಿಸಲಿಕ್ಕೆ ನಿನ್ನ ತಂದೆಯವ? ನಿನ್ನ ಅಪ್ಪ ಅಲ್ವಲ್ಲ? ಹಾಗಿದ್ರೆ ಬೇಡ. ಸಂತೋಷದಲ್ಲೇ ನಗು ನಗುತ್ತಾ ಮುಂದುವರಿಸು. ಈಗ ನೆಚ್ಚಿಕೊಂಡ. ನಗುತ್ತಾ ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ಕುಣಿದು ಕುಣಿದು. ಪಡಿತೇನೆ ನೀನೀಗ. ಎಲ್ಲಿದ್ದೇನೆ ಎಂಬಂತ ಒಂದು ಪರಿಜ್ಞಾನ ಇಲ್ಲ ನಿಮಗೆ. ಅಲ್ಲಮ್ಮ, ಏನು? ಅದು ನಮ್ಮದೊಂದು ಅಭ್ಯಾಸ. ಏನ್ ಅಭ್ಯಾಸ? ಸಂತೋಷ ಆದ್ರೆ ತಡ. ನಾವೊಂದು 4 ಜನ ಒಟ್ಟಿಗೆ ಕುಳಿತು ಏನ್ ನೋಡುದು? ಸಂತೋಷ ವ್ಯಕ್ತಪಡಿಸಿ. ಸಂತೋಷ ವ್ಯಕ್ತಪಡಿಸಿ ಮತ್ತಲ್ಲಿಗೆ ಮಲಗುದೇ. ಕುಡಿಯುದು ಕುಣಿಯುದು ಕುಣಿಯುದು. ಅದು ಇಲ್ಲಿ ಬೇಡ. ಇಲ್ಲಿ ಹೇಳಿದ್ರೆ ಸಾಕು. ವಿಚಾರ ಮುಂದುವರಿಸಿ. ಅವರು ನಮ್ಮ ರಾಯರು ನೋಡಿದ್ರು. ಮಸಣೆಯಲ್ಲಿ
ಎಲ್ಲಿ ಉಂಟು ಅಂತ. ಸಿಂಹಾಸನ ಸಿಕ್ಕಿತು. ಹಾ. ಕುಳಿತುಕೊಂಡು ಹಾ. ಕುಳಿತದ್ದೇ ತಡ. ಆಚೆಯಿಂದ 3 ಜನ, ಈಚೆಯಿಂದ 2. ಯಾರೆಲ್ಲ ಅರೆ, ಯಾರೆಲ್ಲ ಅಪ್ಸರೆ ಅಪ್ಸರ ಸ್ತ್ರೀಯರು. ನಾರ್ತಿನವರು. ಅದಿಲ್ಲ ನಾರ್ತಿನವರು. ನರ್ತಕಿಯರು. ದಂಬೆ, ಉದ್ಬತ್ತಿ, ಮಣ್ಬತ್ತಿ, ಮಸಾಲೆ ದೋಸೆ, ಮುಜಿಕಾಸ್. ಅದೇನು ತಿನ್ನೋದ ಅಲ್ಲ ಮತ್ತೆ ಅವರು ರಂಬೆ, ಊರ್ವಶಿ, ಮೇನಕೆ, ಮಂಜುಘೋಷಿ, ಪುಂಜಿಗಸ್ತವಿ. ಅದು ಪುಂಡಿಗಚ್ಚಿ ಅಲ್ಲ, ಅದೇನು ಹಾಗೆ ತಟ್ಟೆಯಲ್ಲಿ ಕುಣಿಯುದು. ಅದು ಹರಿವಾಣ ನೃತ್ಯ. ಅವರೇ. ಪುಂಜಿಗಸ್ತವಿ. ಅವರೆಲ್ಲ ಬಂದು ನಾಟ್ಯವನ್ನು ಮಾಡಿದ್ರು. ಆಮೇಲೆ ನೋಡ್ತೇನೆ ವೇಗವಾಗಿ ಇನ್ನೊಂದು ಯಾರು? ಆಂಬುಲೆನ್ಸ್. ಆಲಂಬುಸ. ಅವರು ಬಂದು ನಾಟ್ಯವನ್ನು ಮಾಡಿದ್ರು. ಮಾಡಿದ್ದೇ ತಡ ನಮ್ಮ ರಾಯರಿಗೆ ಸಂತೋಷವಾಗಿ ಕೈ ಹಾಕಿ ಯಾಕೆ? ಕೊಡುವುದಕ್ಕೆ. ಪಾರಿತೋಷಕ ಕೊಡುವ ಅಂತ. ಹೌದು. ನನ್ನವರು ಬೇಕಾದಷ್ಟು ಕೊಡ್ತಾರೆ. ಅವರೆಲ್ಲ ನಾಟ್ಯ ಮಾಡಿದ್ರ, ಅದಕ್ಕೆ ಅವರಿಗೊಂದು ಕೊಡುವ. ಅಮ್ಮ ಅವರೆಲ್ಲ ಸಂತೋಷದಲ್ಲಿ ಕುಣಿತಾ ಇರುವಂತ ಸಂದರ್ಭ ಹಾಲಾಡಿಯಿಂದ ಒಂದು ರಿಕ್ಷಾ. ಅದೆಲ್ಲಿ ಹಾರಾಡಿಕೊಂಡು ಹಾರಾಡಿಕೊಂಡು ಬರುವುದು ಯಕ್ಷ. ಅವರಿಗೆ ಯಾವುದು ಯಕ್ಷ ಅಂತ ಸರಿ ಹೇಳು. ಯಕ್ಷ 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 ಹೆಸರಿಲ್ವಾ? ಯಕ್ಷರಾಜ ಸಿಂಗಲ್ ಯಕ್ಷ. ಅದೇ ಸಿಂಗಲ್ ಯಕ್ಷರಾಜ ಪಿಂಗಳಾಕ್ಷ ಬಂದು ಬಂದ. ಬಂದದ್ದೇ ತಡ ಮೂಕನ ನೀನು ಮತ್ತೆ ಅದು ಕಣ್ಣಿನಲ್ಲಿ ಯುದ್ಧ ಆದದ್ದು. ಸರಿ ಸರಿ ಸರಿ. ಏನಾಯ್ತು ಈಗ? ನಮ್ಮ ರಾಯರಿಗೆ ಅವನಿಗೆ ಅವ ಬಂದು ನಿಂತದ್ದೇ ತಡ ನಮ್ಮ ರಾಯರು ನೋಡಿದ್ರು. ಓಹೋ ಯಕ್ಷರೇ. ಏನು? ಓಹೋ ಯಕ್ಷರೇ ಅಲ್ವೋ ಯಕ್ಷನವರೇ. ಒಂದು ತೆಗ್ದದ್ದು. ಯಾವುದು? ಯಕ್ಷ ಯಕ್ಷನವರೇ. ಗೌರವ ಕವರ್ ಕೊಟ್ರು ಅವನು. ಯಾವುದು? ಗೌರವ ತೆಗೆದುಕೊಟ್ಟದ್ದು. ಗೌರವ ಒಂದು ಕೊಟ್ಟದ್ದು ನನ್ನವರು. ಅವ ತಕೊಂಡದ್ದೇ ತಡ ಅವನದೊಂದು ದಿತ್ತ ಕೆಫದಂಡೆಗೆ ಏನಾಯ್ತು? ಕಪಾಲಕ್ಕೆ ಒಂದು ಪೆಟ್ಟು ಬಿದ್ದದ್ದು ನಮ್ಮ ರಾಯರಿಗೆ. ನನ್ನವರು ಸುಮ್ಮನಿದ್ದ. ಸುಮ್ಮನೆ ಇರಲಿಲ್ಲ ಅಮ್ಮ. ಕುಳಿತಿದ್ದವರು ಎದ್ದು ನಿಂತು. ಇನ್ನು ನನ್ನವರು ಸುಮ್ಮನೆ ಬಿಡುವುದಿಲ್ಲ. ನನ್ನವರು ಯಾರು ಗೊತ್ತಾ ನಿನಗೆ? ನಿಮ್ಮವರು ಶೆಟ್ಟಿಗಾರಲ್ಲ. ಅದ್ಯಾರು? ಅಲ್ವೋ ನನ್ನವರು ಶಕ್ತಿಗಾರರು. ನನ್ನವರು ಆಳುವವರು. ಅವರು 3ರಲ್ಲಿದ್ದಾರೆ. ಯಾರು? ಆಳುವರು. ದೇವಲೋಕವನ್ನು ಆಳುವವರು ಅಂತ ಆಡಿದ್ದು. ಅಮ್ಮ ಅವರು ಎದ್ದು ನಿಂತ್ರ ಯಕ್ಷ ಏನಾಯ್ತು? ಇನ್ನೊಂದು ಕಪಾಲಕ್ಕೆ ಕೊಟ್ಟದ್ದು ಪೆಟ್ಟು. ಆದ್ರೂ ನನ್ನವರು ಸುಮ್ಮನೆ ಸುಮ್ಮನೆ ಇರಲಿಲ್ಲ ಅಮ್ಮ. ಅವರು ಎದ್ದು ನಿಂತವರು ಅಲ್ಲಿಗೆ ಮೊಲಾಗಿದ್ರು. ಏನಾಯ್ತು ಅವರಿಗೆ? ಏನಾಗ್ಲಿಲ್ಲ. ಹೋಗಿ ನನ್ನವರು ನೆಬ್ಬಿಸುವುದಲ್ಲ. ಅಯ್ಯೋ ಈಗ ನೋಡಿದೆ ರಾಯರೇ ಚಾತರಿಸಿ ಚಾತರಿಸಿ ಅಂತ ಹೇಳಿ ಚೇತರಿಸಿಕೊಂಡ್ರೆ ಅಮ್ಮ. ಈಗ ನೋಡ್ತೇನೆ ನಿಮ್ಮ ಗಂಡ ಇಷ್ಟು ದನ ಒಳಗೆ ಹೊರಗೆ ಹಾಕಿದ್ದಾರೆ. ಕೆಂಪು ಕೆಂಪು ರಕ್ತಕಾರಿ ಸತ್ತ. ಪತಿ ನೀ ಮಾಡಿದೆಯಲ್ಲ ಈ ಬರಿಯಲ್ಲ ಜಾತಿಯಾಗಲು ಬರೇ ನಲ್ಲ ನಿನ್ನ ನಗರಿ ಜೀವಿಸಲೇ ವ್ಯತಿಯದ ಯಾರುಡನೆರಲಿ ಯಾರಲ್ಲಿ ಹೇಳಿಕೊಳ್ಳಲಿ? ಬರೀರಿ ಮಾಡಿದೆಯಲ್ಲ ಶಿವ ಶಿವ. ಎಂತಹ ಕರ್ಣ ಕಠೋರವಾದಂತಹ ವಿಚಾರವನ್ನು ಆಲಿಸಿದೆ. ಕಾದ ಸೀಸವನ್ನೇ ಕರ್ಣಗಳಿಗೆ ಹುಯ್ದಂತಹ ಅನುಭವ ನನಗಾಯಿತಲ್ಲ. ಹೆತ್ತ ತಾಯಿಯ ಮನಸ್ಸಿನಲ್ಲಿರುವಂತಹ ಆಸೆಯೊಂದನ್ನು ನೆರವೇರಿಸಿಕೊಡಬೇಕೆಂಬಂತಹ ಉದ್ದೇಶವನ್ನಿರಿಸಿಕೊಂಡು ನಾಕವನ್ನಡರಿದವರು ನನ್ನವರು. ವಶಪಡಿಸಿಕೊಂಡು ಬರುವಂತಹ ಸುವಾರ್ತೆಯನ್ನು ಕೇಳಬೇಕು ಎಂಬ ಹಾಗೆ ಬಯಸಿದಂತಹ ನನಗೆ ನನ್ನವರ ಮರಣದ ವಾರ್ತೆಯನ್ನು ಕೇಳುವಂತಹ ದುಸ್ಥಿತಿ ಒದಗಿ ಬಂತಲ್ಲ. ಹೇಗೆ ಸಹಿಸಿಕೊಳ್ಳಲಿ? ಈ ಕ್ಷಿತಿಯೊಳಗೆ ಯಾರಿದ್ದಾರೆ ನನಗೆ? ಇಲ್ಲ, ನಿನ್ನವರಿರದಂತಹ ಈ ಪ್ರಪಂಚದಲ್ಲಿ ನಾನಿನ್ನು ಬದುಕುವುದಿಲ್ಲ. ನನಗೆ ಈ ಬದುಕು ಬೇಡ. ನಾನು ಸಾಯಿ. ಹತ್ತು ಫಲವೇ ಸುಮ್ಮನೆ ಸತ್ತವರ ಜೀವಿ ಬರೀ ಸಮದ ಸಮರ್ಥರಾಗಿಗ ತರಳ ಮಹಿಷಾಸುರಗಿ ಹನನಗಳ ಬಿತ್ತರದೆ ಹನನಗಳ
ಹರಿಬೇಡ ಮಗನ. ನನ್ನವರನ್ನು ನಾನು ಕಳೆದುಕೊಂಡೆ ಎಂಬ ಕಾರಣಕ್ಕಾಗಿ ನಾ ಸಾವಿನ ದಾರಿಯನ್ನು ಹಿಡಿದೆ ಎಂದಾದರೆ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರಿಗೆ ಶಿಕ್ಷೆ ವಿಧಿಸುವವರು ಯಾರಿದ್ದಾರೆ? ಸಾಯಕೂಡದು, ನಾ ಸಾಯಬಾರದು. ನಾ ಇದ್ದು ಸಾಧಿಸಿ ತೋರಿಸಿ ಕೊಡಬೇಕು. ಹಾಗಿದ್ದರೆ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರು ಯಾರು? ಯಾರು? ದೇವತೆಗಳೇ, ದೇವತೆಗಳೇ, ಹಣೆಯ ಕುಂಕುಮವನ್ನೇ ಅಳಿಸಿ ಕರುಣ ಮಾಂಗಲ್ಯವನ್ನೇ ಕಿತ್ತೆಸೆದಿರ. ಮುತ್ತೈದೆಯಾಗಿ ಬಾಳಬೇಕು ಎಂಬ ಹಾಗೆ ಆಸೆ ಪಟ್ಟಂತಹ ಮಾಲಿನಿಗಿಂದು ವಿಧವೆಯ ಪಟ್ಟವನ್ನು ಒದಗಿಸಿಕೊಟ್ಟಿರ. ನನ್ನ ಈ ಸ್ಥಿತಿಯನ್ನು ಕಂಡು ನೀವು ನಗುತ್ತಿರಬಹುದು, ಆದರೆ ಇದು ನಿಮ್ಮ ಶಾಶ್ವತವಾದ ನಗುವಲ್ಲ. ನಿಮ್ಮ ನಗುವನ್ನು ನಿಲ್ಲಿಸದೆ ಹೋದರೆ ದಿತಿಸುತ್ತೆ ಮಾಲಿನಿ ನನ್ನಲ್ಲ, ಮಾಲಿನಿ ನನ್ನಲ್ಲ. ನಾನೇಕೆ ಅಳಬೇಕು? ನನ್ನ ಮಗನಿದ್ದಾನೆ. ಮಗ ಮಹಿಷನಲ್ಲಿ ಸಕಲ ವಿಚಾರವನ್ನು ಅರ್ಹಿದೆ ಎಂದಾದರೆ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನೇ ವಿಧಿಸುತ್ತಾನೆ. ಮಗನೇ ಮಹಿಷ, ಕಂದ ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ.
ಆನಿಂದ ಒದಗಿಸಿ ಬರಿಯ ಚಿಂತೆಯು ನಿನಗೆ ಸೈರಿಸದೆ ಬೇಡು ಬೀಳಮ್ಮ. ಕರೆಜಯ್ಯ ತಾಯಿ, ಕರೆಜಯ್ಯ ಜನನಿ. ರಾರಾಯಿಸುವಂತಹ ರಾಜಾಂಗಣದಲ್ಲಿ ಗೆಳೆಯರ ಜೊತೆ ಆಟವಾಡುತ್ತಿದ್ದೆ. ತಕ್ಷಣವೇ ಮಗನೇ ವಶಿಷ್ಠ ಹೋಕಂದ ಈ ಕಡೆ ಎಂದು ದೀರ್ಘವಾದ ಧ್ವನಿ ಕೇಳಿತು. ಅಮ್ಮ, ಹೆತ್ತ ತಾಯಿಯ ಕರುಳಿನ ಕರೆಯನ್ನು ಕಾಣಿಸಿ ಆಟ ಕೈಯನ್ನು ಬಿಟ್ಟು ನಿನ್ನಲ್ಲಿಗೆ ಓಡಿಕೊಂಡು ಬಂದೆ. ಯಾಕೆ ತಾಯಿಯ ಕಣ್ಣೀರು? ಏನಾಯಿತಮ್ಮ? ಕಷ್ಟ ಒದಗಿತು ಭಯವನ್ನು ಬಿಟ್ಟು ನಿನ್ನಲ್ಲಿಗೆ ಬಂದು ನಿನ್ನ ಮುಖವನ್ನು ನೋಡ್ತೇನೆ. ಮಳೆಯನ್ನು ಕಾರಕಾರವಾಗಿ ಕಣ್ಣುಗಳಿಸ್ತಾ ಇದ್ದೆ. ಸರಿ ಅಮ್ಮ, ಇದನ್ನೆಲ್ಲ ನೋಡುವಾಗ ನಮ್ಮ ಪುರದಲ್ಲಿ ಯಾವುದೋ ಒಂದು ದುರ್ಘಟನೆ ನಡೆದಿದೆ. ನಿನ್ನ ಕಣ್ಣೀರಿಗೆ ಯಾರಮ್ಮ ಕಾರಣ? ಇಂದ್ರಾದಿ ಅಲ್ಲ, ತ್ರಿಮೂರ್ತಿಗಳೇ. ಎಂತವನಾಗಲಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಮಗನೇ ಕಂದ ಕಂದ ನಮ್ಮ ಬಾಳುವೆ ಕಂದ ಬೇಳಲಿ ನಯ್ಯಯ್ಯೋ ಮಗನೇ, ಹೆತ್ತ ತಾಯಿ ಕೂಗಿ ಕರೆದಾಗ ನೀ ಓಡೋಡಿ ಬಂದ ಯಾಕಂದ? ಹೌದಮ್ಮ. ಮನಸ್ಸಿಗೆ ಸಂತೋಷವೆನಿಸಿದರೂ ಅದನ್ನು ಅನುಭವಿಸುವಂತಹ ಸ್ಥಿತಿಯಲ್ಲಿ ನಿನ್ನ ತಾಯಿ ಇಲ್ಲ ಮಗನೇ. ಯಾಕೆ ತಾಯಿ? ಇಂದಿಗೆ ನಮ್ಮ ಬಾಳು ಎಂಬುದು ಮುಗಿದು ಹೋಯಿತು ಕಂದ. ಏನಮ್ಮ ನಿನ್ನ ಮಾತಿನ ಅರ್ಥ? ಮಹೇಶ, ಕೆಲ ದಿವಸಗಳ ಹಿಂದೆ ನಿನ್ನ ತಂದೆ ಎಲ್ಲ ಸೇನೆಯನ್ನು ಸೇರಿಸಿಕೊಂಡು ನಾಕವನ್ನಡರಿದಂತಹ ವಿಚಾರವನ್ನು ನೀ ತಿಳಿದಿರುವೆಯ ಮಗನೇ? ಆದಷ್ಟು ಬೇಗ ಬರ್ತೇನಂತ ಹೇಳಿ ಹೋಗಿದ್ದಾರಮ್ಮ. ಮಗನೇ, ಸುರಲೋಕವನ್ನು ಸೇರಿದಂತಹ ನಿನ್ನ ತಂದೆ ದೇವತೆಗಳನ್ನೆಲ್ಲ ಸದೆ ಬಡಿದು
ಕಂದ. ದೇವಲೋಕ ನಮ್ಮ ಸ್ವಾಧೀನವಾಯಿತೆ. ನಮ್ಮದಾಯಿತು ಮಗನೇ. ಅಮ್ಮ ಮಹಿಷ, 3 ಲೋಕ ನಮ್ಮ ಸ್ವಾಧೀನವಾಯಿತು. ಹಾಗಾದರೆ 3 ಲೋಕದ ಒಡೆಯನ ಒಡತಿ ಆದ ನೀನು ಇಂದು ಧಾರಾಕಾರವಾಗಿ ಕಣ್ಣಿಳಿಸಬೇಕಾದರೆ ಯಾರಿಂದ ತೊಂದರೆ ಆಯ್ತು, ಹೇಗೆ ಆಯಿತು ನಿನ್ನ ಮಗನಲ್ಲಿ ಹೇಳು. ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ಯೋಗವೇ ನಮಗಿಲ್ಲ ಮಗನೇ. ಯಾಕೆ ತಾಯಿ? ಸೋತಂತಹ ಸುಮನಸರು ಸುಮ್ಮನಿರಲಿಲ್ಲ. ಏನು ಮಾಡಿದ್ದಾರೆ? ಮೋಸದಿಂದ 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 ನಿನ್ನ ತಂದೆಯನ್ನು ಕೊಲ್ಲಿಸಿದರು. ನನ್ನ ತಂದೆ ಮಡಿದರೆ ಸತ್ಯ ಮಗನೇ, ನನ್ನ ತಂದೆ ಅಡಿದರೆ ನಿಜ ಮಹಿಷ. ಅಮ್ಮ ಕಂದ, ಯಾರಿದ್ದಾರಮ್ಮ ಇನ್ನು ನಮಗೆ ಗತಿ? ಯಾರು ಇಲ್ಲ ಮಗನೇ. ನಾವು ತಪ್ಪಳಿಯಾದೆವಮ್ಮ. ನೀ ತಬ್ಬಲಿ ಅಲ್ಲ ಮಗನೇ, ಹೆತ್ತ ತಾಯಿ ನಾನಿದ್ದೇನೆ ನಿನಗೆ. ಅಮ್ಮ ಕಂದ, ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ಇಲ್ಲ, ಈ ರೀತಿ ಹಳುತ್ತಾ ನಿಂತ್ರೆ ಸತ್ತಂತ ನನ್ನ ತಂದೆ ಮರಳಿ ಬರ್ತಾರೆ ಅಮ್ಮ. ಬರುವುದಿಲ್ಲ ಮಗನೇ. ಅಮ್ಮ ಮಹಿಷ, ಯೋಚನೆ ಮಾಡಬೇಡ, ಕಣ್ಣೀರು ಹಾಕ ಕೂಡದು. ನನ್ನ ತಂದೆಯನ್ನು ಕೊಂದಂತ ಇಂದ್ರಾಜ ದೇವತೆಗಳನ್ನು ಕೊಂದು ನಾನು ಬರ್ತೇನೆ. ನಿನ್ನ ತಂದೆಯ ಸಾವಿಗೆ ಕಾರಣ ಯಕ್ಷ. ನನ್ನ ತಂದೆಯನ್ನು ಕೊಂದವ ಯಾರಮ್ಮ? ಯಕ್ಷ. ಯಕ್ಷ ಹ, ಯಕ್ಷ ಹೌದು ಮಗನೇ. ನನ್ನ ಪಾಡಿಗಾತ ನಿರ್ಲಕ್ಷ್ಯವೇ ಯಕ್ಷಲೋಕವನ್ನು ಸೇರುವಂತ ಸಂದರ್ಭದಲ್ಲಿ ಯಕ್ಷನ ಪಕ್ಷವನ್ನು ಸೇರಿಕೊಂಡು ತ್ರಿಯಕ್ಷಣೆ ಮುಕ್ಕಣ್ಣನೆ ಬರಲಿ ಆತನೇ ಮೂರನೇ ಕಣ್ಣನಿಂದ ಬೆವರು ಕೆಲವನ್ನು ಇರಿಸದಿದ್ದರೆ ನಿನ್ನ ಮಗನೇ ನಾನಲ್ಲ. ಮಗನೇ, ಸ್ವಲ್ಪ ಸೈರಿಸು ಕಂದ. ನುಡಿಗೆ ಮಾಲಿನಿ ಮನದಿ ಹರುಷವನಂತ ನುಡಿದಳು. ಓ ಕಂದ, ಅನಿಮಿಷರ ಕೇಳಬಹುದು ನಿನಗೆ ಸಮರದಿ ಘನತರದ ಕೆಲಸವಲ್ಲ. ವನಜನಾಭನು ಬರುವ ಕೃತಜ್ಞತೆ ಅನವರತವು ಸುಮನಸರ ಪಕ್ಷದಿ ನಿನಗೆ ಬೇಳುವೆ ಒಂದು ಇಲ್ಲ ವಿಧಿಯಲ್ಲಿ ವರಗಳನ್ನು ಪಡೆದು ಕಂದ
ಮಧುರವಾದಂತಹ ಮಾತನ್ನ ಆಲಿಸಿದಾಗ ಮನಸ್ಸಿಗೆ ಸಂತೋಷವಾಯಿತು. ನಿನ್ನ ಮಾತುಗಳನ್ನು ಆಲಿಸಿದಾಗ ನೀನೊಬ್ಬ ವೀರನಿದ್ಯೆ ಎಂಬ ಹಾಗೆ ನನಗರ್ಥವಾಯಿತು. ಸರಿಯಮ್ಮ, ಸರಿಯಾಗಿ ಗಮನಿಸಿದೆ ಎಂದಾದರೆ ನೀನೊಬ್ಬ ಮಹಾಬಲನೆ. ಸರಿ ಮಗನೇ. ಕಂದ, ದೇವಲೋಕವನ್ನು ಸೇರಿದಂತಹ ನಿನಗೆ ದೇವತೆಗಳನ್ನೆಲ್ಲ ಸದೆ ಬಡಿಯುವುದು ಘನತರವಾದಂತಹ ಕೆಲಸವೇ ಹೇಳು. ಆದರೆ ಒಂದು ಮಗನೇ, ಸೂತಂತಹ ಸುಮನಸರು ಯಾವ ಕಾರಣಕ್ಕೂ ಸುಮ್ಮನಿರುವವರಲ್ಲ ಮಗನೇ. ಅಮ್ಮ ಏನು ಮಾಡ್ತಾರಮ್ಮ? ನೇರವಾಗಿ ವನ ಜನಾಭನಲ್ಲಿ ದೂರನ್ನು ಕೊಡುತ್ತಾರೆ ಕಂದ. ಕರಿಯನಲ್ಲಿ ಮಗನೇ. ಅಮ್ಮ ಏನ್ ಮಾಡ್ತಾನಮ್ಮ? ಮಗನೇ, ಸುಮನಸರ ಪಕ್ಷವನ್ನು ವಹಿಸಿಕೊಂಡು ನಿನ್ನನ್ನು ಎದುರಿಸುವುದಕ್ಕಾಗಿ ಬರುತ್ತಾನೆ ಮಗನೇ. ಅಮ್ಮ ಅಮ್ಮ ಕಂದ, ನಾನು ಏನು ಮಾಡ್ಬೇಕೆಂದು ತೀರ್ಮಾನ ಮಾಡ್ತೀಯಮ್ಮ? ಯಾವ ಕಾರಣಕ್ಕೂ ಅವರಿಂದ ಸೋಲನ್ನು ಅನುಭವಿಸಬಾರದು ಎಂದಾದರೆ ನಾನು ಆಡುವಂತಹ ಮಾತನ್ನು ಆಲಿಸುವೆಯ ನೀನು ಮಗನೇ? ಯಾವುದಮ್ಮ? ಹೇಳಮ್ಮ. ಒಂದೇ ಒಂದು ಮಾತು ನಡೆಸುವೆಯ? ಒಂದಲ್ಲ 10 ಮಾತನ್ನೇ ಹೇಳು, ನಾನು ನಡೆಸಿಕೊಡ್ತೇನೆ ಮಗನೇ. ಅಮ್ಮ, ನಿನ್ನಲ್ಲಿ ದೇಹ ಬಲ ಉಂಟು, ಭುಜಬಲ ಉಂಟು, ಧೈರ್ಯ ಬಲ ಉಂಟು, ಸೇನಾ ಬಲ ಉಂಟು. ಹೌದು. ಆದ್ರೆ ಏನು ಮಾಡುತ್ತೇನು? ಕಡಿಮೆ ದೈವ ಬಲ ಕಡಿಮೆ ಉಂಟು ಮಗನೇ. ದೈವ ಬಲ ಮಾತ್ರ ಕಡಿಮೆ ಉಂಟಲ್ಲಮ್ಮ? ಹೌದು ಮಗನೇ. ಅಮ್ಮ, ಅದನ್ನು ಹೇಗೆ ಸಂಪಾದನೆ ಮಾಡುವುದು? ಆದಷ್ಟು ಬೇಗ ನೀನು ಕಾರಣವನ್ನು ಸೇರಿಕೊಳ್ಳಬೇಕು ಕಂದ. ಯಾಕೆಂತ ಕೇಳಬಹುದಮ್ಮ? ಕನಕ ಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊಳ್ಳಬೇಕು ಮಗನೇ. ಆಮೇಲೆ ಒಲಿದಂತಹ ವಿಧಾತನಲ್ಲಿ ಅಜಯನಾಗುವಂತಹ ವರವನ್ನು ಬೇಡಿಕೊ. ಆಮೇಲೆ ನಾಕವನ್ನೇರು, ಸುಮನಸರನ್ನೆಲ್ಲ ದೆಸೆಗೆಡಿಸು. ಬರಿದಾದಂತಹ ದೇವಲೋಕದ ಪೀಠವನ್ನು ನೀ ಏರಬೇಕು ಮಗನೇ. ಆಯ್ತಮ್ಮ, ನಾಳೆಯಿಂದ ಅರಮನೆಯಲ್ಲೇ ಕುಳಿತು ತಪಸ್ಸನ್ನು ಮಾಡ್ತೇನೆ. ಅರಮನೆಯಲ್ಲಿ ಕುಳಿತು ತಪಸ್ಸನ್ನು ಆಚರಿಸಬೇಡ ಮಗನೇ. ಯಾಕಮ್ಮ? ಇಂಥವರು ಬಂದು ಭಂಗ ಮಾಡುತ್ತಾರೆ ಕಂದ. ಅಮ್ಮ, ನಮ್ಮ ಪುರದಲ್ಲಿ ಅಂತವರು ಇದ್ದಾರೆ ಅಮ್ಮ. ಮಗನೇ, ಹಾಗಾಗಿ ನಿನ್ನ ತಪಸ್ಸು ಏಕಾಂತದಲ್ಲಿ ಏಕಾಗ್ರತೆಯಲ್ಲಿ ನಡೆಯಬೇಕು ಎಂಬಂತಹ ಉದ್ದೇಶದಿಂದಲೇ ನೀನು ಕಾಡನ್ನು ಸೇರಿಕೊಂಡು ನೀನು ತಪಸ್ಸನ್ನು ಆಚರಿಸಬೇಕು. ಇಂಥವರ ಬಂದ್ರೆ ಅದು ಆಗ್ಲಿಕ್ಕಿಲ್ಲಮ್ಮ. ಹೌದು ಮಗನೇ. ಹಾಗಾಗಿ ಆದಷ್ಟು ಬೇಗ ಕಾಡನ್ನೇ ಸೇರಿಕೋ ಮಗನೇ. ಆಯ್ತಮ್ಮ, ನಿನ್ನ ಮಾತಿಗೆ ಪ್ರತಿ ಉತ್ತರ ಇಲ್ಲ. ನಿನ್ನ ಮಾತಿನ ಹಾಗೆ ಕಾರ್ಯ ಸಾಧನಕ್ಕಾಗಿ ಮುಂದೆ ತೆರಳುತ್ತಾ ಇದ್ದೇನೆ. ಹೆತ್ತ ತಾಯಿಯಾದಂತಹ ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತದೆ ಮಗನೇ. ಆಗುವುದು ಘನತರವಾದಂತಹ ಕೆಲಸವನ್ನು ಪೂರ್ತಿ ಮಾಡುವುದಕ್ಕಲ್ಲ, ಯಾವ ಕಾರಣಕ್ಕೂ ತೊಂದರೆ ಬಾಧಿಸಬಾರದು. ಆ ಕಾರಣಕ್ಕಾಗಿ ಈ ಆಯುಧವನ್ನು ನಿನ್ನ ಕೈಯಲ್ಲಿರಲಿ ಕಂದ. ಅಮ್ಮ, ಈ ಆಯುಧ ನನ್ನ ಕೈಗೆ ಬಂದಾಕ್ಷಣವೇ ಶಕ್ತಿ ಬಂತಮ್ಮ. ಯೋಚನೆ ಮಾಡಬೇಡ. ಶ್ರೇಷ್ಠಾಗಲಿ ಶ್ರೇಷ್ಠಾಗಲಿ. ಮಾದಿಗೆ ಮಾಡಿದ ವಿಖ್ಯಾತ ಮಹಿಷನು ವಿಧಾತ ತಪದೈವೆನುತ ಆತ್ಮಕ್ಷಣ ಹೊರತೈತಂದು ಪುಷ್ಕರ ಕ್ಷೇತ್ರವತ್ತದಲ್ಲಿ ಬಳಿಕ
ದೇವಲೋಕಕ್ಕೆ ಹೋದೆವು. ಇಂದ್ರಾದಿ ಸುಬ್ರಹ್ಮಣ್ಯರನ್ನೇ ಪಡೆದಾಡಿ ಅಧಿಕಾರ ಸ್ವಾಧೀನ ಮಾಡಿಕೊಂಡೆವು. ಆದ್ರೆ ಏನು ಮಾಡುವುದಯ್ಯ, ಸಿಕ್ಕಿದನ್ನು ಇಟ್ಟುಕೊಳ್ಳುವ ಭಾಗ್ಯವಂತರು ನಮಗಿಲ್ಲದಾಗಿ ಹೋಯಿತು. ನಮ್ಮಲ್ಲಿ ಸ್ವತಂತ್ರ ಇಂದ್ರ ನಮ್ಮ ಮೇಲಿನ ಹಗೆಯನ್ನು ಬಿಡ್ಲಿಲ್ಲ. ಹೋಗಿ ಅಲ್ಲೆಲ್ಲ ದೂರು ಕೊಟ್ಟ ಹರಿಯ ಚಕ್ರದಿಂದ ಗಂಗಾವನ್ನೇ ಕಳೆದುಕೊಂಡೆವು. ಪ್ರಾಣ ಉಳಿಸೋದಕ್ಕಾಗಿ ಕಾಡುಗಳಲ್ಲಿ ಅಡ್ಡಾಡ್ತಾ ಇದ್ದವರು ನಾವು. ನಮ್ಮ ಜೀವನ ಹೀಗಾದ್ರೆ ಮುಂದೆ ಬದುಕುವುದೇ ಯಾಕೆಷ್ಟು ಚಿಂತೆ ಮಾಡುವುದು? ನಮ್ಮವರನ್ನು ಕೂಡಿಕೊಂಡು ತಿರುಗಾಟಕ್ಕೆ ಹೋದವನು. ಆ ಸಂದರ್ಭದಲ್ಲಿ ಹೊಸ ವರ್ತಮಾನವನ್ನು ಕೇಳಿದ್ದೇನೆ. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷ ನಾಮಕನು ಹುಟ್ಟಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬಹುವಿಧದ ವರಗಳನ್ನು ಪಡೆದಿದ್ದಾನಂತೆ. ನಮ್ಮ ಕಷ್ಟವನ್ನು ಆತನಲ್ಲಿ ಹೇಳಿದ್ರೆ ಪರಿಹಾರ ಖಂಡಿತ. ಸರಿಯಾದ ಸಲಹೆ. ಸಂತೋಷದ ವಿಚಾರ. ಬ್ರಹ್ಮದೇವರಿಂದ ವರವನ್ನು ಪಡೆದಂತ ನಾನು ನೇರವಾಗಿ ಪುರವನ್ನು ಸೇರಿಕೊಂಡೆ. ಅಮ್ಮನಲ್ಲಿ ವಿಚಾರವನ್ನು ತಿಳಿಸಿದೆ. ಸಂತೋಷವಾಯಿತಂತೆ. ಅಮ್ಮನಿಂದ ಆಜ್ಞೆಯನ್ನು ಪಡೆದು ಭೂಲೋಕ ಪಾತಾಳ ಲೋಕವನ್ನೇ ಸ್ವಾಧೀನ ಮಾಡಿಕೊಂಡೆ. ಹೊಡೆತದ್ದು ನಾಲ್ಕು ಲೋಕ. ಅತ್ತ ಗಮನಿಸುವಾಗ ಇತ್ತ ಬರ್ತಾ ಇದ್ದಾರಂತೆ. ಹೆದರಬೇಡಿ, ಹತ್ತಿರ ಬನ್ನಿ. ನಮಸ್ಕಾರವನ್ನು ಮಾಡಿದ್ದೇನೆ. ಆಸನವನ್ನು ಇರಿಸಿದ್ದೇನೆ. ಸಂತೋಷ. ಎಲ್ಲರೂ ಬಂದವರೆಲ್ಲ ಕುಳಿತುಕೊಳ್ಳಿ. ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ನೀವು ಯಾರು? ನಿಮ್ಮ ಪುರ ಯಾವುದು? ನಿಮ್ಮ ಹೆಸರೇನು? ಇಷ್ಟು ಮಂದಿನೆಲ್ಲ ಕೂಡಿಕೊಂಡು ಶೋಣಿತಾಪುರಕ್ಕೆ ಬರಬೇಕಾದರೆ ನನ್ನ ಹಿತವಂತರೇ ನೀವು ಅಲ್ಲ. ಯಾವುದು? ನಾವೇನು ಅಲ್ಲರಲ್ಲಯ್ಯ. ಮತ್ತೆ ವಂಶದವರು, ನಿನ್ನ ಹಿರಿಯವರು ನಿನ್ನಿಂದ ಮೊದಲು ಶೋಣಿತಾಪುರದಲ್ಲಿ ಹುಟ್ಟಿದವರು. ನಿನ್ನ ಹೆಸರೇಗೆ? ಸಂಕೋಸುರ. ಇವರೆಲ್ಲರೂ ನಮ್ಮ ಜೊತೆಯಲ್ಲೇ ಬಂದವರು. ಎಲ್ಲರನ್ನು ಕೂಡಿಕೊಂಡು ಬರ್ಬೇಕಾದ್ರೆ ಕಾರಣ ಇಲ್ಲದೆ ಕಾರ್ಯ ಇಲ್ಲ. ಉದ್ದೇಶ ಇದ್ದೇ ನಿನ್ನಲ್ಲಿಗೆ ಬಂದವರು. ಶೋಣಿತಾಪುರಕ್ಕೆ ಇನ್ನೊಂದು ಊರು ಸೇರಿಸುವಂತ ನಮಗೆ ಮನಸ್ಸಾಯ್ತು. ತಪ್ಪಲ್ಲದು. ಮನಸ್ಸು ಮಾಡಿದ್ದು ಮಾತ್ರ ಅಲ್ಲ, ಕ್ಷಣೆ ಕೂಡಿಕೊಂಡು ದೇವಲೋಕಕ್ಕೆ ಹೋದೆವು. ಇಂದ್ರಾದಿ ಸುಮನಸರನ್ನೇ ಪಡೆದೆವು. ಅಧಿಕಾರದ ಮುದ್ರೆ ನಮ್ಮದಲ್ಲೇ. ದೇವಲೋಕ ಸ್ವಾಧೀನವಾಯಿತು. ಮತ್ತೆ ದೇವಲೋಕವನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಏನು ಮಾಡುವುದಯ್ಯ, ಸಿಕ್ಕಿದನ್ನು ಇಟ್ಟುಕೊಳ್ಳುವ ಭಾಗ್ಯ ಮಾತ್ರ ನಮಗೆ ಇಲ್ಲದಾಗಿ ಹೋಯಿತು. ಕೈಗೆ ಬಂದದ್ದು ಬಾಯಿಗೆ ಇಲ್ಲಂತಾಗಿ ಹೋಯಿತು. ಏನಾಯಿತು ಸ್ಥಿತಿ? ನಮ್ಮಲ್ಲಿ ಸ್ವತಂತ್ರ ಇಂದ್ರ ನಮ್ಮ ಮೇಲಿನ ಹಗೆಯನ್ನು ಬಿಡ್ಲಿಲ್ಲ. ಏನು ಮಾಡಿದ? ಅವ ವೈಕುಂಠಕ್ಕೆ ಹೋದ. ಎಲ್ಲಿಗೆ? ಕರಿಯಣ ಬಳಿಗ. ಕರಿಯ ಏನು ಮಾಡಿದ? ಕರಿಯಣ ಬಳಿಗೆ ಹೋದ್ರೂ ಚಿಂತಿಲ್ಲ, ನಮ್ಮದು ಆಕ್ಷೇಪ ಏನು ಇಲ್ಲ. ಅವನ ಬಳಿಗೆ ಹೋಗಿ 1ಕ್ಕೆ 9 ಸೇರಿಸಿ ಅವನಲ್ಲಿ ಚಾಡಿ ಹೇಳಿದ. ದೂರ ನಾಳಿಸಿದ ಆತ. ಈಗ ಬರ್ತಾನೆ ಮತ್ತೆ ಬರ್ತಾನೆ ಅಂತ ನಾವು ಕುತ್ತಿಗೆ ಉದ್ದ ಮಾಡಿದ್ದೇ ಬಂತು. ಬಂದಿದ್ದಾನ? ಬರ್ಲಿಲ್ಲ, ಧೈರ್ಯ ಇಲ್ಲ ಅವನಿಗೆ ಗಾಡಿ ಕೂತ ಅಲ್ಲ ಸುಧಾರಿಸಿ. ಈಗ ಎಲ್ಲರಿಗೆ ಸುಧಾರಿಸಿ ಬಿಟ್ಟಿದ್ದಾನ ಅಲ್ಲ ಒಬ್ಬೊಬ್ಬರಿಗೆ? ನಾನು ಹೇಳಿದ್ದು ಯಾವುದು? ಚಕ್ರಕ್ಕೆ ಹತ್ಯೆ ಮಾಡಿದ. ಅದೇ ಚಕ್ರದಿಂದ ಅಂಗವನ್ನೇ ಕಳೆದುಕೊಂಡು ಪ್ರಾಣ ಉಳಿಸುವುದಕ್ಕಾಗಿ ಎಲ್ಲೆಲ್ಲಿ ಇದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಆ ಸಮಯದಲ್ಲಿ ನಮ್ಮ ಕಿವಿಗೆ ಹೊಸ ವರ್ತಮಾನ ಸಿಕ್ಕಿತ್ತು. ಏನು? ನಮ್ಮ ಜಾತಿಯಲ್ಲೊಬ್ಬ ಹುಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರ ಅಲ್ಲ, ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮರಣ ಇಲ್ಲದ ವರವನ್ನು ಪಡೆದು ಮೆರೆಯುತ್ತಾ ಇದ್ದಾನೆ. ವರ್ತಮಾನ ಸಿಕ್ಕಿದ್ದೇ ತಡ. ಅವಿತ್ತು ಕೂತವರು ಮೆಲ್ಲಗೆ ಎದ್ದೇವು. ಧೈರ್ಯ ಬಂತು. ಸ್ವಲ್ಪ ಧೈರ್ಯ. ನಿನ್ನಲ್ಲಿಗೆ ಬಂದಿದ್ದೇವೆ. ದೇವಲೋಕ ಅಧಿಕಾರ ಅಷ್ಟೇ. ಪ್ರಾರಂಭ ಆದಷ್ಟೇ. ಸ್ವಲ್ಪ ಸಾಕು. ನಿನ್ನ ಅಪ್ಪರನ್ನು ಮೋಸದಿಂದ ಇಂದ್ರ ಎಲ್ಲ ಶಗಮಗನ ಬಳಿಗಾಲಿದೆ.
ಕ್ಷೇತ್ರವನ್ನು ಪ್ರವೇಶ ಮಾಡುತ್ತಾ ಬಿಳಿ ಗಜಬುಡಿ ಏರಿಕೊಂಡು ಬಂದವ ಸುರಪಾಲ ಅಂದರೆ ನೀನೆಯಾ? ಸುರಪಾಲ, ನೀನು ಬಂದದ್ದು ಲೇಸಾಯ್ತು. ಈ ಹಿಂದೆ ನನ್ನ ತಂದೆಯಾದ ವಿದ್ಯುನ್ ಮಾಡಿ ಸ್ವರ್ಗಕ್ಕೆ ದಾಳಿ ಮಾಡಿ ನಿಮ್ಮೆಲ್ಲರನ್ನು ಸೋಲಿಸಿ ಸುರ ಗದ್ದಿಗೆಯನ್ನು ಸ್ವಾಧೀನ ಮಾಡಿಕೊಂಡಿದ್ದಾರಂತೆ. ಆ ಸಂದರ್ಭದಲ್ಲಿ ನಿಮ್ಮ ಪಕ್ಷಗಳು ಸೇರಿಕೊಂಡು ಯಕ್ಷ ಎಂಬ ಬಂದು ಕೊಂದಿದ್ದಾರಂತೆ. ಹಾಗೆಯನ್ನು ತೀರಿಸಕ್ಕಾಗಿ ಅವರ ಮಗ ಮಾಲಿನಿಯ ಸುಕುಮಾರ ಮಹಿಷ ಅಂದ್ರೆ ಪೂರ್ವದಲ್ಲಿ ಪೂರೈಸಿದಂತಹ ನಾವುಗಳು ಅದರ ಪುಣ್ಯ ವಿಶೇಷದಿಂದಾಗಿ ದೇವಲೋಕದ ಈ ಗದ್ದುಗೆಯನ್ನು ಇವತ್ತಿನ ದಿನದಲ್ಲಿ ಸಂತೋಷದಿಂದ ಆಡುತ್ತಾ ಇದ್ದೇವೆ. ಬಂದವರೆಲ್ಲರೂ ಕೂಡ ಇದರ ಆಶೆಯುಳ್ಳವರಾದವರು ಶೈಮಿನಿಯಲ್ಲಿದ್ದಾರೆ. ಹೋಗಲಿ ಬೇಡ. ರಾಕ್ಷಸ ಕುಲವನ್ನು ಉದ್ಧರಿಸುವುದಕ್ಕೆ ಕುಲೋತ್ಪನ್ನನಾಗಿ ನೀನು ಹುಟ್ಟಿದ್ದೇ ಹೌದಂತಾದ್ರೆ ನಿನಗೆ ಯುದ್ಧ ಬೇಡ. ಯಾವುದು ನಡೆ, ಇಲ್ಲದೆ ಇದ್ರೆ ಕಾಣಿಸ್ತೇವೆ. ನಿಮ್ಮ ಸಾಮರ್ಥ್ಯ ನೋಡುವುದಕ್ಕಾಗಿ ಬಂದಿದ್ದೆ. ಶಂಕದುರ್ಗಾಚಾರ್ಯ ಮೂರು ಲೋಕ ನಮ್ಮ ಸ್ವಾಧೀನವಾಗಿ ನೇರವಾಗಿ ಭೂಲೋಕವನ್ನು ಸೇರಿಕೊಳ್ಳಿ. ಎಲ್ಲಿಗ? ಯಾಕೆ? ಸಂತೋಷ, ಸಂಭ್ರಮ. ಯಾಕ ಹೆಚ್ಚುಗಳನ್ನು ಮಾಡ್ತಾರೆ ಬ್ರಾಹ್ಮಣರು? ಯಾಕವನ್ನು ನಿಲ್ಲಿಸಿ ಕಡ್ಕದರ ತಲೆಯನ್ನು ಕಾಡಿ. ಅಷ್ಟು ಮಾತ್ರವಲ್ಲ, ಗೋ ಹತ್ಯ, ಶಿಶು ಹತ್ಯ, ಸ್ತ್ರೀ ಹತ್ಯ, ಭ್ರೂಣ ಹತ್ಯ, ಪಂಚ ಮಹಾಪಾತಗಳ ಮಾಡಿ ಇಚ್ಛೆ ಬಂದಾಕಿ ನಡೆದುಕೊಳ್ಳಿ. ಬೇಕಾದಾಗ ಕರೆಸಿಕೊಳ್ತೇನೆ. ಹೋಗಿ. ಸೂರ್ಯ ಚಂದ್ರರು ನಿಮಗಾದರೂ ಸರಿ. ನೀವು ಚಲಿಸಬೇಕಾದರೆ ನನ್ನ ಆಜ್ಞೆ ಬೇಕು. ನನ್ನ ಆಜ್ಞೆಯನ್ನು ಮೀರಿ ನಡೆದರೆ ಇಂದ್ರನ ಕಥೆ. ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆಯ ದಿನ ನಾವು ಕಾರ್ಕಳದಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 26ನೇ ತಾರೀಕಿನಂದು ತೆಂಕ ಎರ್ಮಾಳ್ನಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 28ನೇ ತಾರೀಕಿನಂದು ಬಂಟ್ವಾಳ ಕೂರಿಯಾಳದಲ್ಲಿ ಶಿವಪ್ರಭಾ ಪರಿಣಯ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಮಾರ್ಚ್ 5ನೇ ತಾರೀಕಿನಂದು ತೋಕೂರು ಕಂಬಳಿಬೆಟ್ಟು ಎಂಬಲ್ಲಿ
ರಾಜ ರುದ್ರಕೋಪ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನ ಮುಗಿಲಿದೆ. ಉರಿಯಬೇಕೆಲೆ ವಾಣಿನಾಥ ಅವತರಿಸು ಕಮಲ ಸಂಜಾತ ದುರುಳ ರಟ್ಟುರಿಯನ್ನು ಒರೆಯುವುದಿನ್ನೇನು ಧರೆಯಂತೂ ಒರುವಳ್ಳ ವಿಧಿ ನೀನೆ ಬಲ್ಲೆಯ ಉರಿಯಬೇಕೆಲೆ ವಾಣಿನಾಥ ವಾಣಿನಾಥ ರಮಣರ ಪಾದತ್ರಯಗಳಿಗೆ ನಮೋ ನಮ. ಹೇಳಿ ಎದ್ದೇಳಿ. ದೇವತಿಂತಿನಿಯನ್ನು ನೆರಹಿಕೊಂಡು ದುಃಖದಿಂದ ನಿನ್ನಲ್ಲಿಗೆ ಬರುವುದಕ್ಕೆ ಬಲವಾದಂತಹ ಕಾರಣ ಉಂಟು ಪ್ರಭು. ಏನದು? ಓ ಮೊನ್ನೆ ಹುಟ್ಟಿಕೊಂಡವನು ದಿತಿ ಪವಿತ್ರನಾಗಿ ಬೆಳೆಯುತ್ತಿರುವವ ಬಲಿಷ್ಠನಾದ ಮಹಿಷ ನಿಮ್ಮನ್ನು ಭಜನೆಯ ಮೂಲಕ ಒಲಿಸಿಕೊಂಡು ಅಜೇಯವಾದಂತಹ ವರವನ್ನು ಪಡೆದವನಿದ್ದೆ. ಜೀವನದ ಪ್ರತಿಷ್ಠೆಯನ್ನು ನಾಲ್ದೆಸೆಗಳಲ್ಲಿ ಪಸರಿಸಬೇಕು ಎನ್ನುವ ಉದ್ದೇಶದಿಂದ ಎರಡು ಲೋಕ ಸ್ವಾಧೀನ ಮಾಡಿದ ದೇವಲೋಕಕ್ಕೆ ಅಭಿಯೋಗವನ್ನು ಬೆಳೆಸಿದ. ಕಾಡಿಬವರ ನಡೆ ಪರಿಣಾಮದಲ್ಲಿ ನಮಗೆ ಸೋಲವಾಯಿತು. ವಸುಂಧರೆಯ ಕಡೆಗೆ ದೃಷ್ಟಿಯನ್ನು ವರಿಸಿದ್ರೆ ಹೂವಿನ ಉಪಹತಿಯಿಂದ ಎಂತು ಹೊರುವಳೋ ಆ ಶಿವನೇ ಬಲ್ಲ ಅರಿತೆ ಕಾಡುದುರುಳ ಮಹಿಷ ಸರಸಿರುಗ ಭವನ ತಾವರದಲ್ಲಿ ಮರೆಯಲ್ಲವು ನಾವರಗಳ ನಿಂತಿಗ ವಿರಜಿಪ ತಪವನು ಮೊದಲಲ್ಲಿ ಅದರಿ ನೂರುವಿಗಾದಿಯನುಂದನು ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡಿಯೊಳು ಸಾದರದಲ್ಲಿ ಭಿನ್ನಯಿಸುವ ಅರಿತೆ ದೇವ ಒಂದು ಭಕ್ತಿಯಿಂದ ಒಲಿಸಿಕೊಂಡಂತಹ ಮನುಷ್ಯನಿಗೆ ನಾನು ವರವನ್ನು ಕಳಿಸಿದ್ದು ಹೌದು. ಹಾಗೆಂದು ಕೊಟ್ಟ ವರವನ್ನು ಹಿಂಪಡೆಯುವಲ್ಲಿ ನಾನು ಸಮರ್ಥನಾಗಿದ್ದೆ. ಅಯ್ಯೋ, ಇವರನ್ನೆಲ್ಲ ಕರ್ಕೊಂಡು ಬಂದು ಇದ್ದಾನೆ ಮಾಧವ. ಅಲ್ಲಿಗೆ ಹೋಗ. ಬರತೋಗಿನಾದ್ರಿಗೆ ಬಳಿಯುಳ್ಳ ಗಿರಿರಾಗಿ ಮುರಗದ ನಡೆದರಲು ಶರಣಕ್ಕೆ ವಂದಿಸಿ ಹರಿಗರರುಂದಾಗಿ ದುರುಳನ ಹದನ ದುಳಿ ಶಂಕರದೇವ ಮಾವಯ್ಯ ನಾವು ಕುಳಿತು ಮಾತಾಡು. ಕುಳಿತವರು ಚಂದ್ರಕಾಂತ ಶಿಲೆಗಳೊಂದಾಗಿ ಕಳನ ವಧಿಸುವ ಯತ್ನ ಯೋಚಿಸುತ್ತಿರಲು ಇತ್ತ ನಳಿನ ಭವಸುರರ ನೊಡಗೊಂಡು ನಡೆತಂದು ವೈಕುಂಠದಲ್ಲಿ ಹರಿ ಕಾಣದಿರುತ್ತೀರೇ. ದೇವ ಹರಿದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದವು ಅಂತಾದ್ರೆ ಲಕ್ಷ್ಮೀ ರಮಣ ಕಾಣುವುದಿಲ್ಲ, ದೇವರಿಲ್ಲ, ಕೈಲಾಸಕ್ಕೆ ಆದಿ ಬಳಿಕ ಕೈಲಾಸಗೈದರಾಗ ಪುರಗರನು ನಿಳಯದೊಳಗಿಲ್ಲದಿರೇ. ಹಾಗೆಂದು ಕೈಲಾಸಕ್ಕೆ ಬಂದೆವು ಅಂತಾದ್ರೆ ಗಿರಿಜಾ ರಮಣನೆಲ್ಲ ಮನೆ ಬಿಟ್ಟಿದ್ದಾರೆ. ಏನು ಮಾಡುವುದು ತಿಳುಗುತ್ತ ಶರೀರ ನುಡಿ ಹರಿಗರರು ತುಗಿನಾದ್ರಿಯೊಳಗಿರ್ಪಗದನವ ಕೇಳಿಸಿಕೊಂಡೆಯ. ಏನು ದೇವರೇ? ಅಂಬರವಾಣಿ ಏನಂತೆ? ಹರಿಹರರಿರುವರು ತುಹಿನಾದ್ರಿ ಚಂದ್ರಕಾಂತ ಶಿಲೆಯಲ್ಲಿದ್ದಾರೆ. ನಾವು ಅಲ್ಲಿಗೆ ಹೋಗುವ. ಹರಿಗರ ಪದಕ್ಕೆ ನನ್ನಿಂದ ವರವನ್ನು ಪಡೆದ ಮಹಿಷನನ್ನು ವದಾನವ ದಿವಲೋಕವನ್ನು ಸೇರಿ ಇಂದ್ರಾದಿ ಸುಮನಸರ ಯುದ್ಧದಲ್ಲಿ ಸೋಲಿಸಿ ಅಧಿಕಾರ ಸ್ಥಾಪನೆ ಮಾಡಿಕೊಂಡಿದ್ದಾನೆ. ಮೂರು ಲೋಕವನ್ನೇ ತನ್ನ ಅಂಕಿತದಲ್ಲಿರಿಸಿಕೊಂಡು ಪಂಚಮಹಾಪಾತಕಗಳನ್ನು ಎಸಗುತ್ತಾ ಲೋಕಕಂಟಕನಾಗಿದ್ದಾನೆ. ಅವನ ಕಾಯದ ಕಸುವನ್ನಡಗಿಸಿ ಲೋಕಕ್ಕೆ ನೆಮ್ಮದಿಯು
ನಮ್ಮೆಲ್ಲರ ತೇಜಸ್ಸನ್ನು ಹೋರ ಮೂರ್ತಿಗಳ ಮುಖದಿಂದ ಬರುಣಿಗೆ ತೇಜ ಚಾಲುದಿಕ್ಪಾಲಕರ ತೇಜ ಒಂದಾಗುತ್ತಲಿ ನಾನೇ ಆಕೃತಿ ತಾಳಿ ತಾರೆ ಕಿಳಿಯೇ ಸುರರು ಜಯ ಜಯವೆಂದು ನುಡಿಗೈದರು ಕರುಣಿಸು ಅಭಯವ ದೇವಿಗೆ ಪಾವನ ಚರಿತೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಜಯ ಜಯ ಹೇಳಿರೆ
ತಿಳಿಸಿದಿರಿ, ನಿರ್ಭೀತಿಯಿಂದ ಹೇಳಿರಿ. ಮಾತೇ ಮಾತೆಲ್ಲ ಆಲಿಸು ಕಳ್ಳ ಮಹಿಷನ್ ವಿಧಾತನಿ ನಿಗಮನದ ಬಲದಲ್ಲಿ ಸುರವ್ರಾತವೆಲ್ಲವ ದೆಸೆಗೆಡಿಸಿ ನಿರ್ಭೀತಿಯಿಂದ ಆಕಾಶದಿಂದ ಆಚೆಗೂ 10 ಅಂಗುಲದಷ್ಟು ವಿಶಾಲವಾದ ವ್ಯಾಪ್ತಿಯನ್ನೇ ಹೊಂದಿರುವ ನಿನ್ನ ಈ ದಿವ್ಯ ಮಂಗಳ ವಿಗ್ರಹವನ್ನು ಕಂಡು ನಾವೆಲ್ಲರೂ ಕೃಷ್ಣಮಾನಸರಾದೆವು. ಆದರೆ ಸಂತೋಷವನ್ನು ಅನುಭವಿಸುವುದಕ್ಕಾಗುತ್ತಾ ಇಲ್ಲ. ದಿತಿ ಪೌತ್ರನು ಮಾಲಿನಿ ಸಂಜಾತನಾದ ಮಹಿಷದಾನವ ವಿಧಾತನ ವರಬಲದಿಂದಲೇ ಕೊಬ್ಬಿ ದುರುಳರಾದ ಶಂಕದುರ್ಗಾದ್ಯರನ್ನು ಒಡಗೂಡಿಕೊಂಡು ದೇವಲೋಕಕ್ಕೆ ದಾಳಿ ಮಾಡಿದ. ಸಮರ ಮುಖದಲ್ಲಿ ಇಂದ್ರಾದಿ ಸುಮನಸರನ್ನು ಜಯಿಸಿದ. 3 ಲೋಕವನ್ನೇ ತನ್ನದಾಗಿಸಿಕೊಂಡು ಮೆರೆದಾಡುತ್ತಾ ಇದ್ದಾನ. ಅಧರ್ಮ ಎನ್ನುವ ವ್ಯಾಘ್ರ ತಾಂಡವವಾಡುತ್ತಾ ಇದೆ. ಧರ್ಮ ಎನ್ನುವ ಗೋವು ಧರೆಯಲ್ಲಿ ಕಾಲ್ಮುರಿದು ಬಿದ್ದಿದೆ. ಅವನ ಅಟ್ಟಹಾಸದಿಂದ ಕ್ಷಮೆಗೊದಗಿದ ಕ್ಷಾಮವನ್ನು ನಿವಾರಿಸಿ ನಿನ್ನ ಮಕ್ಕಳಿಗೆ ಕ್ಷೇಮ ಸುರರನ್ನು ಸೋಲಿಸಿ ಮಗದಿಂದ ಬಂದೆ ಖಳನಾಗಲಿ ಪ್ರೀತಿಯಿಂದ ವರವನ್ನು ಪಡೆದ ಮಹೇಶನು ಲೋಕ ಕಂಟಕನಾಗಿ ಮೆರೆಯುತ್ತಿರುವನೇ. ಯೋಗ ಯಜ್ಞಾದಿಗಳನ್ನು ಕೆಡಿಸಿದನೆ, ದೇವತೆಗಳನ್ನೇ ದೆಸೆಗೆಡಿಸಿದನೆ. ಬಿಡಿರಿ ಪ್ರೀತಿಯ ಇನ್ನು ಕೆಲವು ದಿನಗಳಲ್ಲಿ ದುರುಳ ಮಹೇಶನನ್ನು ಕೆಟ್ಟ ರಕ್ಕಸನೆಲ್ಲ ವಧಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಧೈರ್ಯಸ್ಥರಾಗಿರಿ. ಏನಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ಜಯ ಜಯವೆಂದು ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವ ಅರ್ಪಿಸಲು ಜಯ 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 ಹರ ಬ್ರಹ್ಮ ಇಂದ್ರಾದಿ ಸುಮನಸರೇ, ನಾವೆಲ್ಲರೂ ನಮಗೊದಗಿದ ಕಷ್ಟ ಪರಂಪರೆಗಳನ್ನೆಲ್ಲ ಜಗನ್ಮಾತೆ ದಿವ್ಯ ಸಾನ್ನಿಧ್ಯದಲ್ಲಿ ಭಿನ್ನವಿಸಿಕೊಂಡ ಕ್ಷಣ ಮಾತೆ ಒಲಿದು ಅಭಯವನ್ನಿತ್ತಿದ್ದಾಳೆ. ನಾವೆಲ್ಲರೂ ತೋಷಮಾನಸಿಗರಾದೆವು. ಖಳಬದಿಗೆ ಹೊರಟು ನಿಂತ ಈ ಶುಭ ವೇಳೆ ನಿರಾಭರಣ ಸುಂದರಿಯಾದದು ಸರ್ವಾಲಂಕಾರ ಭೂಷಿತಳಾಗಬೇಕೆಂಬ ಉದ್ದೇಶದಿಂದಲೇ ಮಯ ವಿಶ್ವಕರ್ಮರು ಒಂದಾಗಿ ಬಂದು ಸಕಲ ವಸನ ಭೂಷಣಾದಿಗಳನ್ನು ತಂದು ಜಗನ್ಮಾತೆಯ ಪಾದಮೂಲದಲ್ಲಿ ಇರಿಸಿದ್ದಾರೆ. ದೇವತಾ ನಾರಿಯರೆಲ್ಲ ಮುಂದೆ ಬಂದು ಲೋಕಮಾತೆಯನ್ನು ನಾನಾ ವಿಧದಿಂದ ಶೃಂಗರಿಸುತ್ತಾ ಇದ್ದಾರಲ್ಲ. ಅವರೆಲ್ಲ ಭಕ್ತಿಯಿಂದ ತಾಯಿಯ ಸೇವೆ ಮಾಡುವಾಗ ಮಾತೆಯ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವೇನು ಮಾಡೋಣ? ಭುವನ ಜನಾಭನು ಕರದ ಚಕ್ರವಾ ಸ್ವೀಕರಿಸಬೇಕಮ್ಮ. ತ್ರಿನಯನಾಗ ತ್ರಿಶೂಲವನು ಸಗ ಕನಕದ ಬಲು ಬ್ರಹ್ಮದಂಡವನಿದ್ದು ವಿನಯದಿಂದಲಿ ಸುರಪ ಕುಲಿಶವ ಅನಿಮಿಷರು ಶಕ್ತಿಯಾಯುಧಗಳ ಮಣಿದು ಮಾತೆಯ ಪದ ಕೆರಗಿ ನುತಿಸಿದರು ಬಯದಿ ಅಮ್ಮ. ಜಯ 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 ಆ
ಜಯ ಜಯ ನಮ್ಮವರೇ ಕೇವಲ ಸಂಕಲ್ಪ ಮಾತ್ರದಿಂದಲೇ ಖಳ ಸಂಹಾರ ಮಾಡುವ ಶಕ್ತಿ ಜಗದಾದಿ ಮಾಯಿಗಿದೆ. ಅವಳಿಗೆ ನಮ್ಮ ಆಯುಧದ ಅಗತ್ಯವೇ ಇಲ್ಲ. ಆದರೂ ಕೈ ಆಯುಧದ ಪಾವಿತ್ರ್ಯಕ್ಕಾಗಿ ನಾವೆಲ್ಲರೂ ಸರ್ವ ಸಮರ್ಪಣ ಭಾವದಿಂದ ಜಗನ್ಮಾತೆಗೆ ಕಾಣಿಕೆಯಾಗಿ ಅರ್ಪಿಸಿದ್ದೇವೆ. ದುಷ್ಟ ಮಹಿಷನ ವಧೆಗಾಗಿ ಲೋಕಮಾತೆ ಹೊರಟು ನಿಂತದ್ದು. ಪರ್ವತರಾಜನೇ ವಾಹನವಾಗಿ ಬರುತ್ತೇನೆಂದು ಮಾತು ಕೊಟ್ಟಿದ್ದಾನಲ್ಲ, ಬರಬೇಕಿತ್ತು. ಸಿಂಹವಾಹಿನಿಯಾಗಿ ಬರ್ತಾ ಇದ್ದಾಳೆ. ಉತ್ತಮದ ರಥಮಣಿಯರೇ ನಡೆಯುತ್ತಾನೆ.
ಆಯ್ತು. ನಿಜ. ದಟ್ಟಣೆ ಕೆಸರಿಯಲ್ಲಿ ಏರಿಕೊಂಡು ಹ, ಈ ಕಡೆ ಬರ್ತಾ ಇದ್ದಿ. ಬಂದಿದ್ದೇನೆ. ಯಾಕೆ ಬಂದೆ? ಹ್ಮ್. ಯಾಕೆ ನನ್ನವರಾದ ಹ, ಯಾಕಾದ್ರೂ ಕಾಸುಗಾರನು ಬಂದಿದ್ದೇನೆ. ಈ ರೀತಿಯಾಗಿ ಗಟ್ಟಿಸುತ್ತಾ ಮುಂದರಿಯಬೇಕಾದರೆ ಹ, ನನಗೆ ಮತ್ತು ನಿನಗೆ ಹ್ಮ್. ಪೂರ್ವೋದ್ದೇಶ ಏನಿದೆ? ಸರಿ ಸರಿ. ನನಗೆ ಏನಲ್ಲೋ? ನೀನು ಕಣ್ಮುಂದೆ ನಿಂತವ ಸಾಮಾನ್ಯದವಲ್ಲ. ಏನು ಮಹಾ ಮಾಣಿನಿಯ ಜಾತ ಮಹೇಶ. ಒಂದು ಹೆಜ್ಜೆ ಮುಂದಿರಿಸಿದ್ರೆ ಜಾಗ್ರತೆ. ನಿನ್ನ ಕಣ್ಣನ್ನು ಕಿತ್ತು ತೆಗಿತಾರೆ. ಕೈಗಳನ್ನೇ ಕತ್ತರಿಸೇನು. ರುಂಡ ಬಿಟ್ಟ ಚಂಡ ಆಡ್ತಾರೆ. ಕಾಲಿಗೆ ಸೇಳಿಯನು. ನಿನ್ನ ರಕ್ತ ಬಂಡೆ ಕುಡಿಯುತ್ತಾರೆ. ಕಾಲುಗಳನ್ನೇ ತುಂಡರಿಸಿ. ಏಯ್! ಏಯ್! ನಾರಾಜು ದುಷ್ಟ. ನೆತ್ತಿಯಲ್ಲಿ ಕೋಡಿಗಳನ್ನು ಹೊತ್ತ ಮಾತ್ರಕ್ಕೆ ಮೂರು ಲೋಕವನ್ನು ಸ್ವಾಧೀನವಾಗಿ ಭಾವಿಸಿಕೊಂಡೆಯಾ? ನನ್ನ ಸ್ವಾಧೀನ ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿರಲಿ. ತೃಣಕ್ಕೆ ಸಮಾನ. ನಿನ್ನ ವಿಚಾರವಾಗಿ ಅರಿತ ಬಂದವಳು ಏನೊಂದು ವಿಚಿಯಿಂದ ವರವನ್ನು ಪಡೆದೆಯಾ? ಹೌದು. ಮೂರು ಲೋಕಗಳನ್ನು ಸ್ವಾಧೀನಪಡಿಸಿದೆಯಾ? ನಿಜ ನಿಜ. ದೇವತೆಗಳಿಂದ ಸಜ್ಜನರನ್ನು ಬರೆಯುವುದಕ್ಕೆ ಬೇಕಾಗಿ ಅಲ್ಲೋ ನಿನ್ನನ್ನು ತೊರೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕದಂತ ನಾನೇ ಮೃಗವಾಹಿನಿಯಾಗಿ ಬರಬೇಕಾಯ್ತು. ಸಾರಿ ಹೇಳುತ್ತಾ ಇದ್ದೇನೆ. ಯಾವುದು ಪದವನ್ನು ದೇವತೆಗಳಿಗೆ ಒಪ್ಪಿಸಿ ಶರಣಾಗು. ಆ ವಿಚಾರ ಬಿಟ್ಟು ಬಿಡು. ಸೇರ್ಕೊಂಡು ಬಂದೆಯಾ? ಬಂದೆ ಬದುಕುವಾಸ ಇದ್ದಾರೆ. ಇದ್ದರೆ ಕಿರಿಸು ಕೆಳಗಿರಿಸಿ ಕೇಸರಿಯನ್ನು ಕಾಡಿಗೆ ಕಳಿಸು. ಕಳುಹಿಸಿ ಮೂರು ಲೋಕಾಧೀಶನಾಗಿದ್ದೇನೆ. ಸಿಂಹಾಸನವನ್ನು ಏರುವಾಗ ಬಾನಣ್ಣ
ಸುರಪ ಭಯ ನಿನಗಿಲ್ಲ ಮುಂದಕ್ಕೆ ಕರುಷದಲ್ಲಿ ಮಾನವನು ಪಾಲಿಸು ಮರೆಯದಿರದೆಯ ಚರಣವನು ನೀ ನಿರತ ಮನದಿ ಸುಲಭ ಹೆದರದಿರು ಧೈರ್ಯಸ್ಥನಾಗಯ್ಯ ಮಹಿಷ ಮತ್ತು ಆತನ ಅನುಚಾರರಾದ ಕೆಟ್ಟ ರಕ್ಕಸರನ್ನೆಲ್ಲ ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರಾ. ಇದೋ ಶಾಂತಳಾದೆ 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟರ ಜೊತೆಯಲ್ಲಿ ಹೋರಾಟವನ್ನು ನಡೆಸಿದಾಕೆ ನಾನು. 10ನೇ ದಿನವಾದ ಈ ದಿನ ನಮ್ಮ ಪಾಲಿಗೆ ವಿಜಯವೂ ಲಭಿಸಿದೆ. ಆ 9 ದಿನಗಳ ನವರಾತ್ರಿ ಎಂಬುದಾಗಿ 10ನೆಯ ಈ ದಿನವನ್ನು ವಿಜಯದಶಮಿ ಎಂಬುದಾಗಿ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಸುರಪತಿ ಯಾವಾತ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾನೋ ಅವನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ದುರುಳರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವಾ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಸರಿ ಸರಿ. ಈಗ ಏನು ದುಷ್ಟರ ಭಯ ದೂರವಾಯಿ. ಆದರೆ ಎಲ್ಲಿಯಾದರೂ ಕಳರು ಹುಟ್ಟಿ ದುಷ್ಟರಿಂದ ಕಷ್ಟ. ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿತ್ತು ಹಿನಗಿರಿಯನ್ನೇ ಸೇರೋಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿ ಕಷ್ಟ ಬಂತು ಎಂದಾದರೆ ನೇರವಾಗಿತ್ತು ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸು. ಉಳಿದು ನಿಮಗೊದಗಿದ ಕಷ್ಟವನ್ನು ನಾನೇ ಬಗೆಹರಿಸಿಕೊಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಶೋಣಿತ ಭಕ್ತನವನಾಳುತ್ತಲಿದ್ದ ಶುಂಭದಾನವನದಿ ಕವಿ ಪವರಿ ಇರುವಂತಹ ಸ್ಥಳ ಶುಂಭ ನಿಶುಂಭನ ಕೇಳುವಲ್ಲಿ ಓಲಗವಿತ ವಿಚಾರ
ಸಮಾಜದಲ್ಲಿ ಶಂಭೋ ಶಂಕರ ರಕ್ಷಣೆ ಮಾಡು ತಂದೆ ಪರಿಪಾಲಿಸು ತಮ್ಮ ನಿಶುಂಭ ಅಗ್ರಜ. ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಪತ್ನಿಯರಲ್ಲಿ ಭಾನುದೇವಿಯಲ್ಲಿ ನಮ್ಮಿಬ್ಬರ ಜನನವಾಯಿತು. ನಿಜ. ಬಾಲ್ಯದಲ್ಲಿಯೇ ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯೆಗಳನ್ನು ಕಲಿತುಕೊಂಡ ನಾವು ಪ್ರಾಯ ಪ್ರಬುದ್ಧರಾದವಾಗ ಶೋಣಿತಾಪುರದ ಪಟ್ಟವನ್ನೇ ವಿಜೃಂಭಿಸುತ್ತಾ ಇದ್ದೇವೆ. ನಿಜ. ವರ್ತಮಾನ ಕಾಲದಲ್ಲಿ ಅನುಜನಾದಂತಹ ನಿನ್ನನ್ನು ಜೊತೆ ಸೇರಿಸಿಕೊಂಡು ಶೋಣಿತಾಪುರದ ಜನಪದವನ್ನು ಪರಿಪಾಲಿಸುತ್ತಾ ಬಂದಿದ್ದೇನೆ. ಅನುಜ, ತಾಯಿಯ ಆಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿಕೊಂಡ ನಾವು ವಿಧಾತನನ್ನು ಕುರಿತು ತಪಸ್ಸನ್ನಾಚರಿಸಿ ಆತನಿಂದ ಬೇಕಾದಂತಹ ವರಪ್ರಸಾದವನ್ನು ಪಡೆದುಕೊಂಡವರಿದ್ದೇವೆ. ವರ ಪಡೆದಂತಹ ನಾವು ಲೋಕ ದಿಗ್ವಿಜಯನ್ನು ಕೈಗೊಳ್ಳುವುದಕ್ಕಾಗಿ ಮುಂದಾದೆವು. ಗೋಪಾಲಕರ ದರ್ಪವನ್ನಾಗಿ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ತದನಂತರ ಸೇರಿಕೊಂಡದ್ದು ಪಾತಾಳ ಲೋಕವನ್ನು, ಪಾತಾಳದಲ್ಲಿರುವಂತಹ ಉರಗಾದಿಗಳ ಅಲ್ಲಿಯೂ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ಈ ಹೊತ್ತಿನಲ್ಲಿ 2 ಲೋಕ ನಮ್ಮ ಸ್ವಾಧೀನವಾಗಿದೆ. ಉಂಟಲ್ಲ ಮಾತನಾಡಿ ಜೀವನದಲ್ಲಿ ಸಾಧನೆಯ ಶಿಖರವನ್ನೇರಬೇಕು, 3 ಲೋಕಗಳನ್ನು ತನ್ನ ಅಂಕೆಯಲ್ಲಿರಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ದಿಗ್ವಿಜಯವನ್ನೇ ಕೈಗೊಂಡವರು ನಾವು. 2 ಲೋಕಗಳನ್ನು ವಶಪಡಿಸಿಕೊಂಡೆವು. ಮುಂದಿರುವುದು ನಾಗಲೋಕ. ನೇರವಾಗಿ ನಾಗಲೋಕವನ್ನ ಪ್ರವೇಶ ಮಾಡಿ ಕೊಡುವಪ್ಪಣೆ ಚತುರಂಗ ಸೇನೆಯನ್ನು ಸಿದ್ಧಗೊಳಿಸು. ಯಾರು ನಮ್ಮ ಹಾಕದಡೆ ಬಂದ ಉದ್ದೇಶ ಒಳ್ಳೆ ಮಾತಿನಲ್ಲಿ ಲೋಕವನ್ನು ಬಿಟ್ಟು ಕೊಟ್ಟರು. ಒಂದು ವೇಳೆ ಕೊಡದೇ ಇದ್ರೆ ನಿನ್ನ ತಾಳೆ
ನನ್ನನ್ನು ನನ್ನ ಅಂಕೆಯಲ್ಲಿರಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ದಿಗ್ವಿಜಯನ್ನು ಕೈಗೊಂಡವ ಸಾಮಾನ್ಯದವನಲ್ಲ. ಶೋಣಿತಾಪುರದ ಅಧಿಕಾರಿ ಶುಂಭಾಕ್ಯ ಅಂದರೆ ನಾನೇ. ನೋಡಿದೆಯ ನಿಂದವರಾದಂತಹ ದೇವತೆಗಳೆಲ್ಲ ಯುದ್ಧ ಕಣದಿಂದ ಎಲ್ಲರೂ ಹಿಮ್ಮೆಟ್ಟಿ ಹೋಗುತ್ತಾ ಇದ್ದಾರೆ. ಅಂತಹ ಗತಿ ನಿನಗೆ ಬೇಕೋ ಇಲ್ಲ ಸುರಪೀಠವನ್ನು ಶುಂಭನಿಗೆ ಅರ್ಪಿಸುವೆ. ಆದ್ದರಿಂದ ಮೂರು ಮೂರ್ತಿಗಳ ಕರುಣೆ ಶತಾದ್ವರ ಪುಣ್ಯದ ಫಲ ಅನುಭವಿಸ್ತಾ ಇದ್ದೇನೆ. ಕೆಣಕುವುದಕ್ಕಾಗಿ ಬಂದ್ರೆ ಯಮನೂರವನು ಸೇರಿರುವಂತಹ ಸುರವೀರರೆಲ್ಲರೂ ಶುಂಭಾಸುರನಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂತಹ ವಿಜಯ ಘೋಷವನ್ನು ಹಾಕುತ್ತಾ ಇದ್ದಾರೆ. ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಕೆಲವರು ಸ್ವರ್ಗಲೋಕದಲ್ಲಿ, ಇನ್ನು ಕೆಲವರು ಪಾತಾಳದಲ್ಲಿ, ಮಿಕ್ಕಿಲಿದವರನ್ನು ಸೇರಿಕೊಂಡು ಶೋಣಿತಾಪುರವನ್ನು ಸೇರೋಣ, ವಿಜಯೋತ್ಸವವನ್ನು ಆಚರಿಸೋಣ. ದುರುಳ ಶುಂಭಾಸುರ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲು ಆದಿನದಿ ಪುರುಕೂತನಾಕ್ಷಣ ಒಡನೆ ನೇಮವಗೊಂಡು ಚರಿಸಿದರು ಕಿರಿಕಾನನದಲ್ಲಿ. ಏನ ಮಾಡಲಿ ನಾಲ್ಕು ದೇಶಗಳಲ್ಲಿ ನೋಡಿದರೂ ಕೂಡ ಶುಂಭಾದಿಗಳು ಮತ್ತೆ ಅತರಾನುಯಾಯಿಗಳ ಅಟ್ಟಹಾಸವೇ ಕೇಳುತ್ತಾ ಉಂಟು. ನಮ್ಮ ಪಾಲಿಗೆ ಸೋಲವಾಗಿದೆ ಏನು ಅಂತ ಯೋಚಿಸಿದಂತಹ ವೇಳೆಯಲ್ಲಿ ಒಡನೆ ನೇಮವನ್ನು ಕಂಡಂತಹ ನಾನು ಮುಂದತ್ತಿ ಬಂದದ್ದು ತುಜಿನಾದ್ರಿಯ ತಪ್ಪಲಲ್ಲಿ ನಿಂತಿದ್ದೇನೆ. ನಮ್ಮ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಜಗನ್ಮಾತೆಯಲ್ಲದೆ ಬೇರೆ ಯಾರಿಲ್ಲ, ಅವಳನ್ನೇ ಧ್ಯಾನಿಸ್ತೇನೆ. ಪೂಜಿಸಿದನು ಮಾಯೆಯ ಪೂಜಿಸಿದನು ಮಾಯೆಯ ರಾಜರಾಜೇಶ್ವರಿಯ ಚರಣ ಸರೋಜನನು ಮಮ ಶ್ರದ್ಧೆಯು ದಿವರಾಜನ ಒಯ್ದ ಭಕ್ತಿಯಿಂದಲೇ ಪೂಜಿಸಿದನು ಮಾಯೆಯ. ಆದ್ಯಂತರ ವಿಜಯದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞ ಯೋಗ ಸಂಭೂತೆ ಮಹಾಗೌರಿ ನಮೋಸ್ತುತೆ ರಕ್ಷಸಮ್ಮ ಕಾಪಾಡ. ಏಳಯ್ಯ ಸುರಪಾಲ ಗೋಳುಗುಟ್ಟುವುದೇಕೆ ಕೂಡ ಮಹಿಷ ನಿಮ್ಮನೇ ಸೋಲಿಸಿ ಮಾಕವನ್ನಾಳುತ್ತಲಿರಲು ಕಾಲಲಯಕ್ಕೆ ಅಟ್ಟಿದೆನು. ಎಳೆಯ ಸುರಪಾಲ ಎದ್ದೇಳು, ಧೈರ್ಯಸ್ಥನಾಗು. ಈ ಪೂರ್ವದಲ್ಲಿ ಲೋಕ ಕಂಟಕನನ್ನು ವಧಿಸಿ
ನಿನ್ನ ಪಾಲಿಗೆ ಕ್ಷೇಮವನ್ನು ಒದಗಿಸಿಕೊಟ್ಟು ದೇವಲೋಕದ ಪೀಠವನ್ನು ಸ್ಥಿರಗೊಳಿಸಿದಾಕೆ ನಾನು. ಆದರೆ ಇಂದಿನ ದಿನ ಸುಮನಸರನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಗಿರಿಯನ್ನೇ ಸೇರಿ ಪ್ರಾಂಜಲವಾದ ಭಕ್ತಿ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೀಯ. ಒಲಿದು ನಿನ್ನ ಮುಖವನ್ನು ಅವಲೋಕಿಸಿದೆ ಎಂದಾದ್ರೆ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಯಾರಿಂದ ಹೇಳಯ್ಯ, ಪರಿಹರಿಸಿಕೊಡುತ್ತೇನೆ. ಜನನಿಗೆ ಭಿನ್ನದ ಧನುಜ ಮಗಿಷರಿಗಿಂತ ಘನಪರಾಕ್ರಮಿಸುತ್ತನು ಅದು ಬಲ್ಲದೊಳ ಸೂರ್ಯನನ್ನು ಸೋಲಿಸುತ್ತ ನಾಕವನು ಪಾಲಿಪ ಖಳನು ಜನನೀ ಅಚಲವಾದಂತ ಭಕ್ತಿಯ ಮೂಲಕ ಸ್ತುತಿ ಮಾಡಿದ ಸಂದರ್ಭದಲ್ಲಿ ಪ್ರತ್ಯಕ್ಷಳಾದ ನಿನ್ನ ಮಂಗಳ ಮನೋಹರ ಮೂರ್ತಿಯನ್ನು ಕಂಡಂತ ನಾವುಗಳು ಧನ್ಯರಾದೆವು ತಾಯಿ. ಸರಿ, ಪಾದದ್ವಯದನ್ನೇ ಬಿಡಿದೆ ನಮ್ಮ ಪಾಲಿಗೆ ಬಂದಂತ ಕಷ್ಟವನ್ನು ಸನ್ನಿಧಾನದಲ್ಲಿ ವಿತರಿಸಿಕೊಳ್ಳುತ್ತಾ ಇದ್ದೆ. ಧಾರಾಳವಾಗಿಯೂ ಈ ಹಿಂದೆ ಮಹಾಪರಾಕ್ರಮಶಾಲಿಯಾದ ಮಹಿಷನಿಗಿಂತಲೂ ಅಧಿಕ ಪರಾಕ್ರಮಶಾಲಿಗಳು ಯಾರವರು? ಶುಂಭಾನಿಶುಂಭಾದಿ ಬಿಡು. ಧನುರ್ದೇವಿಯ ಮಕ್ಕಳ ಸರಿ, ಬ್ರಹ್ಮದೇವರನ್ನು ಒಲಿಸಿಕೊಂಡು ಅಜೇಯವಾದಂತಹ ವರವನ್ನು ಪಡೆದವರಿಗೆ ಬಳಿಕ 2 ಮರ್ತ್ಯ ಪಾತಾಳವನ್ನು ವಶಪಡಿಸಿಕೊಂಡ ಆಮೇಲೆ ದೇವಲೋಕಕ್ಕೆ ದಾಳಿಯನ್ನು ಮಾಡಿದ ತಾಯಿ. ಪರಿಣಾಮದಿಂದ ಏನಾಯಿತಯ್ಯ? ಭಯಂಕರವಾದ ಹೋರಾಟ ನಡೆಯಿತು. ನಮ್ಮ ಪಾಲಿಗೆ ಸೋಲವಾಯಿತು. ಸೋಲುಂಡಂತಹ ನಾವುಗಳು ಬದುಕಿಕೊಳ್ಳುವುದಕ್ಕೆ ನೆಲೆ ಇಲ್ಲದೆ, ಜೀವನಕ್ಕೆ ಬೆಲೆ ಇಲ್ಲದೆ ಎಲ್ಲೆಲ್ಲ ತಿರುಗಾಡುತ್ತಾ ಇದ್ದವರು ಕೊನೆಗೆ ಮಾಡಿಕೊಂಡ ನಿರ್ಣಯ ನಮ್ಮ ಚಿತ್ತಕ್ಕೆ ಒಳೆದದ್ದು ತಮ್ಮ ಸಾನ್ನಿಧ್ಯ. ಸರಿ, ಇಲ್ಲಿಗೆ ಬಂದಿದ್ದೇವೆ. ಪಾದವನ್ನು ಬಿಡಿದು ಬೇಡುತ್ತಾ ಇದ್ದೇವೆ. ಮಾನವತಿ ಶ್ರೀಯರ ಮಾಂಗಲ್ಯಕ್ಕೆ ಗೊತ್ತು ತಂದಂತಹ ದೃಢರಾದಂತಹ ಶುಂಭಾನಿಶುಂಭಾದಿಗಳನ್ನು ವಧಿಸಿ ದರೆಯ ಧರ್ಮವನ್ನು ಉಳಿಸಿ ನಿನ್ನ ಮಕ್ಕಳನ್ನು ರಕ್ಷಿಸಮ್ಮ. ಕರುಣಿಸುಗಳ ಭಯವನ್ನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯರ ಬುರೆಯುವೆನು ನಿಮ್ಮನ್ನು ಮರೆಯ ಮಾತಲ್ಲ. ಮರೆಸಿ ನಿಜ ಬಂದ ತೊಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ಮರೆಸಿ ನಿಜವನ್ನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ಶ್ರೀದೇವಿ ಮಗಾತ್ಮೆಯ ಹರುಷದಿಂದಲಿ ದ್ವಿದಶರಿಗರುಗಿ ಶ್ರೀದೇವಿ ಕರುಣಿಸುತ್ತ ಅಭಯವ ಕೊಂಡಂತ ಸುರರು ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರು. ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಕಳರು. ಯೋಚಿಸಬೇಡ, ಚಿಂತಿಸಬೇಡ, ಇನ್ನು ಕೆಲವು ದಿನಗಳಲ್ಲಿ ಆ ದುಷ್ಟನೆಲ್ಲೋ ನಷ್ಟಗೊಳಿಸಿ ನಿಮ್ಮ ಪಾಲಿಗೆ ಕ್ಷೇಮ ನಾ ಒದಗಿಸಿಕೊಡುತ್ತೇನೆ. ಅಮ್ಮ ಕಂದ, ಅಭಯವಾಕ್ಯವನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಆದರೆ ಅಂತರಂಗದ ಒಳಗೆ ಉದುಗಿದ್ದಂತ ಭಯವಿನ್ನೂ ದೂರವಾಗಲಿಲ್ಲ ತಾಯಿ. ಯಾರಿಂದ ಯಾವ ರೀತಿಯಲ್ಲಿ? ಶುಂಭಾನಿಶುಂಭಾದಿಗಳು ಆಜ್ಞೆಯನ್ನು ಮಾಡಿದ್ದಾರೆ. ಏನೆಂದು? ಸೋಲುಂಡಂತ ದೇವತೆಗಳನ್ನು ಕಡೀರಿ ಬಡೀರಿ ಎನ್ನುವ ಹಾಗೆ. ಆದ್ದರಿಂದ ಚಿತ್ರಹಿಂಸೆ ಕೊಡುವಲ್ಲಿ ನಮಗೆ ನಿಜ ರೂಪದ ಬದುಕು ಕಷ್ಟ ಅಂತ ಆಗಿದೆ. ಹೇಗಿರ್ಬೇಕಮ್ಮ? ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಇದೋ ತುಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿಯ ಲೀಲಾಮೃತವನ್ನು ಕಾಣುವಿರಿಯಂತೆ ಹೊಂದಿಕೊಳ್ಳಿ. ಅಳುವ ಸುಮನಸರಿಂಗೆ ಧೈರ್ಯವಾ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಕಳರ ಬಳಿಕ ಇದು ತಲೆ ಏನು ಮಾಡಿ ಅಸಾಧ್ಯ ಎಂದೆನುತ್ತಾ ಇನ್ನೇನ ಮಾಡಲಿ ತಿಳಿದಳ ಕ್ಷಣದೊಳಗೆ ಸರಿ ಮೋಗದ ಬಲಗೆ ಸಿಲುಕಿಸಿ ಯಾರನ್ನು ಧನುಜರೆಲ್ಲರ ಕೊಲ್ಲುವ ಕಾರ್ಯವ ಸುಲಭವೆನುತ್ತಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಗಮಾಯೆ
ಎಂದು ಯೋಚಿಸಿ ಮಹಮ್ಮಾಯೇ ದೈತ್ಯ ವೃಂದವ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಸುಂದರಂಗವ ತಳೆದಂದು ಕೌಶಿಕೆಯಾಗಿ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಇಲ್ಲಿ ನಿಂದಳು ಮೆರೆಯುವ ಕದಂಬವನ್ನ ತೊಳ್ತಂದು ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆಯುವ ಕದಂಬವನ್ನ ತೊಳ್ತಂದು ಎಂದು ಯೋಚಿಸಿ ಮಗಮಾಯಿ ದೈತ್ಯ ವೃಂದವ ಮೋಗಿಸಿ ತರಿಗೆ ಆ ಆ ಹೇಳುವ ಸುಮನಸರಿಗೆ ಅಭಯದ ವಚನವನ್ನಿದ್ದೆ. ಇನ್ನೂ ಕೆಲವು ದಿನಗಳಲ್ಲಿ ದುಷ್ಟನೆಲ್ಲ ನಷ್ಟಗೊಳಿಸಿ ಈ ಧರೆಯಲ್ಲಿ ಧರ್ಮ ಸ್ಥಾಪನೆ ಮಾಡುತ್ತೇನೆ ಎಂಬುದಾಗಿ. ಹಾಗಂತ ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದುರಿ ಹೋದಂತ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವವರು ಯಾರೂ ಇಲ್ಲ. ಆದರೆ ಧೂರ್ತ ಶುಂಭನನ್ನು ಆನೆಲೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಯಾಕೆ? ಮೂರು ಲೋಕದ ವಿಭು ಎನಿಸಿಕೊಂಡಂತ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆಗೆ ಗುರಿಯಾಗುವುದು ಸ್ಪಷ್ಟ. ಒಂದೇ ಉದ್ದೇಶವನ್ನಿರಿಸಿಕೊಂಡು ದುರುಳರನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೋಶ ಸಂಭವ್ಯ ಆದಂತ ನಾನು ಕೌಶಿಕಿ ಎನ್ನುವಂತೆ ಹೆಸರನ್ನು ಇರಿಸಿಕೊಂಡೆ. ತುಹಿನಾದ್ರೆ ತಪ್ಪಲಲ್ಲಿದ್ದುಕೊಂಡು ದುಷ್ಟರ ವಧಾ ಪ್ರಕರಣದಲ್ಲಿ ನಾನು ಮುಂದುವರಿದೆಂದಾದರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದೀತು. ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಾದಂಥ ನಷ್ಟ ಬರಬಾರದು ಎನ್ನುವ ನೆಲೆಯನ್ನು ಅರ್ಥವಿಸಿಕೊಂಡವಳಿದ್ದೇನೆ. ಹಾಗಂತ ಯಾವ ವಿಧಾನದಲ್ಲಿ ವಧಿಸೋಣ? ಸರಿ ತುಹಿನಾದ್ರೆ ತಪ್ಪಲಿಗೆ ಸೇರಿದ ಪ್ರದೇಶ, ಹಿಮವತ್ ಪರ್ವತ ತ್ಯಾಳವಾದ ಕಂದರ ಪ್ರದೇಶ, ಸೂರ್ಯ ರಶ್ಮಿ ಪ್ರವೇಶಕ್ಕೆ ಸಾಧ್ಯವಾದಂತ ದಟ್ಟಾರಣ್ಯ, ಅದು ಗಗನ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷಗಳು. ಇದುವೇ ತಾನೇ ಕದಂಬಾವನ. ಈ ವನದಲ್ಲಿ ದುಷ್ಟರ ವಧಾಕಾರಿ ಆಗಲೇಬೇಕು. ಹೆಣ್ಣಾದಂತ ನಾನಿಲ್ಲಿದ್ದೇನೆ. ನನ್ನಿರವನ್ನು ತಿಳಿಯುವಷ್ಟು ಸಾಮರ್ಥ್ಯವಂತರಲ್ಲ ದುಷ್ಟರು. ಅಷ್ಟೆಯೋ ನನ್ನ ದಿವ್ಯತೆಯನ್ನು ಭವ್ಯತೆಯನ್ನು ಪ್ರಕಟಗೊಳಿಸಬೇಕು ಅಂತ ಆದರೆ ಈ ವನ ಮಧ್ಯದಲ್ಲಿ ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡ್ವೆ? ಎಲ್ಲಿ ಸಂಕಲ್ಪ ಮಾಡಿದ್ದೆ ಸರಿ. ಅಂಬರದಿಂದ ಕುಂಬಿಡಿಗಿಳಿಯುತ್ತಾ ಇದೆ ಬಂಗಾರದ ಉಯ್ಯಾಲೆ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನವಮಲ್ಲಿಕ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ. ಇದನ್ನು ಯೋಚಿಸುತ್ತಿರಂತೆ ಏನದು ಕೇಳಿ ಬರುತ್ತಾ ಇರುವುದು? ದುಷ್ಟರ ಭೀಕರ ಅಟ್ಟಹಾಸ. ತಿರುಗಾಟಕ್ಕೆ ಹೊರಟು ನಿಂತಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆ. ಬರಲಿ ಬಂದಂತ ದುಷ್ಟರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂವರಿಸಿ ಈ ಕುಂಬಿಣಿಯ ಭಾರವನ್ನು ಇಳಿಸಬೇಕಾದ್ದು ಜಗದಾದಿ ಮಾಯಾದಂತ ನನ್ನ ಆದ್ಯ ಕರ್ತವ್ಯ. ಅದಕ್ಕೆ ಬೇಕಾಗಿ ತನುಗಂಧವನ್ನು ಮಾರುತ್ತಾ ನಿಗೊಟ್ಟಿದ್ದೇನೆ. ತಡ ಮಾಡದೆ ಕನಕದು ಏರ್ತೇನೆ.
ಬ್ರಹ್ಮದೇವನ ಕುರಿತು ತಪವನ್ನು ಮಾಡಿದ ಒಲಿದ ಪ್ರತ್ಯಕ್ಷನಾದ ವರ ಕೊಟ್ಟ ಮನಾದಾಗ ಬ್ರಹ್ಮಚರ್ಯ ಎಲ್ಲ ಕಡೆಯಲ್ಲಿ ಹುಡುಕಿದ್ರು ನಮ್ಮ ಒಡೆಯನ್ನು ಹೊಗಡ್ತಾ ಇದ್ದಾರೆ. ಸಂತೋಷದ ವಿಚಾರ ಸರಿ. ತಿರುಗಾಟ ಮಾಡಿದ್ರೆ ಬಾಳ್ಯಾವ ಹಸಿಯ Thank you.
ಎಲ್ಲರಿಗೊಡ್ಡುತ್ತ ತಾನು ಶ್ರಮವ ಕಳೆಗಳೆಂದರುವಾಗ ಬರಲು 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 ಕದಂಬವನದೆಡೆಗೆ ಕಳಲು ಮೃಗಮಾಂಸವನು ಮೆಲುತಲಿ 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 ಜಗಿಯುತ್ತ 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 ಆ ತಮ್ಮನನ್ನು ಚೆನ್ನಾಗಿ ದುಡಿದಕ್ಕೆ ಬಿಟ್ಟು ನೀನು ಹಾಯಾಗಿ ಮಲಗಿದ್ದ. ಕೊಡು ಎಂತದು? ಕೈ ಕೈ ಆಧರಿಸು ಹೇಳುವುದಕ್ಕೆ ಯಾರಿಗೆ? ನಿನಗ ನಿನಗೆ ಕೊಟ್ಟ ಕೈ ಯಾಕೆ? ಎಷ್ಟು ಬಾರಿ ಹೇಳಿದ್ದೇನೆ ಧರ್ಮಕ್ಕೆ ಸಿಕ್ಕದಂತ ಕಂಠಪೂರ್ತಿ ಕುಡಿಬಾರ್ದು ಎಂಬುದಾಗಿ. ನಾನು ಅನ್ನೋದು ನೀನು ಕುಡಿದದ್ದು ಹೆಚ್ಚಾಯ್ತು. ಈಗ ದೊಡ್ಡ ಯಾರು? ದೊಡ್ಡವ ನೀನೆ. ನನಗೆ ನೀನು ಹೇಳುದಲ್ಲ. ಮತ್ತೆ ಹೇಳದೆ ಈ ರೀತಿ ಮಾಡಿದ್ರೆ ಸಣ್ಣವರಾದ ದೊಡ್ಡವರಿಗೆ ಯೋಚನೆ ಇಲ್ಲದೆ ಯಾವ ದಾರಿಯಲ್ಲಿ ಹೋಗುದಿಲ್ಲ. ಮತ್ತೆ ಏನನ್ನು ಈಗ ಏನಾದದ್ದು? ಏನು ಮಾಡುದು ಹೇಳು? ಏನಾಯ್ತು? ಕೆಲವು ದಿವಸಗಳೇ ಆಯ್ತು ರಕ್ತ ಕುಡಿಯದೆ ಮಾಂಸ ಮೆಲ್ಲಾಗ ಸಿಕ್ಕಿತ್ತಲ್ವಾ? ಕುಡ್ದೆ ತಿಂದೆ ಸರಿ ಕುಡ್ದದ್ದು ಸರಿ ತಿಂದದ್ದು ಹೆಚ್ಚಾಯ್ತು. ತಲೆಗೆ ಏರುವಾಗ ಗೊತ್ತಾಯ್ತು. ಬೇಡ ಬೇಡ ಏನು ಬೇಡ? ಯಾರಿಗೆ ಬೇಕು ಈ ಹೊಟ್ಟೆ? ಯಾರಿಗೆ ಬೇಕು ಈ ದುಡಿತ? ಅಂದ್ರೆ ಏನಾಯ್ತು? ಎಂತದು? ಏನು? ನಮ್ಮ ಕಾಲ ಎಷ್ಟು ವರೆ ಕಾಲ ಅಂದ್ರೆ ಅಷ್ಟು ರಭಸವಾಗಿತ್ತು. ಓ ಬೇಟೆ. ಬೇಟೆ ಹೇಗೆ? ಭರ್ಜರಿ ಬೇಟೆ. ಬೇಟೆ ಹಿಡಿದು ಮುಂದೆ 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 ಹೋಗುತ್ತಾ ಇರುವ ಸಂದರ್ಭ ಏ ಅಣ್ಣ ಏ ತಮ್ಮ ಕೆರಳಿದಕ್ಕೆ ಸರಿ ಕಣ್ಣಿಗೆ ಕಾಣ ಸಿಕ್ಕಿತು. ಬಿಡ್ಲಿಲ್ಲ. ಶರವೇಗದಿಂದ ಧಾವಿಸಿದೆ. ಅದರ ಬಾಣಕ್ಕೆ ಕೈ ಕಟ್ಟೆ ದಾರ 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 ದೂರ ದೂರ ಎಳೆಯೋದು. ಅಪ್ಪಚ್ಚೆ ಅಪ್ಪಚ್ಚೆ ಎಲ್ಲಿದ್ದ? ಅಪ್ಪಚ್ಚೆ ಎಲ್ಲಿದ್ದ? ಪುಡಿ 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 ಆಯ್ತು ಅಂತ ಅಲ್ಲಿಗೆ ಬಾಯಿ ಕೊಟ್ಟೆ. ರಕ್ತವನ್ನು ಗಳ 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 ಕುಡಿದೆ. ಮಾಂಸವನ್ನು ñಮ 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 ಮೆದ್ದೆ. ಎಲುಬನ್ನು ಕೊಟ್ಟ 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 ಜಾಗಿದೆ ನಿಂಗೆ. ಅಷ್ಟಾಗುವಾಗ ಹೊಟ್ಟೆ ತುಂಬಿತು. ಹೊಟ್ಟೆ ತುಂಬುವಾಗ 12 ರೂಪಾಯಿ ಆಯ್ತು. ಬೇಟೆಗಾಗಿ ಬಂದವರೆಂದಾದ್ರೂ ಮಾಂಸವನ್ನು ಕೊಂಡು ಹೋಗದ ದಿನ ಉಂಟ? ಏನು ಕೊಂಡು ಹೋಗದ ಎಂಬುದಾಗಿ ನೋಡಿದೆ ಅಂದಾದ್ರೆ ಏ ಅಣ್ಣ ಹೋದರೆ ಏಡಿಯಲ್ಲಿ ಜಿಂಕೆಗಳನ್ನು ಕಂಡೆ. ಏನು? ಜಿಂಕೆ ಮರಿ. ಜಿಂಕೆ ಮರಿ ದೊಡ್ಡ ಹೋಯ್ತಲ್ಲ ಓಡಿದ್ದು. ಅದು ಸಣ್ಣ ಮರಿ ಆಗಿ ಬಿಟ್ಟೆ. ಇನ್ನೊಮ್ಮೆ ಬರುವಾಗ ಬೇಕು. ಹೌದೌದು. ಏ ಇಷ್ಟೆಲ್ಲ ಹಿಡಿದಿಟ್ಟದ್ದು ನಾನೇ. ನಿನ್ನ ಪೆಟ್ಟು ಸರಿಯಾಗಿ ತಾಗಲಿಲ್ಲ. ಯಾಕೆ? ಸೊಂಟದಿಂದ ಕೆಳಗೆ ಪೆಟ್ಟಾಗಿದೆ. ಸೊಂಟದಿಂದ ಮೇಲೆ ಸರಿ ಪೆಟ್ಟಾಗಲಿಲ್ಲ. ಇಲ್ಲ. ಅಕ್ಕ ನೋಡು ಕೆಲವು ತಲೆ ಎತ್ತುದು ನೋಡು. ಎತ್ತುವುದೇನು ಸ್ವಲ್ಪ ಹೊತ್ತು ಮತ್ತೆ ಅಲ್ಲಿಗೆ ಏನೇ ಆದ್ರೂ ಈಗ ಹೋಗುದಕ್ಕೆ ನೋಡುದು ನೋವು. ಮತ್ತೆ ಹೋಗು ಮತ್ತೆ ಹೋಗು. ನಾವು ಹೋಗದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಇರ್ಲಿ ಬಿಡೋಣ. ನಿನ್ನ ಬೇಟೆ ವಿಶೇಷತೆ ಏನು? ಈ ದಾರಿಯಾಗಿ ಮುಂದೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಮದ ಗಜಗಳ ಹಿಂಡನ್ನು ಕಂಡು ಓಡಿ ಹೋದ ಗಜವಸ್ತುಗಳನ್ನ ಹೇಳಿ ನೆಲಕ್ಕೆ ಒಂದೇ ಪೆಟ್ಟು ಏನಾಯ್ತು? ರಕ್ತವನ್ನು ಕುಡಿ ಮಾಂಸವನ್ನು ಮೆದ್ದು ಎಳುಬನ್ನು ಜಗಿದು ಜಗಿದು ಚೂರ್ಣಿಸಿ ನಿಂಗಿದ್ದೇನೆ. ಏನಾಯ್ತು? ಎಂತದ್ದು? ಮುಗೀತು ಇಲ್ಲಿಗೆ. ಹಾಕುತ್ತ ಎಂತದು ಹಾಕುದು? ಗಾಳಿಯ ಗಾಳಿ ಯಾರು? ಯಾರಿಗೆ? ಇಲ್ಲಿ ಬಾ. ನಿನಗೆ ಗಾಳಿ ಹಾಕಿದ್ರೆ ನನಗೆ ಗಾಳಿ ಹಾಕುವ ಯಾರು? ಬೊಬ್ಬೆ ಹಾಕುದು ನೀನು ಮತ್ತೆ ಮೈ ಮೇಲೆ ಬರುವುದು ಕೇಳ್ತದೆ. ಏ ಅಣ್ಣನಿಗೆ ಎದುರಾಗಿ ಮಾತಾಡುವಾಗ ಮಾತಾಡುದಲ್ಲ, ನಿನಗೆ ಗಾಳಿ ನೋಡಿದ್ದೆ. ಬುದ್ಧಿ ಇಲ್ಲದೆ ನಾನು ಮಾತಾಡಿದ್ದಲ್ಲ. ಓ ಬುದ್ಧಿ ಉಂಟು. ವಿನೋದಕ್ಕೆ ಬೇಕಾಗಿ ಒಮ್ಮೊಮ್ಮೆ ಹಾಗೆ ಆಡುವುದು. ಹಾಗೆ ನನಗೂ ನಿನಗೂ ಆಯಾಸ ಆಗಿದೆ. ಗಾಳಿ ಬೇಕು. ಏನು ಆಯಾಸವೇ ಆಗಿದೆ. ಏನು ಮಾಡೋಣ? ಏನು ಮಾಡೋಣ? ನೋಡಿದ್ರೆ ಗಾಳಿಯೇ ಇಲ್ಲ. ಇಲ್ಲ. ಯೋಚನೆ ಮಾಡಬೇಕಾದ ಅಗತ್ಯವಿಲ್ಲ. ನಮ್ಮ ಅಜ್ಞಾನವರ್ತಿಗಳು ದೇವತೆಗಳು ಎತ್ತರ ಪ್ರದೇಶ ಹೋಗು. ನಲವಿನು ಮಾರುತನು ಸೇವಿಸೇ
ಒಲವೆನು ಮಾರುತನೋ ಸೇವಿಸೆ ಘಳಿಲದು ನಾಸಿಕಗೆ ಪರಿಮಳ ನಾಸಿಕಗೆ ಪರಿಮಳ 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 ಖಳರಿಗೊದಗಲಿಗಾಗ ವನದೊಳ ಗಿಳಿಯುತ್ತ ವನದೊಳ ಗಿಳಿಯುತ್ತ ಇಳಿಯುತ್ತ 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 ಇನ್ನೂ ಎಳೆಯುತ್ತ ಆ ನಲವಿನುದಿಯಾಲಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ನಲವಿನಿಂದುಯಾಲಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ 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 ಆಲಿಸುತ್ತ ಹಿಡಿದಿಪ್ಪ ವಾಣಿ ಪರಿಯಲಿ ವಾಣಿ 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 ಈ ಪರಿಯಲಿ ಆನನ ತೆಡೆ ಗದಿ ಬಂದು 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 ಆನನ ತೆಡೆ ಗಾಗಿ ಬಂದು 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 ಪಡುವಳು ಕಮಲ ಪಡುವಳು ಗಾನ ಪಡುವಳು ಕಮಲ ಪಡುವಳು ಇದೇನು ತಿಳಿಯದಿರುವುದು ಇದೇನು ಇದೇನು ಇದೇನು
ಈ ಪರಿಯಲ್ಲಿ ಕಾನನದೆಡೆಗಾಗಿ 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 ಸಾನುರಗ ತುಳಿದು ಗಾನ ಪಡುವಳು ಯಾಕೆ ನಿಜ ಆಜ್ಞೆ ಮಾಡಿದ ಆ ಕ್ಷಣ ತಂಪು ತಂಪಾಗಿ ಅಲೆ ಅಲೆಯಾಗಿ ಮಂದ ಮಂದವಾಗಿ ಬೀಸುತ್ತಾ ಇದ್ದಾನೆ ಬಂದು ನಮ್ಮ ಶರೀರಕ್ಕೆ ಅಪ್ಪಳಿಸಿದವನಿದ್ದಾನೆ. ನಿಜ ಆಯಾಸ ಮಾಯವಾಗಿ ಜರ್ರನೆ ಜಾರಿ ಹೋಗಿದೆ, ನಿಂತು ಹೋಗಿದೆ. ನಿಜ ಇನ್ನೇನು ಯಥಾಸ್ಥಾನಕ್ಕೆ ಬಂದವರು, ಯಥಾಸ್ಥಿತಿಗೆ ಬಂದವರು. ನಿಜ ಹೋಗೋಣವೇ? ಯಾಕೆ ಆಗುದಿಲ್ಲ? ಏನಾಗಿದೆ? ಆಗುದಿಲ್ಲ. ಆವಾಗ ಸಾಕಾಗಿದೆ. ಹೌದಾ? ರಭಸ ಹೆಚ್ಚು ಎಲ್ಲ ಆಯಾಸ ಪರಿಹಾರ ಆಗಿದೆ. ಆದ್ರೂ ತಿನ್ನದು ಹೊಟ್ಟೆಯಲ್ಲಿ ಬೇಕಲ್ಲ, ಅದು ಹಾಗೇ ಉಂಟು. ಹೌದಾ? ಜೀರ್ಣ ಆಗಲಿಲ್ಲ. ಅದಕ್ಕೆ ಯಾವುದಕ್ಕೂ ಹೋಗುವುದಕ್ಕೆ ಆಗುದಿಲ್ಲ. ಅದೇನು ಹಾಗೆ ಹಿಡಿದಿಟ್ಟಂತಹ ಅನುಭವ. ಯಾರು 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 ನಾನು ಬಿಡುವ ಹುಡುಕದೆ ಮತ್ತೆ ಏನು ಮಾಡಿದೆ? ಹುಡುಕೋದಕ್ಕೆ ಸಿಗಬೇಕಲ್ಲ. ನಿಶ್ಶಬ್ದನಾಗಿ ಕೇಳುವಾಗ ಅದೆಂತದ ಒಂದು ಶಬ್ದ, ಬಡ 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 ಅಲ್ಲಲ್ಲಿ ಶಬ್ದ ಬರ್ಕೊಂಡ. ಅಲ್ಲ ಅದಲ್ಲೂ ಅದ ಗುದು 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 ಗುದು. ಅದೆಂತದು? ಪ್ರಾಣಿಗಳು ಓಡಾಡುವಂತಹ ಶಬ್ದ. ಹೌದೌದು. ಕಾಲಿಗೆ ಕಲ್ಲು ತಾಗಿದಾಗ ಹೊರಳಿ ಬೀಳುವುದು, ಬಡ 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 ಬಡ. ಹೌದೌದು. ಇದು ಹಾಗಲ್ಲ, ಮತ್ತೆ ಕರ್ಣ ಕರ್ಕಶವಾದಂತಹ ಶಬ್ದವಲ್ಲ. ಅಲ್ಲ, ರಾಗ ತಾಲಾಲಯಬದ್ಧವಾಗಿ ಆರೋಹಣ ಅವರೋಹಣಕ್ಕನುಗುಣವಾಗಿ ಕೇಳಿ ಬರ್ತಾ ಇದೆ ಸಂಗೀತ. ಅನ್ನ ಗಾಯನ ಅನ್ನುವುದರಲ್ಲಿ ಸಂಶಯವೇ ಇಲ್ಲ. ಇಂತಹ ಸಂಗೀತವನ್ನು ಆಡಬೇಕೆಂದಾದ್ರೆ ಈ ಕಾಡಿಗೆ ಯಾವ ಸಂಗೀತಗಾರ ಬಂದ? ಸಂಗೀತಗಾರ ಅಲ್ಲ, ಸಂಗೀತಗಾರ್ತಿ. ಗಂಡೆದೆಯುಳ್ಳಂತಹ ಚಂಡ ಮುಂಡರಿಗೆ ಬರುವುದಕ್ಕೆ ಹೆದರಿಕೆ ಆಗುವಂತಹ ಇಂತಹ ಸ್ಥಳಕ್ಕೆ ಬರುವುದಿದ್ದರೆ ದೇವರ ಮಡದಿಯೇ ಬರಬೇಕು. ಸತ್ಯ ಲೋಕೇಶನ ಅರಸನಂತಹ ವಾಣಿ ಈ ಕಡೆಗೆ ಬಂದು ವೀಣೆಯನ್ನು ನುಡಿಸುತ್ತಾ ಹಾಡುತ್ತಾ ಇದ್ದಾಳೆ. ಅನ್ನ ಬ್ರಹ್ಮಣ ರಾಣಿ ಪಣಿವೇದಿ ಕಲ್ಯಾಣಿ ವಾಣಿ ಬಂದು ಹಾಡುತ್ತಾ ಇದ್ದಾಳೆ ಎಂಬುದಾಗಿ ಹೇಳುತ್ತಾ ಇದ್ಯಾ? ಖಂಡಿತವಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅವಳು ಯಾರು? ಯಾರು? ಸೃಷ್ಟಿಕರ್ತನಾದಂತ ಬ್ರಹ್ಮದೇವನ ಅರಸಿ, ಸೃಷ್ಟಿಯ ಒಡೆಯನಾದಂತಹ ಬ್ರಹ್ಮದೇವ ಸೃಷ್ಟಿಯ ಕಾರ್ಯವನ್ನು ಮಾಡಬೇಕೆಂದಾದ್ರೆ ಪೂರಕಳಾಗಿ ಮಡದಿ ವಾಣಿ ಜೊತೆಯಲ್ಲೇ ಬೇಕಂತೆ. ಒಂದು ವೇಳೆ ಇಲ್ಲದಿದ್ರೆ ಸೃಷ್ಟಿಯೆಲ್ಲ ವಸ್ತುವಿಸ್ತ ಆಗೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ವಾಣಿ ಅಲ್ವೇ ಅಲ್ಲ. ಈಗ ವಾಣಿ ಹಾಡಿದಲ್ಲ, ವಾಣಿ ಅಲ್ಲ ಅಲ್ಲ ಅಂತಾದ್ರೆ ಯಾರು? ಮತ್ತೆ ಯಾರು ಗೊತ್ತಾಯ್ತು? ಹೇಳುವುದು ಇದು ಅವನೇ. ಯಾರು? ಅವ ಅಲ್ವೋ? ಕುದುರೆ ಮುಖದವ ದೇವಲೋಕದ ಗಾಯಕ ತುಂಬೂರ. ಈ ಸಮಯದಲ್ಲಿ ನಮ್ಮ ಆಯಾಸವನ್ನು ಪರಿಹರಿಸಕ್ಕಾಗಿ ಬಂದು ಹಾಡುತ್ತಾ ಇದ್ದಾನೆ. ತುಂಬೂರ ನಮ್ಮ ಆಳ್ವಿಕೆಗೆ ಒಳಪಟ್ಟಂತಹ ಆತ ಹೋಗುವುದಿದ್ರು ಕೇಳು ಬರವಿದ್ರು ನಮ್ಮಲ್ಲಿ ಅಪ್ಪಣೆಯನ್ನು ಹೋಗಬಾರದು ಎನ್ನುವ ಹಾಗೆ ನಮ್ಮ ಆಜ್ಞೆ ಆಗಿದೆ. ನಿಜ. ಹಾಗಾಗಿ ನಿನ್ನಲ್ಲಿ ಕೇಳಿದ್ದಾನ, ನನ್ನಲ್ಲಿ ಕೇಳಿದ್ದಾನ? ಇಲ್ಲ, ಅವನಲ್ಲ. ಬಿಡು ಬಿಡು. ಅವ ಅಲ್ಲ ಅಂತಾದ್ರೆ ಯಾರ ಮತ್ತೊಬ್ಬ ಅವ ಈ ಕಡೆ ಭಾಗವತ ತಮ್ಮೆಂದೇರಿಸಂತಹ ನಾರದ. ಮೂರು ಮುಕ್ಕಾಲು ಗಳಿಗೆಯಲ್ಲಿ ಮೂರು ಲೋಕವನ್ನು ಸಂಚಾರ ಮಾಡುವಂತಹ ನಾರದ ಒಂದು ಹಾಡಿದ್ದೆ ಹೌದಾಗಿರ್ತದೆ. ಆ ಕಡೆಯಿಂದ ಈ ಕಡೆಯಿಂದ ಮೇಲಿನಿಂದ ಕೆಳಗಿಂದ ಆ ಕಡೆಯಿಂದ ಕೇಳಿ ಬರಬೇಕಿತ್ತು. ಒಂದೊಂದು ಕ್ಷಣದಲ್ಲಿ ಒಂದೊಂದು ಕಡೆಯಿಂದ ಕೇಳಿ ಬರಬೇಕಿತ್ತು. ಇದು ಹೇಗೆ? ಒಂದೇ ಕಡೆಯಿಂದ ನಮ್ಮಿರುವರ ಕಿವಿಗಳಿಗೆ ಕೇಳ್ತದೆ. ನಾರದನೋ ತುಂಬುರನೋ ಶಾರದೆಯೋ ಅವಳೋ ಇವನು ಪ್ರಶ್ನಾರ್ಥಕವಾಗಿ ಉಳಿಯುವ ಅಂದಾಜು. ಹಾಗೆ ಉಳಿಯಬಾರದು ಎಂದಾದ್ರೆ ಹಿಡಿಯಬೇಕಾದ ದಾರಿ ಏನಾದ್ರೂ ಬೇಕಲ್ಲ. ಕೇಳ್ತಾ ಇದೆಯಲ್ಲ ಏನು ಸ್ವರ? ಸ್ವರ ಸ್ವರ ಹಿಡಿದು ಸ್ವರವಿಡಿದು ಸ್ವರವಿಡಿದು ನಡೆತರಲು 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 ನಡೆತರಲು
ಆಶಿಕಕ್ಕೆ ಸೋಕಲು ಆಶಿಕಕ್ಕೆ ಸೋಕಲು ಕೌತುಕವೆಂದು ಕೌತುಕವೆಂದು ಪರಿಮಳವಿಡಿದು ಮುಂಬರಿಗೆ ಮಾಣಿಕ್ಯ ವೀಣಾ ಉಪಲಾಲಯಂತಿ ಮದಾಲಸ ಮಂಜುಳವಾಗ್ವಿಲಾಸ ಮಾಹೇಂದ್ರ ನೀಲ ಪ್ರೀತಿ ಕೋಮಲಾಗಿ ಮಾತಂಗ ಕನ್ಯಾ ಮನಸ ಸ್ಮರಾಮಿ ಮನಸ ಸ್ಮರಾಮಿ ಮನಸ ಸ್ಮರಾಮಿ ತೂಗಿದಳು ಯಾಲೆಯ ಕಾಮಿಗೆ ತೂಗಿದಳು ಯಾಲೆಯ ತೂಗಿದಳು ಯಾಲೆಯ ಕಾಮಿಗೆ ತೂಗಿದಳು ಯಾಲೆಯ ಜೋಗುಳ ಪಾಡುವಂತೆ ಕಾಗಲಯಗಳಿಂದ ಉಗಿದಳಿಯಾಲಯ ತುಕಾಮಿಗೆ ಉಗಿದಳಿಯಾಲಯ ತುಕಾಮಿಗೆ ಉಗಿದಳಿಯಾಲಯ
ದಾರಿಯಲ್ಲಿ ಕದಂಬಕಾಂತಾರದ ಮಧ್ಯಭಾಗವನ್ನು ಬಂದು ಸೇರಿದವರಿದ್ದೇವೆ. ಇಲ್ಲಿಗೆ ಬರುವಾಗ ಮತ್ತು ಆಶ್ಚರ್ಯ ಪರಮಾಶ್ಚರ್ಯ. ಏನು? ನಾಸಿಕಕ್ಕೆ ಪರಿಮಳ ಸೋಕರು. ಪರಿಮಳ, ತನುವಿನ ಪರಿಮಳ. ತನುವಿನ ಪರಿಮಳ. ಎಲ್ಲಿಂದ? ಎಲ್ಲಿಂದ ಗೊತ್ತಾಯ್ತು. ಎಲ್ಲಿಂದ? ಬರುವುದಿದ್ರೆ ನನ್ನ ಜೊಮ್ಮೆ ಆಟ. ಆ ಪರಿಮಳವನ್ನು ನಾವು ಆಘ್ರಾಣಿಸಿದ್ರೆ 38 ದಿವಸಗಳ ಕಾಲ ಮಲ್ಲಿಗೆ ಇರಬೇಕು. ಯಾಕೆ ಅದು ಅಷ್ಟು ಪರಿಮಳ? ಹೌದು, ಅಷ್ಟು ಪರಿಮಳ. ದುರ್ನಾಥ ವಾಸನೆ ವಾಸನೆ ಅಲ್ವಾ? ನೋಡು, ಆಘ್ರಾಣಿಸು ಆಘ್ರಾಣಿಸು. ನಮ್ಮದಲ್ಲ. ಹಾಗಿದ್ರೆ ಯಾರದ್ದು ಯಾರದ್ದು ಎನ್ನುವುದನ್ನು ತಿಳಿಯಬೇಕು ಅಂತ ಮುಂದೆ ಮುಂದೆ ಬಂದಾಗ ಮತ್ತು ಆಶ್ಚರ್ಯ. ಕಣ್ಣು ಬಿಡುವುದಕ್ಕಾಗುದಿಲ್ಲ. ಏನಾಗಿದೆ ನಿನ್ನ ನಿತ್ಯ ಕಣ್ಣು ಬಿಡುವುದಕ್ಕಾಗುದಿಲ್ಲ. ಎಂತದು? ಏನಾಗಿದೆ? ಬೆಳಕು, ಎಲ್ಲಿಲ್ಲದ ಬೆಳಕು ಇಂದು ನಾವು ಕಾಣುತ್ತಾ ಇದ್ದೇವೆ. ಕಣ್ಣು ಕೋರೈಸುವಂತಹ ಬೆಳಕನ್ನು ನಾವು ನೋಡುತ್ತಾ ಇದ್ದೇವೆ. ಕದಂಬಕಾಂತಾರದ ಮಧ್ಯಭಾಗದಲ್ಲಿ ಯಾವತ್ತಿದ್ದರೂ ಕೂಡ ಕಾರ್ಗತ್ತಲೇ ತುಂಬಿರಬೇಕಿತ್ತು. ಹೌದು, ಎಲ್ಲೆಲ್ಲಿ ನೋಡಿದರಲ್ಲಿ ಬೆಳಕಿನ ವ್ಯವಸ್ಥೆ. ಸೂರ್ಯ ರಶ್ಮಿ ಶೋಕದ ಇರುವಂತಹ ಈ ಕಾಡಿನಲ್ಲಿ ಬೆಳಕು ಎಲ್ಲಿಂದ ಎಲ್ಲಿಂದ ತಿಳಿಯುವುದಕ್ಕೋಸ್ಕರವಾಗಿ ಮುಂದೆ 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 ಬಂದಾಗ ಕಂಡೇನಾ? ಏನು ಕಂಡೆ? ಕಂಡೆ ನೋಡಿದೆ. ಏನು? ನಾನು ನೋಡಿದನ್ನು ನಿನಗೆ ತೋರಿಸಿದ ಸಿದ್ಧ. ಹೌದಾ? ಬಾಯಿ ಕಡೆ ನೋಡ್ಬೇಕು. ಬಾಯಿ ಕಡೆ ನೋಡ್ಬೇಕು. ನೋಡು ಬಂದೆ ನೋಡು. ಬಂದೆ ಬಂದೆ. ಅಮ್ಮಮ್ಮ, ಅರೇ ಏನೋ ಆಶ್ಚರ್ಯವಿದು. ಕಾರ್ ಮುಗಿದ ಮಧ್ಯದಲ್ಲಿ ಕೋರೈಸಿದ ಕೋಲ್ಮಿಂಚಂದು ರಭಸವಾಗಿ ಕಣ್ಣಿಗೆ ಬಡಿಯಿತು. ಮಿಂಚಿನ ಗೊಚ್ಚಲೊಂದು ಸೆರೆಗುರುಳಿತು. ಕೋಟಿ ಜೀವೋಕರಣ ಪ್ರಭೆಯ ಒಂದು ಅರ್ಥವಾಗುತ್ತಾ ಇಲ್ಲ. ಕಣ್ಣು ಬಿಡುವುದಕ್ಕೆ ಅಸಾಧ್ಯ. ಪ್ರಯತ್ನ ಪೂರ್ವಕವಾಗಿ ಕಣ್ಣು ಬಿಟ್ಟು ನಡೆದಂತಾದ್ರೆ ಏನೋ ಆಶ್ಚರ್ಯ. ಆಶ್ಚರ್ಯ. ಕದಂಬಕಾಂತಾರದ ಮಧ್ಯಭಾಗದಲ್ಲಿ ತರುಣಿಯರುಳು ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾನವನ್ನು ಮಾಡುತ್ತಾ ಇದ್ದಾಳೆ. ಹೌದು ಅಮ್ಮಮ್ಮ, ಅರರೆ ಅರರರರರೆ ಎಂಬ ಉದ್ಗಾರ ನಮ್ಮ ಬಾಯಿಯಿಂದ. ಅರರೆ ಇನ್ನಿವಳಂತಹ ವಿಠಗಾರೆ ನೋಡ ಸ್ವರನ ಕೂರ್ಗಣೆಯಂತೆ ಹೇಳು ನೀ. ಸರಸಿಜವದನೆ ಹರಿನ ನೇತ್ರೆ ನಾರೀಮಣಿ ವಿಮಲಗ ಮಂದಗಮನೆಯ ಮಂದಹಾಸ ನಿಂಕುಂದರ ದನೆಯ ಕುಟಿಲಾವಲೋಕದ ಬಂಧುಗೆ ದುಟಿಯಾಳ ಏನಾನೆಂಬೆ. ಅಣ್ಣ, ಇಂತಹ ಸೌಂದರ್ಯವತಿಯನ್ನು ಮೂರು ಲೋಕದಲ್ಲಿ ಇದುವರೆಗೂ ನಾವು ನೋಡಿದವರೇ ಅಲ್ಲ. ಹಾಗಿರುವಾಗ ಇಂತಹ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಚಿನ್ನದ ಉಯ್ಯಾಲೆಯನ್ನು ಬಗೆ ಬಗೆಯಿಂದ ಅಲಂಕಾರವನ್ನು ಮಾಡಿ ಇಳಿಬಿಟ್ಟು ಆಕಾಶದಿಂದ ಕೆಳಗೆ ಎಲ್ಲಿ ಹೋಗಿದೆ, ಎಲ್ಲಿಂದ ಜೋತಾಡುತ್ತಾ ಇದೆ ಎನ್ನುವುದು ಗೊತ್ತಾಗುತ್ತಾ ಇಲ್ಲ. ಆದ್ರೂ ತೂಗುತ್ತಾ ಹಾಡುತ್ತಾ ಇವಳಿದ್ದಾಳೆ. ಯಾರು 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 ಎನ್ನುವ ಹಾಗೆ ನಮ್ಮಲ್ಲೇ ನಾವು ಪ್ರಶ್ನೆ ಮಾಡುತ್ತಾ ಇಲ್ಲೇ ಇರಬೇಕಷ್ಟೇ. ಯಾರು ಎಂಬುದಾಗಿ ಯೋಚನೆ ಮಾಡಿದ ಅಂತ ಗೊತ್ತಿದ್ರೆ ಅವನಿಗೋರ್ವನಿಗೆ ಮಾತ್ರ. ಯಾರು? ಶಿವನೇ ಬಲ್ಲ, ಶಂಕರನೇ ಒಳ್ಳೆ ಉಪಾಯ. ಅವ ಮಾತ್ರ ಬಲ್ಲವ. ನೀನು ಯೋಚಿಸುವುದು ಬೇಡ. ಅವರಿರುವಾಗ ನಾವು ಯಾಕೆ ಮಾತಾಡಬೇಕು? ಕೈಲಾಸ ಗಿರಿಯನ್ನು ಏರಿ ಈ ಪ್ರಶ್ನೆಗೆ ಉತ್ತರವನ್ನು ಪಡೆದುಕೊಂಡು ನಾನು ಆದಷ್ಟು ಬೇಗ ಬರ್ತೇನೆ. ಕೈಲಾಸ ಕೈಲಾಸ ಎಲ್ಲಿಗೆ? ಆ ಕಡೆಯಿಂದ. ನಿನಗೆ ಹುಚ್ಚ? ಅದು ಹತ್ತಿರ ತಲೆ ಕಟ್ಟಿದ್ಯಾ? ಯಾಕೋ? ಹತ್ತಿರದಲ್ಲಿ ಇರುವಂತಹ ಹೆಣ್ಣಿನ ವಿಚಾರವನ್ನು ತಿಳಿದಕ್ಕಾಗಿ ಬೆಟ್ಟ ಹತ್ತುವ ಹುಚ್ಚ ಅಂತ ಇಲ್ಲ. ಹೋಗ್ಬೇಕಾದ ಅಗತ್ಯವೇ ಇಲ್ಲ. ಮತ್ತೆ ವಾಸ್ತವ ಇಲ್ಲಿಯೇ ಇರುವಾಗ ನಾವು ಅಲ್ಲಿವರೆಗೆ ಹೋಗಿ ಬರಬೇಕು. ಹಾಗಿದ್ರೆ ನಾವು ಮಾತಾಡಬೇಕು. ನೀನೇ ಮಾತಾಡ. ಓ ಹೆಣ್ಣೆ, ಹೆಣ್ಣಲ್ಲ ನಿನ್ನ ಕಣ್ಣನ್ನು ತೆಗಿತೇನೆ. ತಲೆಗೆ ಬಡಿಯುತ್ತೇನೆ. ಯಾಕೆ? ಏನಾಯ್ತು? ಏನಾಯ್ತು? ಮಾತಾಡಿ. ಸಾಯ್ತೇನು? ನೀನು ಬೇಕಾದ್ರೆ ಸಾಯ್, ನನ್ನನ್ನು ಕೊಲ್ಲುವುದು ಬೇಡ. ಸಾಯುವುದು ಬ್ರಹ್ಮಚರ್ಯ ವ್ರತ ಪಾಲಿಸ್ತಾ ಇದ್ದವರು ನಾವು ಇಷ್ಟರವರೆಗೆ. ಈಗ ಮಾತನಾಡಿದ್ರೆ ಹಾಳಾಗುದಿಲ್ಲ. ಬ್ರಹ್ಮದೇವನವರ ಹಾಗೆ ಅಲ್ಲಿವರೆಗೆ ಅಖಂಡವಂತ ಬ್ರಹ್ಮಚಾರ್ಯವನ್ನು ಪರಿಪಾಲಿಸಿದ್ರು ಅಲ್ಲಿವರೆಗೆ ಮಾತ್ರ ನಿಮಗೆ ಮರಣ ಇಲ್ಲ. ಮಾತಾಡಿದ್ರೆ ಈಗಲೇ ವಿಲೆ ವಿಲೆ ಒದ್ದಾಡಿ ಸಾಯ್ಬೇಕು. ನಾವು ಸಾಯ್ಬಾರ್ದು, ಅದಕ್ಕೂ ಉಳಿಯಬೇಕು. ಅದಕ್ಕೆ ಸಾಧಿಸಬೇಕೆಂದಾದ್ರೆ ಅವಳನ್ನು ಬಿಟ್ಟು ಹೋಗುವ ಮನಸ್ಸಿಲ್ಲ, ನೋಡಲೇಬೇಕೆಂಬ ಬಯಕೆ. ಅದಕ್ಕೊಂದು ಉಪಾಯ. ನಮ್ಮ ಒಡೆಯಂತಹ ಶುಂಭ ಅವನಿಗೆ ಹೇಳುವ. ನಿನ್ನಾಜ್ಞೆಯಂತೆ ಮೂರು ಲೋಕವನ್ನು ಸಂಚಾರ ಮಾಡಿದೆ. ಎಲ್ಲ ಕಡೆಯಲ್ಲಿ ನೋಡಿದ್ರೆ ನಿನ್ನನ್ನು ಹೊಗಳ್ತಾ ಇದ್ದಾರೆ, ದೇವರನ್ನು ಪೂಜೆ ಮಾಡ್ತಾ ಇದ್ದಾರೆ. ಇದನ್ನು ಕಂಡಂತಹ ನಮಗೆ ಕೇಳಿದಂತಹ ನಮಗೆ ಸಂತೋಷವಾಯಿತು. ತಿರುಗಾಟ ಮಾಡಿದಲ್ವಾ, ಹಸಿವೆ ಪ್ರಾರಂಭವಾಯಿತು. ತೂಹಿನ ಗಿರಿಯನ್ನು ಏರಿ ಮೃಗಬೇಟೆಯ ನಾಡಿ ರಕ್ತವನ್ನು ಕುಡಿದೆವು, ಮಾಂಸವನ್ನು ತಿಂದೆವು. ಆಯಿತು ಆಯಾಸ. ಪರಿಹಾರಕ್ಕೆ ಬೇಕಾಗಿ ಗಾಳಿ ಬೀಸುವುದಕ್ಕೆ ಹೇಳಿ ಅಲ್ಲಿಗೆ ಮೇಲೆ ಹೋದ. ಬೀಸುವಂತಹ ಗಾಳಿಯ ಜೊತೆಯಲ್ಲಿ ಒಂದು ವಿಶೇಷ ಸ್ವರವನ್ನು ಕೇಳಿ ಬರುತ್ತಾ ಇತ್ತು ಅನ್ನ. ಎಲ್ಲಿ ನಮ್ಮ ಸುತ್ತ ಕದಮಕಾಂತಾರದ ಮಧ್ಯಭಾಗವನ್ನು ಪ್ರವೇಶ ಮಾಡಿದವೆಂದಾದ್ರೆ ತರುಣಿಯರು ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾನವನ್ನು ಮಾಡುತ್ತಾ ಇದ್ದಾಳೆ. ಮೂರು ಲೋಕದಲ್ಲಿ ಅಂತಹ ಸೌಂದರ್ಯವತೆಯನ್ನು ಇದುವರೆಗೂ ನಾವು ನೋಡಿದವರೇ ಅಲ್ಲ. ಆಕೆಯನ್ನು ಕಂಡಂತಹ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಮೂರು ಲೋಕಾಧೀಶರ
ಬಂದಿರೆ ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣಿನ ಬಗ್ಗೆ ನಾನು ಆಲೋಚಿಸ್ತೇನೆ. ನೀವು ಸ್ವಲ್ಪ ವಿಶ್ರಾಂತಿಯನ್ನು ಪಡಿ. ಸುಗ್ರೀವ ಈ ಕಡೆಗೆ ಬಾರಯ್ಯ. ಬೇಟೆಯಾಡುವುದಕ್ಕೆ ಹೋದಂತಹ ಚಂಡಮುಂಡರು ಹೊಸ ವಾರ್ತೆಯನ್ನು ತಂದು ಮುಟ್ಟಿಸಿದ್ದಾರೆ. ನಮ್ಮದಾದಂತಹ ಕದಂಬ ಕಾಂತಾರದಲ್ಲಿ ಸುಂದರಿಯಾದ ಹೆಣ್ಣೊಬ್ಬಳು ಉಯ್ಯಾಲೆ ಎದ್ದಾಡುತ್ತಾ ಇದ್ದಾಳಂತೆ. ಈ ಬಗ್ಗೆ ಕೇಳಿದಾಗ ಆಕೆಯನ್ನು ಕರೆತಂದು ಮದುವೆಯಾಗಬೇಕು ಅಂತ ತೀರ್ಮಾನಕ್ಕೆ ಬಂದವನಿದ್ದೇನೆ. ಇದಕ್ಕೆ ನಾನೇನ್ ಮಾಡ್ಬೇಕು ಒಡೆಯ? ಈ ಕ್ಷಣವೇ ಕದಂಬ ಕಾಂತಾರಕ್ಕೆ ಹೋಗಿ ಆಕೆಯ ಮನ ನೋಯದಂತೆ ಸಂಧಾನದ ಮೂಲಕ ಇಲ್ಲಿಗೆ ಕರೆದುಕೊಂಡು ಬಾರಯ್ಯ. ನಾನೇ ಆಗಬೇಕ ಒಡೆಯ? ಇದು ಶುಂಭನ ಮಹದಾಜ್ಞೆ. ಶುಂಭನಾಜ್ಞೆಯೊಳೈದೆ ಶುಂಭನಾಜ್ಞೆಯೊಳೆದೆ ಮೆರೆವ ಕದಂಬವನವನೇ ಪಗುತ ಕದಂಬವನವನೇ ಪಗುತಾಗ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು. ಶಿವ ಶಿವ ಸ್ಮರಣಂಬಿ ಗುರಿಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನು ಸ್ಮರಣಂಬಿ ಗುರಿಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡ ಈಕೆ ಮಾನಿನಿಗೆ ಸಿಕ್ಕುವಳೆ ದಾನವಗೆ ಸಿಕ್ಕಳು ದಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯ ದಿಸಲಗುತ್ತಿಗ ಮಾತಿ ಮಕ್ಕಳಾಟಿಕೆ ಆಯ್ತು ನಮ್ಮದು ರಕ್ಕಸಾನ್ವಯ ಅಳಿಗಿತು ಮಿಕ್ಕ ಮಾತೆ ಒಡೆಯನ ಆಜ್ಞೆ ನಮಗೆ ಮಾನ್ಯವಳಾಗ ಒಡೆಯನ ನಮಗೆ ಮಾನ್ಯವಲಾಗ ಶಿವ ಶಿವ ಶುಂಭರಾಜ್ಯಂತೆ ನೇರವಾಗಿ ಬಂದು ಸೇರಿದ್ದು ಕದಂಬವನಕ್ಕೆ ಏನು ವಿಶೇಷವನ್ನು ಕಾಣುತ್ತಾ ಇದ್ದೇನೆ. ಎಂದಿನ ಹಾಗಲ್ಲ, ಪ್ರಕೃತಿಯಲ್ಲಿ ತುಂಬಾ ಬದಲಾವಣೆ ಆಗಿದೆ. ಮೃಗ ಪಕ್ಷಿಗಳೆಲ್ಲ ತಮ್ಮ ವೈರತ್ವವನ್ನು ಬಿಟ್ಟು ಮಿತ್ರತ್ವದಿಂದ ವರ್ತಿಸ್ತಾ ಇವೆ. ಹೀಗೆಲ್ಲ ಆಗುವುದಕ್ಕೆ ಏನೋ ಒಂದು ಮಹಾಶಕ್ತಿಯ ಲೀಲೆ ಎಂಬುದಾಗಿ ಇರಲೇಬೇಕಲ್ಲ. ಏನಂತ ಮುಂದುವರಿದು ನೋಡ್ತೇನೆ. ಸುವರ್ಣದ ಉಯ್ಯಾಲೆ ಹಿಂದೆ ಮುಂದೆ ತೂಗುತ್ತಾ ಉಂಟು. ಹಿಂದಿನಿಂದ ತೂಗುವುದಕ್ಕೆ ಯಾರು ಇಲ್ಲ. ಆಕೆ ಪಾದವು ನೆಲದ ಮೇಲೆ ಸ್ಪರ್ಶವಾಗಲಿಲ್ಲ. ಹಾಗಾದ್ರೆ ಈಕೆ ಮಾಲಿನಿಯೇ? ಇಲ್ಲವೇ ಇಲ್ಲ. ಮೂರು ಲೋಕವನ್ನು ತನ್ನ ಉದರಲಿರಿಸಿಕೊಂಡು ನಿತ್ಯವೂ ಪೊರೆಯುವ ಜಗನ್ಮಾತೆ. ಛೇ, ಶುಂಭ ಈಕೆಯನ್ನು ಬಯಸಿದನಲ್ಲ. ಶುಂಭನಿಗೆ ಈಕೆ ಸಿಕ್ಕುವವಳೆ. ಸಿಕ್ಕಿದರೆ ದಕ್ಕುವುದಕ್ಕೆ ಸಾಧ್ಯ ಉಂಟೆ? ಒಟ್ಟಾರೆ ಶುಂಭನದು ಮಕ್ಕಳಾಟಿಕೆ ಆಯಿತು. ಇವನ ಮಕ್ಕಳಾಟಿಕೆಯಿಂದ ಇವ ಕೆಟ್ಟ. ದಾನವ ಕುಲವೇ ನಾಶವಾಗುವಂತ ಕಾಲ ಒದಗಿ ಬಂದಿದೆ. ಆದ್ರೂ ಒಂದು ಒಡೆಯನ ಆಜ್ಞೆ ಎಂಬುದು ಮಾನ್ಯವಾದ್ದು. ಇದನ್ನು ಪಾಲಿಸಬೇಕು ನನ್ನ ಕರ್ತವ್ಯ. ಅಮ್ಮನಲ್ಲಿ ಮಾತನಾಡಿಸಬೇಕಲ್ಲ. ಭಯವಾಗ್ತಾ ಉಂಟು. ಪ್ರಯತ್ನಿಸ್ತೇನೆ. ಜನನಿಂದಲೇ ಪ್ರಾರಂಭಿಸ್ತೇನೆ. ಜನನಿಗೆ ಬಿನ್ನಗ ಜನನಿ ಕರುಣದೋಳುಗೋ ಜನನಿಗೆ ಬಿನ್ನಗ ಕರುಣದೋಳುಗೋ ವನದಲ್ಲಿ ಕುಳಿತಿಗೂ ಯಾಕೆ ವನದಲ್ಲಿ ಕುಳಿತಿಗೂ ಯಾಕೆ
ಸನುಮತವಲ್ಲಿದು ನಿನಗೆ ಬೇಡುವಿರುವಾಗ ಸನುಮತವಲ್ಲಿದು ನಿನಗೆ ಬೇಡುವೆನುದ ತನುಜೇಶ ಶುಂಭನ ಬಯಕೆ ಅಮ್ಮ ನಿನ್ನನ್ನು ಕಂಡಾಗ ಅಮ್ಮ ಎಂಬುದಾಗಿ ಕರೆಯುವುದಕ್ಕೆ ಮನಸ್ಸಲ್ಲಿ ಉದ್ದೀಪನಗೊಂಡಿತ್ತಮ್ಮ. ಉದ್ಗಾರ ಯಾಕಾಗಿ ಬಂತು? ನಮ್ಮಂತವರ ಸಂಸ್ಕಾರ ತಾಯಿ. ಯಾವ ರೀತಿಯಲ್ಲಿ? 7ರ ಬಾಲಿಂದ 70ರ ವೃದ್ಧೇನು ಅಮ್ಮ ಅಂತ ಕರೆಯಿತು. ಸಂತೋಷ. ನಿನ್ನ ವಯಸ್ಸು ಎಷ್ಟೆಂಬುದಾಗಿ ನನಗೆ ಗೊತ್ತಿಲ್ಲ. ಇಲ್ಲ. ಎಲ್ಲಿಂದ ನೀನು ಇಲ್ಲಿಗೆ ಬಂದಿದ್ದೆಂಬುದಾಗಿ ನಾ ತಿಳಿಯೇ ಇಲ್ಲ. ಮುಂದಕ್ಕೆ ಎತ್ತಡಿ ನಿನ್ನ ಗಮನ ಎಂಬುದಾಗಿ ನಾ ಅರಿಯೇ ಇಲ್ಲ. ನಾನು ಶೋಣಿತಾಪುರದಿಂದ ಬಂದವ. ನಿನ್ನ ನಾಮಧೇಯ ಸುಗ್ರೀವ ಎಂಬುದಾಗಿ ಕದಂಬ ಕಾಂತಾರವನ್ನು ಸೇರಿದ ಉದ್ದೇಶ ನಮ್ಮ ಹುಡುಗರಂತ ಚಂಡಮುಂಡರು ಇಲ್ಲಿಗೆ ಬಂದಿರುತ್ತೆ. ನಿನ್ನ ರೂಪ ಲಾವಣ್ಯವನ್ನೆಲ್ಲ ಕಂಡು ಒಂದು ಶುಂಭನೆದುರುಳಿ ವರ್ಣಿಸ್ತಕ್ಕಾಗಿ ಪ್ರಾರಂಭಿಸಿದ್ರು. ಪರಿಣಾಮದಿಂದ ಏನಾಯಿತಯ್ಯ? ನಮ್ಮ ಒಡೆಯನಿಗೆ ಹಿಡಿತಮ್ಮ ಹೊಚ್ಚು ಯಾವುದರದ್ದು? ಮದುವೆ ಆಗುವಂತದ್ದು. ಮತ್ತೇನು ಶುಂಭ ಸಾಮಾನ್ಯದವಲ್ಲ, ಸುರ ನರ ಉರಗ ಮುರಲು ಕಲೆ ಪ್ರಸಿದ್ಧನಾಗಿ ಮೆರೀತಾ ಇದ್ದಾನೆ. ರೂಪಲಿ ನೋಡಿದರೆ ಮನ್ಮತ್ತ ಸತ್ತ. ಮನ್ಮತ್ತ ತಂದು ಈತನ ಕಾಲಿಗೆ ಕಟ್ಬೇಕಮ್ಮ. ಸುಗ್ರೀವ ಅಮ್ಮ ನೊಡೆನನ್ನು ಹೊಗಳುವುದಕ್ಕೆ ಪ್ರಾರಂಭ ಮಾಡಿದೆಯಲ್ಲ, ಕಾರ್ಯ ಕಾರಣ ಏನೆಂಬುದಾಗಿ ಅರ್ಥವಾಗ್ಲಿಲ್ವಲ್ಲ. ರೂಪವತಿ ಯವನವತಿ ಅಂತ ನೀನು ಈ ದಟ್ಟವಂತ ಕಾಡಿಯಲ್ಲಿ ಇದ್ದೀಯಲ್ಲ. ಕಾಂತರ ಹಿಂದಳಾದ ಕಾಮಿನಿ ಕಾಂತಾರವೇ ಹಿಂದವೆಂದು ಕನಕದ ಉಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದೇನೆ. ನಿನಗೆ ಶೋಭೆ ವಿಶ್ರಮಿಸಬೇಕೆಂದಾದರೆ ಕನಕದ ಉಯ್ಯಾಲೆ ನೀಳಿದು ಶೋಣಿತಾಪುರತ ಪಾದ ಬೆಳೆಸಬೇಕಮ್ಮ. ಯಾಕಾಗಿ? ನಮ್ಮ ಉಡೆಂತ ಶುಂಭರನು ಮದುವೆ ಆಗುವಿಯಾ? ವಯೋವೃದ್ಧನು ಜ್ಞಾನನಿಧಿಯಾದಂತ ಸುಗ್ರೀವನಾಡಿದ ವಚನವನ್ನು ಕೇಳಿದಾಗ ನನಗೆ ಅರಿವಿಲ್ಲದಂತೆ ನಗು ಬಂದು ಹೋಯಿತು. ನನ್ನ ನಗು ಈತನ ಪಾಲಿಗೆ ದಗೆಯಾಗಿ ಹೋಯಿತಲ್ಲ. ಪರಿಣಾಮವಾಗಿ ತಲೆಗೆ ಒರಗಿದ್ದಾನೆ. ಈತ ಅಳಿಯಬಾರದು, ಉಳಿಯಬೇಕು. ಯಾಕೆ? ನನ್ನ ವಿಚಾರವಾಗಿ ಶುಂಭನಿಗೆ ಹೇಳುವರೆದು ಅಂತ ಅಗತ್ಯ. ಅದಕ್ಕೆ ಈತನೇ ಸೂಕ್ತನಲ್ವೇ? ಅದಕ್ಕೆ ಬೇಕಾಗಿ ಈತನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಏಳಯ್ಯ. ಅಮ್ಮನಲ್ಲಿ ಮಾತಾಡುತ್ತಿರುವ ಹಾಗೆ ಅಮ್ಮನಿಗೆ ನಗು ಬಂದು ಹೋಯಿತು. ಭೂಮಿಯೇ ಕಂಪಿಸಂತ ಅನುಭವ ಉಂಟಾಯಿತು. ತಪ್ಪಣೆ ಕೆಳಗೆ ಬಿದ್ದೆ. ಶೋಣಿತಾಪುರಲ್ಲಿ ಎಷ್ಟು ವೈಭವ ಇದ್ರು ಕೂಡ ಈ ರೀತಿಯಂತ ಸುಖವಂತ ನಿದ್ರೆ ನನ್ನ ಜೀವನದಲ್ಲಿ ಬರಲಿಲ್ಲ. ಬಂದದಂದ್ರೆ ಇವತ್ತು ನಾನು ಸತ್ತು ಮೇಲೆ ಹೋದದಲ್ವಾ, ನನ್ನ ಹಿರಿಯರನ್ನೆಲ್ಲ ಕಾಣುವಂತ ಸುಯೋಗ ನಾನು ಸಜ್ಜವಾಗಿ ಇಲ್ಲೇ ಇದ್ದೇನಲ್ಲ. ಇಲ್ಲದಿದ್ದ ನಾನೆಂತ ಹೆಡ್ಡ. ಜಗನ್ಮಾತೆನು ಶಂಭರಲ್ಲಿ ಮದುವೆ ಆಗ್ತಿದ್ದಾಗೆ ಕೇಳಿದೆಯಲ್ಲ. ನಾನು ಸಾಯ್ದು ಮತ್ತೆ ಬದುಕಬೇಕಾ? ಆದ್ರೆ ಕರುಣಾಮಯಿ ನನ್ನನ್ನು ಬದುಕಿಸಿದ್ದಾಳೆ. ಈಕೆ ಯಾರೆಂಬುದಾಗಿ ನನಗೆ ತಿಳಿಯಿತು. ಪ್ರತಿನಿತ್ಯ ಸಾಧು ಸಜ್ಜನಲ್ಲೂ ಈಕೆ ಕುರಿತಾಗಿ ಪ್ರಾರ್ಥಿಸುತ್ತೇನೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಮಾಯಿ ನಮೋಸ್ತುತೆ ಎಂಬುದಾಗಿ ಸಾಧು ಸಜ್ಜನರನ್ನು ಧರ್ಮದ ರಕ್ಷಣೆಗಾಗಿ ಆದಿ ಪರಾಶಕ್ತಿ ಧರೆಗಿಳಿದು ಬಂದಿದ್ದಾಳೆ ಎಂಬುದಾಗಿ ನನಗೆ ತಿಳಿಯಿತು. ಒಡೆಯನಿಗೆ ಹೋಗಿ ಏನಾದರೂ ಹೇಳಬೇಕಾದ್ರೆ ಅಮ್ಮ ಹೇಳಬೇಕಲ್ಲ. ತಾಯಿ ಖತಿಯಗೊಳ್ಳದಿರೆನ್ನ ಸಲಗೋ ಶುಂಭಾಕನ ಮತದಂತೆ ಭಿನ್ನಗಗದೆ ಶುಂಭಾಕನ ಮತದಂತೆ ಭಿನ್ನಗಗದೆ ಮತಿಶೂನ್ಯನ 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 ಮಾತೃತೆ ನೀ ಹರಿವೆ ದೈತ ಪತಿಗೆ
ದ್ವೇಷವಿಲ್ಲ. ಆದರೂ ನನ್ನ ನಗು ನಿನ್ನ ಪಾಲಿಗೆ ಮೃತ್ಯುಭಾಷವಾಯಿತು. ನೋಡು, ಧರ್ಮದೇನು ಕಾಳುಮೆರಿದು ಬಿದ್ದಿದ್ದಾಳೆ. ಆ ಧರ್ಮದ ವ್ಯಾಕ್ರಮ ಬಿರಿಯುತ್ತಾ ಇದೆ. ಇದಕ್ಕೆಲ್ಲ ಕಾರಣೀಕರ್ತರು ಯಾರು ಅಲ್ಲೆಯ? ನೀನು ಬಂದಿರುವುದು ಸಂಧಾನಕ್ಕಾಗಿ. ಸಂತಾನವನ್ನು ಕೋರಿದ್ದೇನೆ. ಸಮರ ಸನ್ನದ್ಧಳಾಗಿದ್ದೇನೆ. ಶುಂಭನಲ್ಲ, ಅದರ ತಮ್ಮನ್ನು ಶುಂಭನಲ್ಲ. ಅಂಜುವುದಿಲ್ಲ, ಅಳುವುದಿಲ್ಲ. ಇದನ್ನು ತಿಳಿಸು. ನೀನು ಬ್ರಹ್ಮಾನನಾಯ್ತಮ್ಮ. ನಿನ್ನನ್ನು ತಡೆಯುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವೇ ಇಲ್ಲ. ಖಂಡಿತ ಜಗನ್ಮಾತೆ ನೀನು. ನಿನ್ನನ್ನು ಕಂಡ ಮೇಲೆ ಈ ಮುದುಕರಿಗೆ ಬದುಕು ಸಾಕಂತ ಆಗ್ತಾ ಉಂಟಮ್ಮ. ಬೇಕಂತ ಆಗ್ತಾ ಉಂಟು. ಯಾವುದು ಗೊತ್ತೇ? ಕಂಡು ಮುಗಿದಂತ ಈ ಉಪಾಯ ಕೈಗಳು ನಿನಗೆ ಚಾಮರವಾಗಿ ಬೀಸುತ್ತಾ ಇರ್ಬೇಕೆಂಬುದಾಗಿ ಮಾತನಾಡ್ತಾ ನಾರಗೆ ವಾಗ್ದೇವಿಯ ಮಂದಿರ ಆಗಬೇಕಿದೆ ಬೇಡಿಕೆ. ಪಾಲಿಗೆ ಸತ್ಯ ದರ್ಶನವಾಯಿತಲ್ಲ? ಆಯ್ತಮ್ಮ. ಅಪೇಕ್ಷೆಯಂತೆ ಮುಂದಕ್ಕೆ ದೇವಿ ದೂತನಾಗು. ಯದ್ಭಾವತಿ. ಜಯ ಜಯ. ಶುಂಭನ ನೀತಿಯನ್ನು ಸರಿಯಾದಂತಹ ಉತ್ತರವನ್ನು ಕೊಡಬೇಕಾಗಿದೆ. ಉತ್ತರ ಸ್ವರೂಪನಾಗಿ ಬಂದಿದ್ದೇನೆ. ಯಾರಾಗಬೇಕು? ನಮ್ಮ ಕಾಂತಾರಕ್ಕೆ ಉಯ್ಯಾಳೆ ಆಡುತ್ತಿರುವಂತಹ ಹೆಣ್ಣನ್ನು ಹಿಡಿದು ತೀರ್ಮಾನವನ್ನು ಮಾಡಿದ. ನಿನ್ನಲ್ಲಿ ಇಂಥವನು ಸಾಮಾನ್ಯವಾಗಿ ಭಾವಿಸಬೇಡ. ದುರಾಧೀರ ಧೂಮ್ರಾಕ್ಷನಾಗಿದ್ದೇನೆ. ಮಣಿನಾಥ ಸಿದ್ಧವಾಗಿದೆ.
ಜನರು ಪೂಜಿಸುತ್ತಿರಲಾಗ ಮಹಾಕಾಳಿ ನಿನ್ನನ್ನು ನಂಬಿದಂತ ಭಕ್ತರನ್ನು ಉದ್ಧರಿಸುತ್ತಾ ಕಲೆಯಲ್ಲಿ ಪ್ರಸಿದ್ಧಳಾದ
ಚಂಡಮುಂಡರ ಮರಣದ ವಾರ್ತೆ ರಥವೊಡರಿ ನಾನೇ ಹೊರಟೆ. ಇದೇನು ವಿಪರೀತ, ಅಂಬರವೇ ಕುಸಿಯಿತು, ಕುಂಬಿಡಿಯೇ ಇಬ್ಬಾಗವಾಯಿತು, ನವಖಂಡ ಪ್ರತಿಗಳು ಸಿಡಿದು ಹೋಯಿತು ಎಂಬ ಸಿಡಿಲಬ್ಬರದ ಗರ್ಜನೆ ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನಿನ್ನ ಮುಖವನ್ನು ನೋಡಿದರೆ ಪ್ರಳಯ ಕಾಲ ತರುತ್ತಂತೆ. ಕಣ್ಣಲ್ಲಿ ಕೆಂಗಿಡಿ, ಸಿದ್ಧವಾದ ರಥ, ಬದ್ಧವಾದ ಸೇನೆ, ಎಲ್ಲಿಗೆ? ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸುಗ್ರೀವನ ಸಂಧಾನ ಫಲಿಸಿದೆ ಪ್ರಭು. ಸಂಧಾನ ವಿಫಲವಾಯಿತು, ಸಂಗ್ರಾಮವೇ ಬದ್ಧ ಎನ್ನುವ ನಿರ್ಣಯಕ್ಕೆ ಬಂದಳು. ನೀನೇನು ತೀರ್ಮಾನವನ್ನು ಕೈಗೊಂಡೆ? ಹೋಗಿ ಎಳೆದುಕೊಂಡು ಬಾ ಎನ್ನುವ ಹಾಗೆ ಧುರ ಪರಾಕ್ರಮಿಯಾದಂತಹ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಎಳೆದು ತಂದನೆ ಧೂಮ್ರಾಕ್ಷ? ಎಲ್ಲಿಂದ? ಕೇವಲ ತನ್ನ ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷನನ್ನು ಸುಟ್ಟುರಿದಳಂತೆ. ಧೂಮ್ರಾಕ್ಷ? ಹೌದು. ಅಲ್ಲಿಗೆ ನಿನ್ನ ಪ್ರಯತ್ನ ಅರ್ಥದಲ್ಲಿ ನಿಂತು ಹೋಯ್ತಲ್ಲ, ಮುಂದುವರಿತಾ? ಇಲ್ಲ, ಗಂಡುಗಳಿಗಾದಂತ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಏನಾದರೂ ಸಾಧಿಸಿದರೆ ಪ್ರಭು? ಚಂಡಿಕೆಯಾಗಿ ಒಂದಳಂತೆ. ಚಂಡಮುಂಡರ ಚಂಡಮುಂಡರು ಅಳಿದು ಹೋದರೆ ನಿಜ. ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದ್ರೆ ದೊರೆ ಹೋಗಲು ಬಿಡ. ಮುಂದೇನು? ಸೈರಿಸಿಕೊಂಡು ಕುಳಿತುಕೊಳ್ಳುವ ವ್ಯವಧಾನ ಸುಮ್ಮನಿಗಿಲ್ಲ ಎನ್ನುವ ಹಾಗೆ ರಥ ಏರಿ ಆಯುಧವನ್ನು ಹಿಡಿದು ಒಂದೆರಡು ಮಾತಿಗೆ ಅವಕಾಶ ಬೇಕು, ಕೇಳೋಣ. ಧನುಜೇಶ ಧನುಜೇಶ ಕೇಳಿನ ಮಾತಾ
ಬಳಿ ಒದಗಿ ಬಂದಂತಹ ಆಪತ್ತನ್ನು ಕಂಡಾಗ ನೀನು ಈ ರೀತಿಯಾಗಿ ಯಾಕೆ ವರ್ತಿಸಿದೆ ಎಂಬುದೇ ಗೊತ್ತಾಗುತ್ತಾ ಇಲ್ಲ. ಚಂಡಮುಂಡನ ಮಾತನ್ನು ಕೇಳಿ ಕಣ್ಣರಿಯದ ಚೆಲುವಿಗಾಗಿ ಹಂಬಲಿಸಿದೆ. ಅವಳು ಯಾರು, ಅವಳ ಕುಲ ಯಾವುದು, ಅವಳ ಗೋತ್ರ ಯಾವುದು ಒಂದನ್ನು ನೀನು ವಿಚಾರ ಮಾಡಲಿಲ್ಲ. ಲೋಕದಲ್ಲಿ ಸೌಂದರ್ಯವತಿ ಅಂತ ಹೆಣ್ಣನ್ನು ಕಂಡು ಪುರುಷನಾದವ ಮರಳಾದ್ರೆ ಅದು ಪ್ರಕೃತಿ ಸಹಜವಂತ ಗುಣ. ನೀನೇನು ಆಕೆಯನ್ನು ನೋಡಿಲ್ಲ, ಆಕೆಯಲ್ಲಿ ಮಾತಾಡಲಿಲ್ಲ. ಆದ್ರೂ ಅವಳ ಬಗ್ಗೆ ನಿನ್ನಂತರಂಗದಲ್ಲಿ ಅನುರಾಗ ಅಳಿತಂದ್ರೆ ಕಾಲದ ಪ್ರಭಾವೆಂದೇ ಹೇಳಬೇಕು. ಪ್ರಭಾ ಲೋಕವನ್ನೇ ನಡೆಸಂತಹ ಮಹಾಪ್ರಭಾವಿ ವ್ಯಕ್ತಿ ನೀನು. ದೇವೇಂದ್ರನ್ನು ಲೆಕ್ಕಿಸಲಿಲ್ಲ, ಹರಿಯನ್ನು ಗಣ್ಯರಿಗೆ ತಂದುಕೊಳ್ಳಿಲ್ಲ. ಆದ್ರೂ ಮನಸ್ಸಿಜನ ಸೆರಕೆ ಮನಸೋತೆಯ ಪ್ರಭು. ಹೋಗಿ ವರವಣತೆಯನ್ನು ಬಯಸಿಬಿಟ್ಟೆ ಅಲ್ಲ. ನೀನು ಗಳಿಸಂತ ಧವಳ ಕೀರ್ತಿಗೆ ಎಂತ ಮಸಿ ಬೆಳೆದ ಹಾಗಾಯ್ತು. ಇದು ನಿನ್ನಂತವನಿಗೆ ಭೂಷಣವೇ ರಕ್ತ ಬೀಜ. ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣು ಒಬ್ಬಳು ಸುಂದರಿಯಾದಂತಹ ತರುಣಿ. ಆದ ಕಾರಣ ಆಕೆಯನ್ನು ನಾನು ಬಯಸಿದ್ದೇನೆ. ತರುಣಿ ಅಲ್ಲ, ಮತ್ತೆ ಯಾರವಳು? ಅವಳು ಆದಿಮಾಯೆ ಕಂಡದ್ದು ತರುಣಿಯನ್ನು ಅಲ್ಲದರಿ ಮತ್ತೆ ಯಾರು? ಆದಿಮಾಯೆ. ಕೇವಲ ಆಕೆ ಹೆಣ್ಣಾಗಿ ನೆಲೆಗೋಚರಿಸ್ತಾ ಇದ್ದಾಳೆ. ಅಂತ ಹೆಣ್ಣನ್ನು ಹೆಣ್ಣೆಂದೇ ಭ್ರಮೆಗೆ ಒಳಗಾದಂತ ನೀನು ಆ ಚಂಡಮುಂಡರು ಸಹಿತ ನೀವು ಮೋಸ ಹೋಗಿದ್ದೀರಿ. ಅಂದ್ರೆ ನಿಜವಾದಂತ ಹೆಣ್ಣು ಅಲ್ಲ, ಲೋಕದ ಮಹಾಶಕ್ತಿ ಪ್ರಣವರೂಪೇ ಪರಾಶಕ್ತಿ ಆಕೆ ಹಾಕಿದ್ದಾಳೆ. ಅಣುರೇನು ತನಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಐಕ್ಯಳಾದಂತಹ ಮಹಾಮಾತೆ. ವರ್ತಮಾನ ಕಾಲದಲ್ಲಿ ದೇವತೆಗಳ ಮಾತನ್ನು ಆರಿಸಂತ ಆಕೆ ಧನುಜಾರಣ್ಯಕ್ಕಿದಾವಾಗಿ ನಮ್ಮಲ್ಲಿ ಕೆಲ್ಲ ಕುತ್ತಿಕೊಳ್ಳುತ್ತಾ ಇದ್ದಾಳೆ. ಒಂದು ವೇಳೆ
ಸಾಮಾನ್ಯ ಹೆಣ್ಣಾಗುತ್ತಿದ್ರೆ ಬಯಕೆ ಹುಟ್ಟೆಣಿಸುವಂತಹ ಭಯಂಕರವಾದಂತಹ ಕದಂಬವನದಲ್ಲಿ ಏಕಾಂಗಿಯಾಗಿರುವುದಕ್ಕೆ ಸಾಧ್ಯವಾಗ್ತಿದ್ದೆ. ಬೇಡ, ಸಂಧಾನಕ್ಕಾಗಿ ಹೋದಂತಹ ಸುಗ್ರೀವ ನಿನ್ನ ಗುಣಗಾನವನ್ನು ಮಾಡುವಾಗ ಅವಳಿಗೆ ನಗು ಬಂದು ಹೋಯ್ತಂತೆ. ಆ ನಗುವೆ ನಿನ್ನ ಅಮಾತ್ಯನಿಗೆ ದಗೆಯಾಗಿ ಪರಿಣಾಮ ದೆಸೆಯಿಂದಾಗಿ ಅಲ್ಲಿಯೇ ಮೃತಪಟ್ಟನಂತೆ. ತನ್ನ ಸಂದೇಶವನ್ನು ಸುಮ್ಮನಿಗೆ ತಿಳಿಸುವವರು ಮತ್ತೊಬ್ಬರಿಲ್ಲ ಎಂದು ತಿಂದಂತ ಆಕೆ ಮರಳಿ ಪ್ರಾಣವನ್ನು ಅನುಗ್ರಹಿಸನಂತೆ. ಇದರ ಅರ್ಥವೇನು? ನಿಗ್ರಹ ಅನುಗ್ರಹ ಶಕ್ತಿಯನ್ನು ಹೊಂದಿದ್ದಾಳೆಂಬುದೇ ಸ್ಪಷ್ಟ. ಅಲ್ಪನೆ ದುಂಬಳೋಚರನು ಕೊಲ್ಲುವ ಇಪ್ಪನೇ ಜಗತಿ ಚಂಡಮುಂಡರನು. ಹಾಗಾದ್ರೆ ನೀನು ಮಾಡಿದಂತಹ ಪ್ರಯತ್ನವೆಲ್ಲವೂ ಅಪ್ರಯೋಜಕವಾಯಿತು. ಈಗ ನೀನು ಯೋಚನೆ ಮಾಡಬೇಕು ಪ್ರಭಾ. ಒಂದು ಕಾಲದಲ್ಲಿ ದಾನವರ ಏಳಿಗೆಗಾಗಿ ನಿನ್ನನ್ನು ನೀನೇ ತೊಡಗಿಸಿಕೊಂಡವ. ಬ್ರಹ್ಮನ ವರಬಲವನ್ನು ನಿನ್ನ ಸ್ವಾರ್ಥಕ್ಕಾಗಿ ಬಳಸಲಿಲ್ಲ. ಅಖಂಡವಾದಂತಹ ದಾನವ ಸಮಾಜಕ್ಕೆ ತ್ಯಾಗ ಮಾಡಿದವ ನೀನು. ಈ ಕಾಲಕ್ಕಾಗುವಾಗ ಹೆಣ್ಣಿನ ಮೋಹದಿಂದ ಸಮಗ್ರವಾದಂತಹ ದಾನವ ಸಮಾಜವನ್ನು ಯಮಗೊಪ್ಪಿಸುವೆಯ. ಆತನ್ನ ಕೈಮುಗಿದು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಮನಸ್ಸಿಗೆ ಅಂತ ಭ್ರಮೆಯನ್ನು ಬಿಡು. ಮೂರು ಲೋಕದ ಒಳತೆಂಬಂತಹ ಪರಮ ಸತ್ಯವನ್ನು ತಿಳಿದು ಆಕೆ ಕಾಲು ಶುಂಭದಾನವ ಶರಣಾಗತನಾಗಬೇಕೆ? ಒಂದು ಆಕೆಯನ್ನು ನನ್ನ ಮದುವೆ ಇಲ್ಲ, ಆಕೆಯಿಂದಲೇ ನನಗೆ ಮರಣ ಎಂದಾದರೆ ಅದಕ್ಕೂ ಬದ್ಧರಾಗಿ ಹೊರಟು ನಿಂತಿದ್ದೇನೆ. ಶುಂಭ ಯಾವುದನ್ನು ಪಡೆಯುವುದಕ್ಕೆ ಹೊರಟು ನಿಂತಿದ್ದಾನೋ ಅದನ್ನು ಪಡೆದೇ ಪಡೆಯುತ್ತೇನೆ ಎನ್ನುವಂತಹ ಕಾಲ ನನ್ನದು. ನಿನ್ನಲ್ಲಿ ಸಾಮರ್ಥ್ಯ ಉಂಟು, ರಥ ಒಡರಿ ಬಾ, ಇಲ್ಲ ರಣ ಹೇಳಿ. ಹೌದು, ಮರಣವನ್ನೇ ಬಯಸಿದೆ ಪ್ರಭುವೇ. ಕೊಡು. ಕಂಡು ತನ್ನೊಳಗೆ ಇವಳನು ತಿಳಿಯದಿನಿದಾತೆ ಶಿವನೇ ಶಂಕರನಿಗೆ ಮಾಡಲೇ
ನುಡಿಸಿದ ಪಿಗನುತ ನುಡಿಸಿದ ಪಿಗನುತ ನುಡಿಸಿದ ಪಿಗನುತ ನುಡಿಸಿದ ಪಿಗನುತ ನೋಡಿದನು ಆಡಿದನು ಕೊಂಡಾಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ಜಯ 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 ಬ್ರಹ್ಮಾಂಡವೇ ಬೆರೆಯಿತು, ಅಲ್ಲ ರಕ್ತಬೀಜನ ಕಾಯ ಕಂಪಿಸಿತೋ ಎಂಬ ಹಾಗೆ ವಾಸವಾಗುತ್ತಾ ಉಂಟು. ಯಾವುದೋ ಒಂದು ರೀತಿಯ ಕಾಲಭಾಷಕ್ಕೆ ನಾವು ಒಳಗಾಗಿದ್ದೇವೆ. ಅಲ್ಲದಿದ್ರೆ ಭಯ ಎಂಬಂತಹ ಶಬ್ದಕ್ಕೆ ಅರ್ಥವೇ ತಿಳಿಯದಂತ ರಕ್ತಬೀಜ ಇಂದು ಮುಳುಗಿ ಹೋಗಿದ್ದಾನೆ. ನೋಡಬಾರದೆ ಕದಂಬಾವನ ವಾನುಮಂಡಲವೇ ಕುಸಿದು ಬಿತ್ತ ಹಾಗೆ ಪ್ರಖರವಾದಂತ ಕಿರಣಗಳಿಂದ ಬೆಳಗುತ್ತಾ ಉಂಟು. ಕೇಳುವಂತ ಓಂಕಾರ ಅಪ್ಪ ಕರುಣಾನಂದವಾಗಿದೆ. ಒಂದು ಕಾಲದಲ್ಲಿ ಮೃಗ ಪಕ್ಷಿಗಳ ಚೀರಾಟದಿಂದ ಕಲುಷಿತವಾದಂತ ಈ ವಾತಾವರಣ ಇನ್ನು ಪ್ರಶಾಂತವಾಗಿ ಗೋಚರಿಸ್ತಾ ಉಂಟು. ಹೌದು, ಈ ಬೆಳಕು ಎಲ್ಲಿಂದ, ಅದರ ಮೂಲ ಎಲ್ಲಿ ಎಂದು ತಿಳಿದುಕೊಂಡು ಮುಂದೆ ಮುಂದೆ ಬಂದಾಗ ಏನು ಚಿತ್ರವನ್ನು ಕಾಣುತ್ತಾ ಇದ್ದೇನೆ. ಏಕಕಾಲದಲ್ಲಿ ಕೋಟಿ ಸೂರ್ಯರು ಉದಯಿಸುತ್ತದೆ ಎಂಬಂತೆ ಕಾಣುತ್ತಿರುವಂತಹ ದಿವ್ಯವಾದಂತಹ ಪ್ರಭೆ, ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆವ, ಜನ್ಮ ಜನ್ಮಾಂತರವಾದ ಪಾಪವನ್ನು ತೊಳೆಯುವಂತಹ ಭವ್ಯವಾದಂತಹ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ಬೆಳಗುತ್ತಾ ಉಂಟು. ಈಕೆಯ ಪಾದ ನೋಡಿದರೆ ಪಾತಾಳದ ಉಂಟು, ಶಿರ ನೋಡಿದರೆ ಸ್ವರ್ಗದ ಉಂಟು. ಏನು ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾಳೆ ಈಕೆ. ಅಪ್ಪ, ಇಷ್ಟು ಗರ್ವಿದೆಯಾದಂತಹ ಹೆಣ್ಣು ಶುಂಭನನ್ನು ವರಿಸುವುದಕ್ಕೆ ಸಾಧ್ಯ ಉಂಟೆ? ಈಕೆ ಗಂಡೋ ಹೆಣ್ಣೋ ಎಂಬಂತಹ ಲಿಂಗ ಪ್ರಭೇದವನ್ನು ಈವರೆಗೆ ಕಂಡುಹಿಡಿದವರು ಯಾರೂ ಇಲ್ಲ. ಶಿವನೇ, ಈಕೆಯನ್ನು ಬಯಸಿ ಶುಂಭ ಕೆಟ್ಟು ಹೋದ. ಮಾಡಲಿನ್ನೇ ನಕಟ ಶುಂಭನ ಕೂಡೆ ಒರೆದು ಭಾಷೆ ಬಂದಿದ್ದೇನೆ. ಮಾಡಿಲ್ವೇ ಮಾಡಿ ನನ್ನ ಜೀವನದ ಅಂತಿಮ ತೀರ್ಮಾನ. ಮಹಾಮಾತೆಯನ್ನು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಶುಂಭನ ಉಪ್ಪಣ್ಣದ ರಣ ನನ್ನನ್ನು ಬಾಧಿಸ್ತಾ ಉಂಟು. ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡಿದರೆ ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರವೇಶಿಸ್ತಾ ತನ್ನ ತನವನ್ನು ಮಹಾಮಾತೆಯ ಪಾದ ಕೂಡಾಗಿಸಿಕೊಡ್ತೇನೆ. ಅದನ್ನು ನಮಗೆ ಬೇರೆ ದಾರಿಯೇ ಇಲ್ಲ. ಇನ್ನು ಎಷ್ಟು ಹಾರಾಡಿದರೂ ಹೋರಾಡಿದರೂ ಕೇಡು ನಮಗಿದು ಬದ್ಧವೂ ಸಿದ್ಧವಾಗಿದೆ. ಆದ್ದರಿಂದ ಬಂದ ಕಾರ್ಯದ ಬಗ್ಗೆ ಲಕ್ಷ್ಯ ಹರಿಸಬೇಕಾಗಿದೆ. ಈಕೆಯನ್ನು ಮಾತಾಡಿಸ್ತೇನೆ. ಓ ಏಣಾಂಕನಿ ಭವಗ್ರೇಗೆ
ಅನುರಾಗ ಹರಿಸದೆ ನಭೋಮಂಡಲದಲ್ಲಿ ಪೂರ್ಣಚಂದ್ರನು ಯಾವ ರೀತಿಯಾಗಿ ಕಂಗೊಳಿಸ್ತಾನೋ ಅದೇ ರೀತಿಯ ಮುಖಮಂಡ ನಿನ್ನದು. ಸರಿ, ಆದ್ದರಿಂದಲೇ ನಿನ್ನನ್ನು ಚಂದಿರವದನೆ ಎಂದು ನಾನು ಕೊಂಡಾಡುತ್ತಾ ಇದ್ದೇನೆ. ನೀನು ಯಾರು ಎಂಬುದನ್ನು ಅರ್ಥವಿಸಿಕೊಂಡಂತಹ ನಾನು ರಕ್ತ ಬೀಜ. ಎಲ್ಲಿಂದ ಬಂದಿರುವೆ? ಶೋಣಿತಾಪುರದಿಂದ. ಇಲ್ಲಿಗೆ ಕಲ್ಲು ಹೀಗೊಟ್ಟವರು ನಮ್ಮ ದೊರೆ ಶುಂಭ. ನಿಮ್ಮೊಳಗಿರುವಂತಹ ಸಂಬಂಧ? ಅವ ಅರಸನಾನು ಮಂತ್ರಿ. ಅಷ್ಟೇಯೋ? ಅವ ಮಾವನಾನು ಅಳಿಯ. ಬಂದ ಉದ್ದೇಶ? ಚಂಡಮುಂಡರಿಂದ ನಿನ್ನೆಯನ್ನು ಹೊಂದಿದ ನಮ್ಮ ದೊರೆ ಶುಂಭ ಸಾನು ರಾಗದಿಂದ ಬಯಸಿದರೆ ನೀನು ಚುನಿಯನ್ನು ಬಯಸಿಬಿಟ್ಟೆಯ? ಹಂಬಲಿಸಿದ್ದೇನೆ. ಶುಂಭನಾದರೇನು ಸಾಕ್ಷಾ ಶಂಭುವೇ ಪರವಿ. ಶುಂಭನ ಯೋಗ್ಯತೆ ಏನು? ಶುಂಭನನ್ನು ಎದುರಿಸುವಂತಹ ವ್ಯಕ್ತಿ ಬಿಡು, ಶಕ್ತಿಯೇ ಇಲ್ಲ ಎಂಬ ಹಾಗೆ ಹೆಣ್ಣಾಗಿ ಕಂಗೊಳಿಸುವಂತಹ ನೀನೇ ಒಂದು ಧಿಕ್ಕರಿಸುವಾಗ ನಮಗೆ ಒಂದು ಸವಾಲಾಗಿ ನಿಂತು. ಸರಿ, ಧೂಮ್ರಾಕ್ಷ ಬಂದರೆ ಹುಂಕರಿಸಿದ್ಯಾ? ಹೌದು. ಚಂಡಾಮುಂಡನ ಬಂದರೆ ಭದ್ರಕಾಳಿ ಆದ್ಯಾ? ನಿಜ. ನಾನು ಬಂದು ನೋಡಿದರೆ ಏನಾ ಅಂಕಣಿ ಭಕ್ತಿಯಾಗಿ ಆಸ್ತಿರುವೆ. ಹಾಗಾದ್ರೆ ನನ್ನ ಅಂತರಂಗವನ್ನು ಅರಿತಿದ್ದೆ ಎಂಬುದು ಸ್ಪಷ್ಟವಾಯಿತು. ಸರಿ, ಹುಂಕರಿಸಿ ಸುಡುವುದಕ್ಕೆ ನಾನು ಧೂಮ್ರಾಕ್ಷ ಅಲ್ಲ, ಭದ್ರಕಾಳಿಯಾಗಿ ಕೊಲ್ಲುವುದಕ್ಕೆ ನಾನು ಚಂಡಾಮುಂಡನ ಹಾದಿಯನ್ನು ಹಿಡಿದಿಲ್ಲ. ನಾನು ರಕ್ತಬೀಜ. ಬ್ರಹ್ಮನು ಕೊಟ್ಟಿದ್ದಾನೆ ನನಗೆ ವರ. ಆದ್ದರಿಂದ ನಾನು ತಂದಿರುವಂತಹ ಈ ಸ್ವರ್ಣ ಬಲ್ಲಕ್ಕಿಯನ್ನು ಏರು ಹೆಗಲು ಕೊಡ್ತೇನೆ. ಭಜನೆ ಅವರು ಮಾಡ್ತಾರೆ. ಮಂದಿರ ನಮ್ಮ ಶೋಣಿತಾಪುರದಲ್ಲಿ ಭಕ್ತಿಯ ಪಾರಮ್ಯ ಹರಿಯುತ್ತಾ ಇದೆ ಅಲ್ಲ, ಈ ಮೊದಲು ಬಂದವರಿಗಿಂತ ಭಿನ್ನನಾಗಿ ವಿವರಿಸ್ತಾ ಇದೆ. ನನ್ನ ಭಕ್ತಿಯನ್ನು ಗುರುತಿಸಿಕೊಂಡೇ ಇಲ್ಲ. ತುಂಬಾ ಎಂಬುದಾಗಿ ಕರೆಯಲೆ ಪ್ರಾಜ್ಞಾ ಎಂಬುದಾಗಿ ಗುರುತಿಸಲಿ. ಯಾವ ತೀರ್ಪು ಕೊಡೋಳು ನೀನೆ. ನುಡಿಗೆ ತಪ್ಪಿದವೆ ಎಂಬುದಾಗಿ ನಿನ್ನ ನಡೆಯಿಂದಲೇ ಸ್ಪಷ್ಟಪಡಿಸಿ ಅಲ್ಲ. ಗೊತ್ತೇ ಅಲ್ಲ. ಕರೆ ತರುತ್ತೇನೆ, ಇಲ್ಲ ಶಿರ ಒಪ್ಪಿಸ್ತೇನೆ. ನಿನ್ನೊಡನಿಗಿತ್ತಂತ ವಾಗ್ದಾನ ಅನಿವಾರ್ಯವಾದರೆ ಅದಕ್ಕೂ ಸಿದ್ಧ. ನನ್ನನ್ನು ನೋಡಿದ ಬಳಿಕ ನಿನ್ನ ದಾರುತ್ತ ಧೈರ್ಯ ಸ್ಥೈರ್ಯ ಮಾಯವಾಯಿತೆ ಇಲ್ಲ. ಭುಜದಲ್ಲಿರುವಂತಹ ಶಕ್ತಿ ಹೋಗಿತ್ತೆ. ಇನ್ನೂ ಇದೆ. ತನ್ನವರನ್ನು ಕಳುಹಿಕೊಟ್ಟು ನನ್ನೆಲೆ ಪಾಲಿಸುತ್ತಿರುವ ನಿನ್ನೊಡೆಯ ರಣ ಹೇಳಿ ಅವನನ್ನು ಹೊಗಳುತ್ತಿರ ಅಲ್ಪ
ಚಿಮ್ಮುತ್ತಿರಂತ ರಕ್ತವನ್ನು ನನಗೆ ಸುರೇಂದ್ರ ಪೂಜಾರಿ ಭಕ್ತಿದ ಸೇವೆ ಅಂಚತ್ತ ಅವರ ಮಲ್ಲ ತುಳ್ಳಲ್ ತಿಪ್ಪಿಗೆ ಯಕ್ಷಗಾನ ಸೇವೆ ಬಂಡ ಭಾರಿ ಪ್ರೀತಿ ಯಕ್ಷಗಾನಾಸಕ್ತಿ ದೇವಿ ಅನುದಿನವು ಅನ್ನಪೂರ್ಣೇಶ್ವರ ಕ್ಷೇತ್ರದಲ್ಲಿ ಕಟೀಲ ದಪ್ಪೆಗೆ ಯಕ್ಷಗಾನ ಕಲಾ ಸೇವೆ ಬಂಡ ಭಾರಿ ಪ್ರೀತಿ ದೇವಿ ಮಹಾತ್ಮ ನಾಟಕ ಅನ್ನದಾನವ ಅಂತ ಭಾಗವತರ 1,000 ಜನ ಅಣಸು ಮಾಡ್ತೇನೆ ಗಾಯನ ಸೇವೆ ವಾದನ ಸೇವೆ ಭಾರಿ ಪುರುಗಡೆ ನಡೆಸಿದ್ದು ಇಚ್ಛಾ ಸ್ವರೂಪಿಣಿ ಜ್ಞಾನ ಸ್ವರೂಪಿಣಿ ಶಕ್ತಿ ಸ್ವರೂಪಿಣಿ ಬುದ್ಧಿ ಸ್ವರೂಪಿಣಿ ಮಾತೃ ಸ್ವರೂಪಿಣಿ ವಿದ್ಯಾ ಸ್ವರೂಪಿಣಿ ಅಪ್ಪನ ಸೇವೆಯನ್ನು ಭಕ್ತಿರು ಮಾಡ್ತಾರೆ ಪೊರ್ಲರು ಮಾಡ್ತಾರೆ ಗೌಡಿದು ಮಾಡ್ತಾರೆ ಭಕ್ತಿರು ಮಂತಿಂಚ ಸೇವೆ ತಪ್ಪಿಲ್ಲ ಸಂತೋಷ ಅಂಡಿ ನಮ್ಮದುಂಬಲ ಹುಳ್ಳಾಲ್ ತೆಪ್ಪಿನ ಸೇವೆಯನ್ನು ಭಕ್ತಿರು ಮಂತುಂಬಲ್ಲೇ ಇರಿಗೆ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಅನುಗ್ರಹ ದೊರೆಯಡು ಸೇರಿಗಾರ್ರೆ ಕೊಂಬುದಾರಲ್ಲ ಒಳ್ಳೆಯರು ಸಕಾಲಾಗಿ ಬರ್ತಾರೆ ಉಳ್ಳಾಲ್ ತೆಪ್ಪಿನ ಸೇವೆಯನ್ನು ಭಕ್ತಿರು ಮಾಡ್ತಾರೆ ಉಳ್ಳಾಲ್ ತೆಪ್ಪಿಗೆ ಭಾರಿ ಪುರ್ಲದ ಸೇವೆ ಕೊಡಿಯರು ನಿಖಿಲೆಗಳ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಅನುಗ್ರಹ ದೊರೆಯಡು ಸೇರಿಂಚಿ ಸಭೆ ಮಲ್ಲೆ ಭಾಗವತರೆ ಸಮಷ್ಟಿ ನ್ಯಾಯ ಜಾಪ ಕೊರಕಂಚ ಸೇರಿಂಚಿ ಭಕ್ತರಿಗಂತ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಒಳ್ಳೆ ಮನೆ ಮಂಚ ಸೇರಿನ ಪುರ ತಾಂಡ ತಿಕ್ಕು ನಾವು ತಿಕ್ಕೋಡತ್ತ ಬತ್ತೇರು ಕುಪ್ಪೆ ಪದವತಾರ ಸುರೇಶ್ ಮುಂಡಾಸ ಘಟ್ಟದ ಭಾರಿ ಕ್ರಮಟೆ ಬತ್ತೇರು ಕುರಿಕಾರ ಪ್ರಸಾದ ಕೊಡ್ಚಿ ಪಿಂಗಾರಾವ ಸೇವಂತಿಗೆ ಯಾವ ಮಲ್ಲಿಗೆ ಯಾವ ಭಾಗ್ಯ ಮಲ್ಲಿಗೆ ಉಂಡ ವಾರಿ ಪ್ರೀತಿ ಇಲ್ಲಡೆ ಬಾರಂಡ ಭಕ್ತಿಗೆ ಕೊರನ ಕೊಂಡ ಅಂಚತ್ತ ಸಂತೋಷಡು ಕೈಕೊಂಡುವೆ ಸಂತೋಷಡು ಕೈ
ಊರಿನಿಂದಲೇ ಓಡಿ ಬಂದವನು ನಾನು. ಯಾಕೆ ಒಂದಲ್ಲ ಒಂದು ದಿನ ಅವಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಲೇಬೇಕು, ಶುಂಭನ ಅನ್ನದ ಋಣವನ್ನು ತೀರಿಸಲೇಬೇಕು ಎಂಬುದಾಗಿ ಏನು ಮಾಡೋಣ? ಈ ಕ್ಷಣವೇ ಗುರುಗಳ ಒಳಗೆ
ಇದುವೇ ದೇವಿ ಮಹಾತ್ಮೆ. ಇನ್ನು ಮುಂದಕ್ಕೆ ದುರುಳರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ನೀವು ಭೂಮಿಯನ್ನು ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಸರಿ ಕಂದ, ಇಷ್ಟರವರೆಗೆ ನಿಮ್ಮ ಬಳಿಯೆಲ್ಲ ಎತ್ತುಕೊಂಡು ನಾನು ಆರೋಪಗಳಿಂದ ನಾನಾ ವಿಧದಲ್ಲಿ ವಂಚಿಸಿದ್ದೇವೆ, ಮೆಚ್ಚಿಸಿದ್ದೇವೆ. ನಿಜ ನಿಜ. ಮುಂದೆ ಎಲ್ಲಿಯಾದ್ರೂ ದುರುಳರಾದವರಿಂದ ಕಷ್ಟ ಬಂದ್ರೆ ನಿಮ್ಮ ಕಾಡುವ ಬಗೆ ಹೇಗೆ? ಮುಂಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸಲಿದ್ದೇನೆ. ಅಷ್ಟೆಲ್ಲ ರಣಕ್ಷೇತ್ರ ತಲೆಮರೆಸಿದ್ದಾನೆ ದುರುಳಾಸುರ. ಆತನನ್ನು ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿಯವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬನ್ನಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣಿದ್ವೀಪವನ್ನು ಸೇರುವಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಾನೀಗ ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದ ನಾ ಪುರುಗೂತನ ಕವಿರಾಜ ತೇಜದಲ್ಲಿ, ನಾ ಕವಿರಾಜ ತೇಜದಲ್ಲಿ, ನಾ ಕವಿರಾಜ ತೇಜದಲ್ಲಿ. ಕದಂಬ ಕೌಶಿಕೆಯಾಗಿ ಅದೆಷ್ಟೋ ರಾಜ್ಯಗಳನ್ನು ತರುವುದರ ಮೂಲಕವಾಗಿ ಈ ಧರೆಯಲ್ಲಿ ಧರ್ಮಸ್ಥಾಪನೆ ಮಾಡಿದ್ದಾಳೆ. ಸತ್ಯಮೇವ ಜಯತೆ ಎನ್ನುವಂಥ ಸತ್ಯವನ್ನು ಸಾರುವಂಥ ಪುಣ್ಯಪ್ರದವಾದಂಥ ಕಥೆಯೇ ದೇವಿ ಮಹಾತ್ಮೆ. ದೇ ಅಂದರೆ ದೇಹ ಶುದ್ಧಿ, ವಿ ಅಂದರೆ ವಿದ್ಯಾಪ್ರಾಪ್ತಿ, ಮಾ ಅಂದರೆ ಮಹಾಲಕ್ಷ್ಮಿ ಒಲಿಯವಳು, ಆ ಅಂದರೆ ಹರಿಯರ ಸಾಕ್ಷಾತ್ಕಾರ, ತ್ರೇ ಅಂದರೆ ತ್ರೈಲೋಕ್ಯ ಸಿದ್ಧಿ ಎನ್ನುವಂಥ ಪುಣ್ಯ ಕಥಾಭಾಗವನ್ನು ಯಾರು ಈ ವೇದಿಕೆಯಲ್ಲಿ ಆಡ್ತಾರೋ, ಶ್ರದ್ಧಾಭಕ್ತಿಯಿಂದ ಯಾರು ಕೇಳ್ತಾರೋ, ನೋಡ್ತಾರೋ ಅಂಥವರೆಲ್ಲರಿಗೂ ಕೂಡ ಕಲಾಮಾತೆಯಾದಂಥ ದುರ್ಗಾಪರಮೇಶ್ವರಿ ಅಮ್ಮನವರು ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನಿತ್ತು ಕರುಣಿಸಲಿ ಎನ್ನುವಲ್ಲಿಗೆ ಪುಣ್ಯಪ್ರದವಾದಂಥ ಕಥೆಗೆ ಮಂಗಳ ಹಾಡುವರಿ ಸಭೆಯಿಂದಪ್ಪಣೆಯನ್ನು ಬೇಡುತ್ತೇವೆ. ಭದ್ರಂ ಶುಭಂ ಮಂಗಳಂ. ಶ್ರೀ
ಸುಚಿತ್ರ ನಿವಾಸದಲ್ಲಿ ವಾಸವಾಗಿರುವ ಶ್ರೀಮತಿ ಮತ್ತು ಶ್ರೀ ಸುರೇಂದ್ರ ಪೂಜಾರಿ ಮತ್ತು ಮನೆಯವರು. ಸುಚಿತ್ರ ನಿವಾಸವಾದ ಶ್ರೀಮತಿ ಮತ್ತು ಶ್ರೀ ಸುರೇಂದ್ರ ಪೂಜಾರಿ ಮತ್ತು ಮನೆಯವರು. ಶ್ರೀಮತಿ ಮತ್ತು ಶ್ರೀ ಸುರೇಂದ್ರ ಪೂಜಾರಿ ಮತ್ತು ಮನೆಯವರು ಅಕ್ಕಿಗಾರರು, ಕುಶಾಲ್ಗಾರರು, ಮೋಜಿಗಾರರು ತಮ್ಮ ಕೀರ್ತಿಯನ್ನು ಮೂಡುವವರು ಪ್ರಚಾರಪಡಿಸಿ ವಿದ್ವಾಂಸವನ್ನು ಕೊಟ್ಟಿರುವಂಥ ಕಾಂಚನ ದೇವರ ದೇವರ ದೇವರ
ಕಟ್ಟೆ